ಆಕಾಶದ ಕೆಳಗೂ ಭೂಮಿಯ ಮೇಲೂ ಕೊಡಲ್ಪಟ್ಟ ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಈ ನಾಮದಲ್ಲಿ ಅಪ್ಪ ನಮಗೆ ಅದ್ಭುತವಾದ ಆಶೀರ್ವಾದ, ಬಿಡುಗಡೆ, ಪಾಪ ಕ್ಷಮಾಪಣೆ ಎಲ್ಲವನ್ನ ಕೊಟ್ಟು ಪರಲೋಕದ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಸುರಿಸಿ ತಂದಿದ್ದಾರೆ. ಈ ಫೆಬ್ರವರಿ ತಿಂಗಳಲ್ಲಿ ಕಾಲಿಟ್ಟಿರುವಂತ ನಮ್ಮ ಮನೆಗಳಲ್ಲಿ ಕರ್ತನ ನಾಮದಲ್ಲಿ ಒಳಗೆ ಬರೋನಿಗೆ ಆಶೀರ್ವಾದ ಅಂತ ಹೇಳಿದ ಪ್ರಕಾರ ಈ ದಿನದಲ್ಲಿ ಅಪ್ಪ ನಮ್ಮ ಮನೆಯನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಘನಪಡಿಸೋದಕ್ಕಾಗಿ ಬಂದಿದೆ ಅಪ್ಪ. ನನ್ನ ಪಾಪಗಳ ಅಡ್ಡಗೋಡೆಯಾಗದೆ ನಾನು ನಿನ್ನ ಬಾಯಿಗಳಿಂದ ನಿನ್ನ ಸ್ತುತಿ ಮಾಡುವಂತೆ, ನಾನು ನಿನ್ನ ಘನಪಡಿಸುವಂತೆ ನನ್ನ ಸಹಾಯ ಮಾಡಪ್ಪ. ಈ ದಿನವು ಯೆಹೋವನು ಉಂಟು ಮಾಡಿದ ದಿನವಾಗಿದೆ. ಇದರಲ್ಲಿ ಆನಂದ ಪಡೋಣ, ಉಲ್ಲಾಸ ಪಡೋಣ. ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್ ಫಾರ್ ಅಸ್. ಲೆಟ್ ಅಸ್ ಬಿ ಗ್ಲಾಡ್ ಅಂಡ್ ರಿಜಾಯ್ಸ್ ಇನ್ ಇಟ್ ಅಂತ ಹೇಳುತ್ತಲ್ಲಪ್ಪ. ಇವತ್ತು ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ನಮ್ಮ ಕರಗಳ ಕರ್ತನ ಕಡೆಗೆ ಎತ್ತಿಕೊಂಡವರಾಗಿ ಅಪ್ಪನಿಗೆ ಅಬ್ರಾಮ್, ಈಸಾಕ್, ಯಾಕೋಬರ ದೇವರ ಸನ್ನಿಧಾನಕ್ಕೆ ನಾವು ಬಂದಿರುವ ನಮ್ಮೆಲ್ಲರನ್ನ ಎಲ್ಲರೂ ನಮ್ಮ ಕರಗಳೆತ್ತಿ ದೇವರಿಗೆ ಸ್ತೋತ್ರ ಬಲಿ ಮಾಡೋಣ. ಕರ್ತನ ವಾಕ್ಯ ಹೇಳುತ್ತೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬಂದಿರುತ್ತಾರೆ ಅವರ ನಡುವಿನಲ್ಲಿ ಇದ್ದೇನೆ ಅಂತ. ಇವತ್ತು ಏಸಪ್ಪ ನಮ್ಮ ಮಧ್ಯದಲ್ಲಿ ಯಾಕೆ ಗೊತ್ತಾ ಬಂದಿದ್ದಾರೆ? ನಮ್ಮನ್ನು ದಂಡಿಸಕ್ಕಾಗಿ ಬಂದಿಲ್ಲ, ನಮ್ಮನ್ನು ಆಶೀರ್ವಾದ ಮಾಡಕ್ಕಾಗಿ ಬಂದಿದ್ದಾರೆ. ಆಶೀರ್ವಾದಕ್ಕೆ ನಾವು ಪಾತ್ರರಾಗಿದ್ರೆ ಆ ಆಶೀರ್ವಾದ ನಮ್ಮ ಮೇಲೂ, ನಮ್ಮ ಮನೆಯ ಮೇಲೂ, ನಮ್ಮ ವ್ಯಾಪಾರದ ಮೇಲೆ ಬರುತ್ತೆ. ಸೊ ಪಾತ್ರರಾಗಬೇಕಂದ್ರೆ ಆಶೀರ್ವಾದಕ್ಕೆ ನಾವು ಯೋಗ್ಯರಾಗಬೇಕು, ಪರಿಶುದ್ಧರಾಗಬೇಕು, ನೀತಿವಂತರಾಗಬೇಕು. ಯು ಮಸ್ಟ್ ವರ್ದಿ ಟು ರಿಸೀವ್ ದಟ್ ಬ್ಲೆಸ್ಸಿಂಗ್. ಆಗ ಆಶೀರ್ವಾದ ನಮ್ಮ ಮೇಲೆ ದೇವರು ತರೋದಕ್ಕಾಗಿ ಬಂದಿದ್ದಾನೆ. ಎಲ್ಲ ನಮ್ಮ ಕರಗಳಿಗೆ ಎತ್ತಿ ಅಪ್ಪನಿಗೆ ಸ್ತೋತ್ರ ಬಲಿಯೊಂದಿಗೆ ಹಲ್ಲೆಲೂಯಾ. ನನ್ನ ಬಲವೆಲ್ಲ ನನ್ನ ಕರ್ತ ನೀ ಮಾತ್ರವೇ, ನನ್ನ ನಂಬಿಕೆ, ನನ್ನ ಭರವಸೆ, ನನ್ನ ಯೇಸುವೇ ನೀ ಮಾತ್ರವೇ. ನನ್ನ ಬಲವೆಲ್ಲ ನನ್ನ ಕರ್ತ ನೀ ಮಾತ್ರವೇ. ಅರಿಕೆ ಮಾಡಿ, ನನ್ನ ಭರವಸೆ ಯೇಸುವೇ ನೀ ಮಾತ್ರವೇ. ನನ್ನ ಬಲವೆಲ್ಲ ನನ್ನ ಕರ್ತ ನೀ ಮಾತ್ರವೇ. ನಂಬಿಕೆ, ನನ್ನ ಭರವಸೆ, ನನ್ನ ಯೇಸುವೇ ನೀ ಮಾತ್ರವೇ. ಎಲ್ಲ ನಿಂತ್ಕೊಳ್ಳೋಣ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೂ ಶಕ್ತಿ ಇಲ್ಲ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇಲ್ಲ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇಲ್ಲ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇಲ್ಲ. ನನ್ನ ಪಾತಿನಲ್ಲಿ ನನ್ನ ಕರಗಳ ಚಾಚಿ ನನ್ನ ಹಿಡಿದವನ ಯೇಸುವಿಗಾಗಿ ನನ್ನ ಪಕ್ಕದಲ್ಲಿ ತನ್ನ ಕರಗಳ ಚಾಚಿ ನನ್ನ ಕೈ ಹಿಡಿದವನ ಯೇಸುವಿಗಾಗಿ ನನ್ನ ಪಕ್ಕದಲ್ಲಿ ತನ್ನ ಕರಗಳ ಚಾಚಿ ನನ್ನ ಕೈ ಹಿಡಿದವನ ಯೇಸುವಿಗಾಗಿ ನಾನು ಕುಣಿದಾಡಿ ನಲಿದಾಡುವೆ. ನನ್ನ ಸಾಮರ್ಥ್ಯ, ನನ್ನ ಬಲವೆಲ್ಲ ನನ್ನ ಕರ್ತನೇ ನೀ ಮಾತ್ರವೇ. ನನ್ನ ಸಂಪರ್ಕ, ನನ್ನ ಬೇರೆ ನೀ ಮಾತ್ರವೇ.
ನನ್ನ ಬಲವೆಲ್ಲ ನನ್ನ ಯೇಸು ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ನಿನ್ನ ನಾಮವನ್ನೇ ಅತಿಶಯ ಆಯುಧವು ಆ ವಸ್ತುವಿನಿಂದ ಮಾಡಲು ನಿನ್ನ ನಾಮವನ್ನೇ ಅತಿಶಯ ಆಯುಧವು ಚಿಕ್ಕದಾಗಿಂದ ದೊಡ್ಡ ಶತ್ರುಗಳನ್ನು ನಿನ್ನ ಮೇಲು ಪರಿಣಾಮವನ್ನೇ ಅದ್ಭುತ ಆಯುಧವು ನಿನ್ನ ನಾಮವೇ ನನ್ನ ಬಲ ಯೇಸು ಜೊರಗಿ ನಿನ್ನ ನಾಮವೇ ನನ್ನ ಬಲ ಅಲ್ಲೇ ಜೊರಗಿ ನಿನ್ನ ನಾಮವೇ ನಂಬಲವು ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಸಾಮರ್ಥ್ಯ ಅರೆ ನನ್ನ ಕರ್ತನೆ ನೀ ಮಾತ್ರವೇ ಬಲವಿಲ್ಲ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಬೆಳವಿಲ್ಲ ಅರೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ Come on, there is somebody. Somebody. ನನ್ನ ಬಲವೆಲ್ಲ ನನ್ನ ಸೌಭಾಗ್ಯ ನೀ ಮಾತ್ರವೇ ಭರವಸೆ ನನ್ನ ಭರವಸೆ ನಿನ್ನ ಯೇಸುವೇ ನೀ ಮಾತ್ರವೇ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡಲು ನಿನ್ನ ನಾಮವೊಂದೇ ಅತಿಶಯ ಆಯುಧವು ಹೇಳಿ ಚಿಕ್ಕ ಕಾರ್ಯದಿಂದ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡಲು ನಿನ್ನ ನಾಮವೊಂದೇ ಅತಿಶಯ ಆಯುಧವು ಚಿಕ್ಕದಾಗಿಂದ ರಾಕ್ಷಸರನ್ನ ದೊಡ್ಡ ಶತ್ರುಗಳನ್ನು ಹೊಡೆಯಲು ನಿನ್ನ ನಾಮವೊಂದೇ ಅದ್ಭುತ ಆಯುಧವು ನಿನ್ನ ನಾಮವೇ ನನ್ನ ಬಲ ಯೇಸು ನಿನ್ನ ನಾಮವೇ ನಂಬಲವು ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ ನನ್ನ
Let me turn to your attention to the book of Exodus, chapter 3, verse number 2, 3 and 4. ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಚನ 2ರಿಂದ 6 ವಚನಗಳವರೆಗೆ. ದೇವರಿಗೆ ಸ್ತೋತ್ರ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ, ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ದೇವರು ವಾಕ್ಯ ಹೇಳುತ್ತೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ನೋಡಿದ್ದೇನೆ. ಬಿಟ್ಟಿ ಮಾಡುವವರ ವಿಷಯದಲ್ಲಿ ಅವರಿಟ್ಟ ಮೋರೆಯು ಅಂದ್ರೆ ಪ್ರಾರ್ಥನೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ಬಲ್ಲೆನು. ಅವರನ್ನ ಬಿಡಿಸೋದಕ್ಕಾಗಿ ನಾನು ನಿಮ್ಮನ್ನ, ಈ ಇಸ್ರಾಯೇಲ್ ದೇಶದ ಜನನ ಬಿಡಿಸೋದಕ್ಕಾಗಿ, ಅವರನ್ನು ಫರೋನ ಕೈಯಿಂದ ಬಂಧನದಿಂದ ತೆಗೆಯೋದಕ್ಕಾಗಿ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ. ನನ್ನ ಪ್ರಿಯ ದೇವ ಮಕ್ಕಳೇ, 430 ವರ್ಷ ಈ ಮಕ್ಕಳು ಐಗುಪ್ತ ದೇಶದಲ್ಲಿ ದಾಸರಾಗಿ ಹೋಗಿದ್ದಾರೆ. ಇವರ ತಂದೆ ಯೋಸೇಫು ಅರಸನಾಗಿ ಜೀವನ ಮಾಡ್ದಾನ ನೋಡ್ತೇವೆ. ಅವನಿದ್ದ ಕಾಲಗಳಲ್ಲಿ ಇವರೆಲ್ಲ ಬ್ಲೆಸ್ಸಿಂಗ್ ಆಗಿದ್ರು. ಅವನಿದ್ದ ಕಾಲದಲ್ಲಿ ಇವರೆಲ್ಲ ಪ್ರಾರ್ಥನೆಯಲ್ಲಿದ್ದರು. ಅವನಿದ್ದ ಕಾಲಗಳಲ್ಲಿ ತುಂಬ ಭಯಭಕ್ತಿ ಆಗಿದ್ದರು. ಅವನಿದ್ದ ಕಾಲದಲ್ಲಿ ದೇವರ ಮುಖಾಮುಖವಾಗಿ ದರ್ಶನಗಳನ್ನು ಅವ್ರು ಕಾಣ್ತಾ ಇದ್ರು. ಅಲ್ಲಲ್ಲಿ ಸೆನಗೋಗಳು, ಅಲ್ಲಲ್ಲಿ ಪ್ರಾರ್ಥನೆಗಳು ಜರುಗ್ತಾ ಇತ್ತು. ಯಾವಾಗ ಯೋಸೇಫ್ ಸತ್ತು ಹೋದ, ಅಲ್ಲಿಂದ ಅವರ ಜೀವನದಲ್ಲಿ ಒಂದೊಂದು ಆಶೀರ್ವಾದ ಅವ್ರು ಕಳ್ಕೊಳ್ಳೋಕ್ಕೆ ಆರಂಭ ಮಾಡಿ. ಯಾಕೆ? ಯೋಸೇಫನೊಂದಿಗೆ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ರು. ಆ ಒಡಂಬಡಿಕೆ ಗಟ್ಟಿ ಹಿಡ್ಕೊಂಡಿದ್ದ. ಅದು ಈ ಜನ ಯೋಸೇಫ್ನ ಹಿಡ್ಕೊಂಡ್ರೆ ವಿನ ದೇವ್ರನ್ನ ಒಡಂಬಡಿಕೆಯಾಗಿ ಇಟ್ಕೊಳ್ಳಿಲ್ಲ. ಆಗ ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ದೇವರೊಂದಿಗೆ ಎಲ್ಲಿವರೆಗೆ ಒಡಂಬಡಿಕೆ ಒಳಗಿರ್ತೀರಾ ಅಲ್ಲಿವರೆಗೂ ಆ ಆಶೀರ್ವಾದ ನೀವು ಕಾಣ್ತಾ ಬರ್ತೀರಾ. ಅನುಮಾನ ಇಲ್ಲ. ಇವತ್ತು ನೀವು ಹೇಳ್ಬೋದು, ಬ್ರದರ್ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಕಣ್ಣೀರಿದೆ, ದುಃಖ ಇದೆ, ನೋವುಗಳಿದೆ, ಬಡತನ ಇದೆ, ದರಿದ್ರ ಇದೆ. ಇದೆಲ್ಲ ದೇವ್ರಿಗೆ ಗೊತ್ತಿಲ್ವಾ? ಎಲ್ಲ ಗೊತ್ತವ್ರಿಗೆ. ಇಲ್ಲ, ಅವರೇ ಹೇಳ್ತಾರೆ. ಮೋಸ ಹೇಳೋ ಮುಂಚೆನವ್ರು ಹೇಳ್ತಾರೆ, ನನ್ನ ಜನರ ದುರಾವಸ್ಥೆಯನ್ನ ಯು ನೋ ನೀಡ್ ಟು ಪ್ರೇ. ಗಾಡ್ ನೋಸ್ ಯುವರ್ ಫೀಲಿಂಗ್, ಗಾಡ್ ನೋಸ್ ಯುವರ್ ಪಾವರ್ಟಿ, ಗಾಡ್ ನೋಸ್ ಯುವರ್ ಎವ್ರಿ ಟ್ರಯಲ್ ಯು ಗೋ ಥ್ರೂ, ಗಾಡ್ ನೋಸ್ ಯುವರ್ ಸಿಕ್ನೆಸ್. ನಿನ್ನ ದಾರಿಗಳು, ನಿನ್ನ ಅನಾರೋಗ್ಯಗಳು, ನಿನ್ನ ಕಣ್ಣೀರುಗಳು, ನಿನ್ನ ಎಷ್ಟುಗಳು ಎಲ್ಲವನ್ನ ಪರಲೋಕದಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕಾಗಿದೆ, ನೀನು ಎಲ್ಲಿವರೆಗೆ ಅವ್ರ ಜೊತೆ ಒಡಂಬಡಿಕೆ ಆಗಿ ಬರ್ತೀಯ ಅನ್ನೋದೇ ದೇವ್ರು ನೋಡ್ತಾರೆ. ಸೊ ಒಡಂಬಡಿಕೆ ಅಂದ್ರೇನು? ದೇವರು ಮನುಷ್ಯರು ಒಂದಾಗಿ ಇರತಕ್ಕಂಥ ಒಂದು ಸಮಯ. ದೇವರು ಮನುಷ್ಯರೊಂದಿಗೆ ಒಂದಾಗಬೇಕಾದ್ರೆ ತನ್ನ ಕೆಲಸಗಳನ್ನು ಪರಲೋಕದಲ್ಲಿ ಏನು ನೆನೆಸ್ತಾರೆ ದೇವರು, ಅದು ಭೂಲೋಕದಲ್ಲಿ ಮನುಷ್ಯ ಮಾಡ್ತಾನಲ್ಲ, ಆ ಮಾಡತಕ್ಕ ಸಂಪರ್ಕವೇ ಒಡಂಬಡಿಕೆ. ಪ್ರಿಯ ಮಕ್ಕಳು, ಅಬ್ರಹಾಮದ ದೇವರು ಮಾತಾಡ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ, ನಿನ್ನನ್ನು ಆಶೀರ್ವದಿಸಿ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸಿ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ, ನಿನ್ನನ್ನು ಅರಸುತ್ತೇನೆ, ನಿನ್ನ ಶಪಿಸ್ತೇನೆ. ನಿನ್ನ ಮೂಲಕವಾಗಿ ಭೂಮಿಯ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗತ್ತೆ. ಆಪ ಹೇಳ್ತಾರೆ, ಆಶೀರ್ವಾದ ಉಂಟಾಗತ್ತೆ ಅಂತ ಹೇಳಬೇಕಾದ್ರೆ ಆ ಒಡಂಬಡಿಕೆ ಒಳಗೆ ಎಲ್ಲಿವರೆಗೆ ನೀರು ನೆಲೆಗೊಳ್ಳೋದಿಲ್ಲ ಅಲ್ಲಿವರೆಗೆ ಆಶೀರ್ವಾದ ನಮಗೆ ಬರೋದಿಲ್ಲ. ಅಬ್ರಹಾಮನ ತೀರ್ಮಾನ ಮಾಡ್ದ, ಇನ್ನು ಮುಂದೆ ನಾನು ದೇವರ ಮುಂದೆ ದೋಷವಿಲ್ಲದವನ ನಡೀತೇನೆ, ದೇವರಿಗೆ ನಮ್ರನಾಗಿ ನಡೀತೇನೆ, ಪ್ರಾಮಾಣಿಕನ ನಡೀತೇನೆ. ಕೆಲಸ ಅದ್ಭುತ ಆಗದೆ ಹೋಗ್ಲಿ, ದೇವರಿಗಾಗಿ ನಾನು ನಿಲ್ತೀನಿ ಅಂತ ಅವನು ತೀರ್ಮಾನ ಮಾಡ್ದ. ಅವನು ತೀರ್ಮಾನ ಮಾಡಿದ್ದಕ್ಕೆ ದೇವರವನ ಕೈಗಳನ್ನ ಆಶೀರ್ವಾದ ಮಾಡಿದ್ರು. ಅವನು ಸತ್ತು ಹೋದ್ರು ಕೂಡ ಡ್ಯಾನಿಯವರೇ, ದೇವರು ಅವನ ಹೆಸರನ್ನು ತಗೊಂಡು ಮೋಸ ಹತ್ರ ಮಾತಾಡ್ತಾರೆ, ನಾನು ಅಬ್ರಹಾಂ, ಇಸಾಕ್, ಯಾಕೋಬರ ದೇವರಾಗಿದ್ದೇನೆ. God is so proud to take his name because he is a covenant keeper God. ತನ್ನ ಒಡಂಬಡಿಕೆಯನ್ನು ಯಾವತ್ತೂ ಮುರಿಯೋದಿಲ್ಲ. ದಿವ್ಯ ಅವರೇ, ಅವ್ರು ಮಾಡಿದ ಒಡಂಬಡಿಕೆಯಲ್ಲಿ ನಂಬಿಗಸ್ತರಾಗಿದ್ದಾರೆ. ಅವರು ತನ್ನ ಮಾಡಿದ ಒಡಂಬಡಿಕೆಯನ್ನು ಖಂಡಿತ ಅವ್ರು ಏನು ಹೇಳಿದ್ದಾರೆ ಅದನ್ನು ಹಾಗೆ ನೆರವೇರಿಸ್ತಾರೆ. ಅದನ್ನು ನೆರವೇರೋರ್ಗು ನಂಜುಂಡಪ್ಪ, ನೀವು ಒಡಂಬಡಿಕೆ ನೆರಳಲ್ಲಿ ಎಲ್ಲಿವರೆಗೂ ಇರ್ತೀರಾ ಅಲ್ಲಿವರೆಗೂ ದೇವರ ಆಶೀರ್ವಾದ
Amen. ಆಗ ಇವತ್ತು ಎಷ್ಟೋ ಜನ ಕೇಳ್ತಾರೆ, ಆಗ 430 ವರ್ಷ ಇವ್ರು ಯಾಕೆ ಕಷ್ಟಪಟ್ಟರು, 430 ವರ್ಷ ಇವ್ರು ಯಾಕೆ ದುಃಖದಲ್ಲಿದ್ರು, 430 ವರ್ಷ ಇವ್ರು ಯಾಕೆ ಬಿಡುಗಡೆ ಮಾಡೋಕ್ಕಾಗಲಿಲ್ಲ? ಕಾರಣ, ದೇ ಫರ್ಗಾಟನ್ ದ ಕವನೆಂಟ್ ಆಫ್ ಗಾಡ್, ದೇ ಫರ್ಗಾಟನ್ ದೇರ್ ಫಾದರ್ ಏಬ್ರಹಾಮ್. ಅಬ್ರಾಹ್ಮನ ಅವರ ಮೂಲ ತಂದೆಯಾದ ಅಬ್ರಾಹ್ಮನವರು ಮರೆತು ಹೋದರು. ಐಗುಪ್ತ ದೇಶದಲ್ಲಿ ಹೆಸರುವಾಸಿಯಾಗಿದ್ದ ದೇವತೆಗಳನ್ನು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೂರ್ಯ ದೇವತೆ, ಚಂದ್ರ ದೇವತೆ, ನಕ್ಷತ್ರ ದೇವತೆ, ಕಪ್ಪೆ ದೇವತೆ, ಏನುಗಳ ದೇವತೆ, ಕತ್ತಲೆ ದೇವತೆ, ಈ ಎಲ್ಲ ವಿಧವಾದ ದೇವತೆಗಳನ್ನ, ಮಿಡತೆ ದೇವತೆಗಳನ್ನ ಇವರು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಒಡಂಬಡಿಕೆ ಕಟ್ಟಾಯಿತು. ಒಡಂಬಡಿಕೆ ಯಾವಾಗ ಡಿಸ್ಕನೆಕ್ಟ್ ಆಗುತ್ತೆ ಆವಾಗ ಸೈತಾನಿನ ಕನೆಕ್ಟ್ ಮಾಡ್ತಾನೆ. ಸೈತಾನ್ ಕನೆಕ್ಟ್ ಆಗಿದ ತಕ್ಷಣ ಕಳ್ಳನ್ನು ಸೂಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಮತ್ಯಾವುದಕ್ಕಾಗಿ ಬರೋದಿಲ್ಲ. ಆಗ ನಮ್ಮ ಜೀವನದಲ್ಲಿ ದೇಸಪ್ಪ ಹೇಳ್ತಾರೆ, ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆ. 430 ವರ್ಷ ಅವರು ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ ಒಡಂಬಡಿಕೆ ಇಲ್ಲ, ಆರಾಧನೆ ಇಲ್ಲ, ಯಾವ ವಿಧವಾದ ಪ್ರಾರ್ಥನೆಗಳಿಲ್ಲ, ಯಾವ ವಿಧವಾದ ದೇವರ ಬಲಿಗಳಿಲ್ಲ, ದೇವರ ಸನ್ನಿಧಾನದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಇಲ್ಲ, ಕಾಣಿಕೆಗಳಿಲ್ಲ, ₹1 ದೇವರಿಗೆ ರಾಜ್ಯಕ್ಕೆ ಅವ್ರು ಬಿತ್ತಲಿಲ್ಲ. ಪ್ರಿಯ ಮಕ್ಕಳೇ, ನೋ, ಗಾಡ್ ವಾಂಟ್ ಟು ಸೆಟ್ ದೆಮ್ ಫ್ರೀ. ಈಗ ಅವ್ರನ್ನ ಬಿಡುಗಡೆ ಮಾಡಕ್ಕೆ ಬಂದಿದ್ದಾರೆ. ದೇವ್ರು ಮೋಸೆ ಹತ್ರ ಮಾತಾಡ್ತಾರೆ. ಮೋಸೆ ದೇವ್ರ ಸನ್ನಿಧಾನಕ್ಕೆ ಬಂದು ಹೇಳ್ತಾನೆ, ದೇವರೇ ಇವನ್ನ ಬಿಡುಗಡೆ ಮಾಡೋದು ಹೇಗಪ್ಪ, ನನ್ನ ಕೈಲಿ ಆಗಲ್ಲಪ್ಪ. ಈ ಉಕ್ಕಿನ ಕೋಟೆ ಆಗಿರುವ ಫೆರೋನ ಅರಸನಿಂದ ಯಾರು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ? ಅಷ್ಟು ದೊಡ್ಡ ಸುಭದ್ರವಾದ ಕಬ್ಬಿಣದ ಕೋಟೆ ಒಳಗೆ ಅವನ್ನ ಅಡಗಿಸಿಟ್ಟಿದ್ದಾನೆ. ಇವರನ್ನ ನನ್ನ ಕೈಯಿಂದ ಬಿಡಿಸೋರು ಯಾರು ಅಂತ ಹೇಳಿ ಅವನು ನಿಂತ್ಕೊಂಡು ಜಂಬ ಪಡ್ತಾನೆ. ಅವನ್ನ ಬಿಡಿಸೋದಕ್ಕೋಸ್ಕರನೇ ದೇವರೊಂದು ಮಗನ ಹುಟ್ಟಿಸ್ತಾರೆ. ಆ ಮಗುನೇ ಮೋಸೆ. ಆ ಮಗು ಹುಟ್ಟಬೇಕಾದ್ರೆ ಆ ತಂದೆ ತಾಯಿಗಳು ಈ ಮಗು ಸುಂದರವಾಗಿದೆ ಅಂತ ಹೇಳಿ ಮಗುನ ಅಡಗಿಸಿರ್ತಾರೆ. ಆದರೆ ರಾಜನ ಉಗ್ರ ಆ ಆದೇಶಕ್ಕೋಸ್ಕರವಾಗಿ ಎಲ್ಲಿ ಗಂಡು ಮಗು ಸಾಯಿಸಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ರಾಜ, ಈ ತಂದೆ ತಾಯಿ, ಮೋಸೆ ತಂದೆ ತಾಯಿ ಆ ಒಂದು ರಾಳವನ್ನು ಕಟ್ಟಿ ಒಂದು ಬುಟ್ಟಿಯಲ್ಲಿ ಮಗುನಿಟ್ಬಿಟ್ಟು ನೈಲ್ ನದಿಯೊಳಗೆ ಬಿಟ್ಬಿಡ್ತಾರೆ. ಹೋಗು, ಬದುಕಿದ್ರೆ ಬದುಕು, ಸತ್ತರೆ ಸಾಯಿ. ಒಂದು ವೇಳೆ ಜೀವವುಳ್ಳ ದೇವ್ರು ನಿನ್ನ ಜೊತೆ ಇದ್ದರೆ ಆ ಮಗುನ ರಕ್ಷಿಸ್ತಾರೆ. ಒಂದು ವೇಳೆ ಇಲ್ಲ ಅಂದರೆ ನೀನು ಹಾಗೆ ಸತ್ತು ಹೋಗ್ತೀಯಾ. ಒಂದೇ ತೀರ್ಮಾನದೊಂದಿಗೆ ನಂಬಿಕೆಯಿಂದ ಆ ಮಗುವನ್ನು ನೈಲ್ ಸಮುದ್ರದಲ್ಲಿ, ಹೇಗೆ ಕಾವೇರಿ ನದಿ, ಯಮುನಾ ನದಿ ಅಂತ ಹೇಳ್ತಿರಲ್ಲ, ಆ ಥರ ನದಿಯಲ್ಲಿ ಬಿಟ್ಬಿಟ್ರು. ಯಾಕೆ ಈ ಜನನ ಬಿಡುಗಡೆ ಮಾಡಬೇಕೆ. ಕೊನೆಗೆ ಈ ನದಿಯಲ್ಲಿ ಹೋಗ್ಬೇಕಾದ್ರೆ ಜಸ್ಟ್ ಥಿಂಕ್ ಅಬೌಟ್ ದ ಸಿನಾರಿಯೋ. ಸೈತಾನಿಗೆ ಎಷ್ಟು ಗಲಿಬಿಲಿ ಆಗಿರಬೇಕು. ಯಾಕೆ ಸೈತಾನ್ ಚೆನ್ನಾಗಿ ಗೊತ್ತು, ಈ ಮಗು ಮುಂದೆ ಒಂದು ದೊಡ್ಡ ಲೀಡರ್ ಆಗ್ತಾನೆ, ಐಗುಪ್ತ ದೇಶದ ಜನಗಳನ್ನ ಬಿಡುಗಡೆ ಮಾಡ್ತಾನೆ. ಸೈತಾನ್ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೇನು ಮಾಡ್ದ, ಅಲ್ಲೋಲ ಕಲ್ಲೋಲ ಮಾಡ್ದ. ಇನ್ನೇನು ಆ ಮಗುನೇ ಸಾಯಿಸಬೇಕು. ಆದರೆ ಮೋಸೆ ಹೇಳ್ತಾನೆ, ಈ ನೀರಿನ ಮೇಲೆ ತೇಳ್ತಾ ಇದ್ದೇನೆ, ನಿನ್ನನ್ನು ಕೊಲ್ಲಬೇಕಂತ ನೋಡ್ತೀಯಾ? ಒಂದು ದಿನ ನಾನು ದೊಡ್ಡವನಾಗ್ತೀನಿ, ನಾನು ದೊಡ್ಡ ವಾಕ್ಯದಲ್ಲಿ ಹಿಡಿತೇನೆ, ನಾನು ದೊಡ್ಡ ಸ್ತಂಭ ಹಿಡಿತೇನೆ, ಇದೇ ನೈಲ್ ನದಿಯನ್ನ ರಕ್ತವಾಗಿ ಮಾರ್ಪಡಿಸ್ತೇನೆ. ಯಾವ ನದಿ ನಾನು ಮುಳುಗಿಸಕ್ಕೆ ಹೋಗುತ್ತೆ, ಅದೇ ನದಿನ ನಾನು ರಕ್ತಮಯವಾಗಿ ಮಾರ್ಪಡಿಸುವ ದಿನಗಳು ಬರುತ್ತೆ ಅಂತ ಹೇಳಿ ದೇವರು ಮೋಸೆನ ಅರಸನಾಗಿ ಮಾಡಿ ಐಗುಪ್ತ ದೇಶದಲ್ಲಿ ಅದೇ ಸ್ಥಳದಲ್ಲಿ ತೆಗೆದುಕೊಂಡು ಹೋದ್ರು. ದ ಗೈ ಹೂ ವಾಂಟೆಡ್ ಟು ಕಿಲ್ ಮೋಸಸ್, God took the same enemy to bless the Moses people of God. ಯಾವ ಶತ್ರು ಮೋಸೆಯನ್ನು ಕೊಲ್ಲೋದಕ್ಕೆ ನೋಡ್ತಾನೆ, ಅದೇ ಶತ್ರು ಮೂಲಕ ದೇವರು ಮೋಸೆಯನ್ನ ಅರಮನೆಯಲ್ಲಿ ಇಟ್ಟು ಆಶೀರ್ವಾದ ಮಾಡಿದ್ರು. The guy who wanted to kill Moses, God took him the same Moses to bless Moses to Pharaoh. ನನ್ನ ಪ್ರಿಯ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ಶತ್ರುಗಳು ನೂರಾರು ಇರ್ಬೋದು, ಸಾವಿರಾರು ಸಮಸ್ಯೆಗಳಿರ್ಬೋದು. ಈ ಬೆಟ್ಟ ಹತ್ತಕ್ಕಾಗಲ್ಲ, ಈ ಕೋಟೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ನನಗೆ ಮದುವೆನೇ ಆಗಲ್ಲ, ನಾನು ಮನೆ ಕಟ್ಟಕ್ಕೆ ಆಗಲ್ಲ, ನಾನು ಮನೆ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಲ್ಯಾಂಡ್ ಸೇಲ್ ಆಗುತ್ತೆ ಇಲ್ವೋ, ಯಾವ ಪೇಪರ್ ಇಲ್ಲ ಅಂತೇಳಿ ಕೂತಿರ್ಬೋದು. ಇವತ್ತು ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, 430 ವರ್ಷ ಅಂತೇಳಿ ಈ ಮಕ್ಕಳು ಯಾಕೆ ಅಷ್ಟು ದೊಡ್ಡದಾಯಿತು ಅಂದರೆ, ದೇ ವರ್ ನಾಟ್ ರೆಡಿ ಟು ರಿಪೆಂಟ್ ಫಾರ್ ಗಾಡ್. ಅಬ್ರಾಹ್ಮನ ಒಡಂಬಡಿಕೆಯನ್ನು ಅವ್ರು ನೆರವೇರಿಸೋಕ್ಕೆ ಇಷ್ಟಪಡಲಿಲ್ಲ. ಆ ಐಗುಪ್ತ ದೇಶದ ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ಅದರಲ್ಲಿ ಅವರು ಮಿಂಗಲಾದ್ರೆ ವಿನ ಅವ್ರ ಜೀವನದಲ್ಲಿ ನಾನು ಬಿಡುಗಡೆ ಆಗಬೇಕು, ನಾನು ಚೆನ್ನಾಗಾಗಬೇಕು ಅನ್ನೋ ಮನಸ್ಸು ಅವರಿಗೆ ಬರಲಿಲ್ಲ. ಕೊನೆಗೆ ಅವ್ರನ್ನ ಮರೆತು ಕೊನೆಗೆ ಜೀತದಾಳುಗಳಾಗಿದ್ರು. ಎಂಡ್ ಆಫ್ ದ ಡೇ ದೇ ಬಿಕಮ್ ಅಟರ್ಲಿ ಸ್ಲೇವ್, ನಾಟ್ ದ ಸರ್ವೆಂಟ್. ಸ್ಲೇವ್ ಅಂದ್ರೆ ಏನು? ಅವನಿಗೆ ಯಾವುದು ಫ್ರೀಡಮೇ ಇರೋದಿಲ್ಲ. ಸ್ವಂತ ಮನೆ ಇರಲ್ಲ,
ಸ್ವಂತ ಗಾಡಿ ಇರೋದಿಲ್ಲ, ಸ್ವಂತ ಬಸ್ಸಲ್ಸ್ಗಳಿರೋದಿಲ್ಲ. ನೆಲದ ಮೇಲೆ ಮಲಗಬೇಕು, ನೆಲದ ಮೇಲೆ ಅಡುಗೆ ಮಾಡ್ಕೋಬೇಕು, ನೆಲದ ಮೇಲೆ ಅವ್ನು ಶೀತದಾಳು, ಅವ್ನು ಯಾವುದಾದ್ರು ಒಂದು ವಸ್ತು ಕೂಡ ಅವ್ನಿಗೆ ಇರೋದಿಲ್ಲ. ಗುಲಾಮತನ ಅಂದರೆ, ಸ್ಲೇವರಿ ಅಂದರೆ, ಸೈತಾನನು ನಮ್ಮನ್ನು ಯಾವಾಗ ನಾವು ಒಡಂಬಡಿಕೆನ ಮರೆತು ಬಿಡ್ತೀವಿ ಅಷ್ಟು ಈನ ಮಟ್ಟಕ್ಕೆ ನಮ್ಮನ್ನ ತೆಗೆದುಕೊಂಡೋಗಿ ಇಳಿಸಿಬಿಡ್ತಾನೆ. ಅದನ್ನೇ ಹೊಸ ಒಡಂಬಡಿಕೆ ಏಸಪ್ಪ ಹೇಳ್ತಾರೆ, 2 ಕುಮಾರರಿದ್ರು. ಒಂದು ಕುಮಾರ ಹೇಳ್ತಾನೆ, ದೊಡ್ಡ ಕುಮಾರ, ಅಪ್ಪ ನನಗೆ ಬರಬೇಕಾದ ಆಸ್ತಿ ಅಲ್ಲ ಕೊಟ್ಬಿಡು, ನಾನು ಹೋಗಿ ನನ್ನ ಪಾಡಿನ ಇರ್ತೀನಿ ಅಂತ ಹೇಳ್ತಾನೆ. ತಂದೆ ಹೇಳ್ತಾರೆ, ಬೇಡ ಮಗ ನೀನು ಹೋಗಬೇಡ. ಇಲ್ಲ ನಾವು ಹೋಗ್ತೀನಿ. ಯಾಕೆ? ಒಡಂಬಡಿಕೆ ಮುರಿದುಬಿಟ್ಟ. ನನ್ನ ಆಸ್ತಿ ಪಾಲು ಕೇಳ್ದ, ಆಸ್ತಿ ತೊಗೊಂಡು ಹೋದ. ಎಲ್ಲ ವಿಧವಾದ ಸ್ನೇಹಿತರ ಜೊತೆ ಸೇರಿಕೊಂಡು ಎಲ್ಲ ಕೆಟ್ಟ ಕೆಲಸಗಳು ಮಾಡಿ ಆ ಆಸ್ತಿಯೆಲ್ಲ ಪೋಲು ಮಾಡ್ದ. ಕೊನೆಗೆ ಎಲ್ಲವನ್ನ ಕಳ್ಕೊಂಡ. ಹಣ ಇರೋವರೆಗೂ ಜನ ಅವನ ಜೊತೆ ಇದ್ದರು. ಹಣ ಹೋದ ಮೇಲೆ ಎಲ್ಲರನ್ನ ಬಿಟ್ಟೋಗ್ಬಿಟ್ರು ಅಲ್ವಾ? ನಾನು ಹೇಳ್ತೀನಲ್ಲ, ನೀರು ಇಲ್ಲದ ಬಾವಿ, ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ. ಖಾಲಿ ಬಾವಿ ಥರನ ಹೋಗ್ತಾರಾ? ಇಲ್ಲ. ಹಣ ಇಲ್ಲದ ಮನುಷ್ಯ ಹತ್ರ ಹೋಗ್ತಾರಾ? ನೀರಿಲ್ಲದ ಬಾವಿ, ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ. ಯಾರು ಮೂಸಲ್ಲ ಅಲ್ಲಿ, ಯಾರು ಮೂಸೋದೇ ಇಲ್ಲ. ಬಾವಿ ಚೆನ್ನಾಗಿ ನೀರಿತ್ತು ಅಂದರೆ ಜನ ತುಂಬಿರ್ತಾರೆ. ಗಂಡನದ ಚೆನ್ನಾಗಿ ದುಡ್ಡಿತ್ತು ಅಂದರೆ, ನಾನು ನಿಮ್ಮ ಮಕ್ಕಳು ಅಣ್ಣನ ಮಗ, ನಿಮ್ಮ ಅಕ್ಕನ ಮಗ ಗೊತ್ತಿಲ್ವಾ, ನಿನ್ನ ಮಗುತ್ತಾಗ ನಾನೇ ಎತ್ಕೊಳ್ತಾ ಇದ್ದೆ ನಿನ್ನ, ಎಲ್ಲ ಥರ ಹೇಳ್ಕೊಂಡು ಡೈಲಾಗ್ ಕೊಟ್ಟು ಒಳಗೆ ಬಂದ್ಬಿಡ್ತಾರೆ. ಯಾಕೆ? ದುಡ್ಡಿದೆ ಅಲ್ಲಿ. ದುಡ್ಡಿಲ್ಲ ಅಂದರೆ ತಿರುಬೋಕಿ ನನ್ನ ಮಗ, ಅವನು ಯಾರು ನನಗೆ ಗೊತ್ತಿಲ್ಲ, ಆ ರೀತಿ ಅದ್ರ ಇಲ್ಲಮ್ಗೆ ಹೋಗ್ಬಿಡುತ್ತೆ. ಹಣ ಇರೋರಿಗೆ ಆಸ್ತಿ, ಹಣ ಇರೋರಿಗೆ ಅಂತಸ್ತು. ಆದರೆ ಒಡಂಬಡಿಕೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ದೇವರ ಆಶೀರ್ವಾದ ಬರುತ್ತೆ. ಒಡಂಬಡಿಕೆ ಇರಬೇಕಾದ್ರೆ ನಿನ್ನ ಕೈಲಿ ಏನು ಇಲ್ಲ ಅಂದ್ರೂ ಕೂಡ ನೀನು 106 ಜನಕ್ಕೆ ಬ್ಲೆಸ್ಸಿಂಗ್ ಆಗಿರ್ತೀಯ. Joseph never had asset. Joseph never had any money. Joseph never had any bank account. But he had a covenant of God. When he had a covenant of God, he had the blessing because of his covenant. God blessed the house of 44. Amen. ಅವನ ನಂಬಿಕೆ ಒಡಂಬಡಿಕೆ ಇತ್ತು. ದೇವರು ಅವನ ಜೊತೆ ಇದ್ರು ಅಂತ ಏನು ಅರ್ಥ? ಅವನ ಜೊತೆ ಐಶ್ವರ್ಯ ಇತ್ತ, ಅವನ ಜೊತೆ ಅಭಿವೃದ್ಧಿ ಇತ್ತ, ಅವನ ಜೊತೆ ಒಂದು 5-6 ಕಾರ್ಗಳು ಬಂಗ್ಲೆಗಳಿತ್ತ? ನೋ, ನಥಿಂಗ್. He had a covenant of God. ಅವನ ಜೊತೆ ಒಡಂಬಡಿಕೆ ಇದ್ದಿದ್ದಕ್ಕೆ, ಅವನು ಒಡಂಬಡಿಕೆ ಇದ್ದಿದ್ದಕ್ಕೆ ಶಾನನ್ ಅವರೇ, ದೇವರು ಅವನು ಎಲ್ಲೆಲ್ಲ ಕಾಲಿಟ್ಟ ಆ ಮನೆನ ದೇವರ ಆಶೀರ್ವಾದ. ಅವನು ಎಲ್ಲೆಲ್ಲ ಕಾಲಿಟ್ಟ, wherever he step in, God began to flourish him and prosper that houses. ಯೋಸೆಫ್ ಎಲ್ಲೆಲ್ಲ ಹೋಗ್ತಾನೆ, ದೇವರು ಅವನ ಮನೆಗಳನ್ನ ಆಶೀರ್ವಾದ. ಬಿಕಾಸ್ ದ ಗಾಡ್ ವಾಸ್ ವಿತ್ ಹಿಮ್. ದೇವರು ಯೋಸೆಫನ ಸಂಗಡ ಇದ್ದರು. ದೇವರು ಯೋಸೆಫನ ಸಂಗಡ ಇದ್ದರು. 17 ಬಾರಿ ಬರುತ್ತೆ ಈ ಮಾತು. ಆದಿಕಾಂಡದಲ್ಲಿ 17 ಬಾರಿ ಬರುತ್ತೆ, ದೇವರು ಯೋಸೆಫನ ಸಂಗಡ ಇದ್ದರು. ಆಗ ಯೋಸೆಫನ ಸಂಗಡ ಇದ್ರು ಅಂದ್ರೇನು? ಕೀರ್ತನೆ 91:1 ಪ್ರಕಾರ, ಪರಮಾತ್ಮನ ಮೊರೆಯೊಕ್ಕಿನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರ್ತಾನೆ. ಪರಮಾತ್ಮನ ಮೊರೆ ಗಟ್ಟಿ ಹಿಡ್ಕೊಂಡ್ಬಿಟ್ಟ. ದೇವರೇ, ನೀನಿಲ್ದ ನನಗೆ ಯಾರು ಇಲ್ಲಪ್ಪ, ನಿನ್ನ ಹೊರತು ನನಗೆ ಯಾರು ಇಲ್ಲ. ಈ ದೇಶದ ಪರದೇಶಿಯಾಗಿ ಬಂದಿದ್ದೇನೆ, ಏನಿಲ್ದವನಾಗಿ ಬಂದಿದ್ದೇನೆ, ಬರಿಗೈಯಲ್ಲಿ ಬಂದಿದ್ದೇನೆ, ₹1 ನನ್ನ ಕೈಲಿಲ್ಲ ಸ್ವಾಮಿ. ಯಾರು ನನಗೆ ರೋಕದಿಲ್ಲಪ್ಪ, ಈ ಊರಲ್ಲಿ ನನಗೆ ಪರಿಚಯ ಇಲ್ಲಪ್ಪ. ನಾನೊಬ್ಬ ಸ್ಟ್ರೇಂಜರ್ ಆಗಿ, ಫಾರಿನರ್ ಆಗಿ ಈ ಊರಿಗೆ ಬಂದಿದ್ದೇನೆ, ದೇಶಕ್ಕೆ ಬಂದಿದ್ದೇನೆ. ನನ್ನನ್ನು ಹರಾಜಾಕಿ ಮಾರಿದಾರಪ್ಪ. ನಾನು ಏನು ಮಾಡಲಿ, ನನಗೇನು ಗೊತ್ತಾಗ್ತಾ ಇಲ್ಲ. ಏಯ್ ಕಮಾನ್, ನಿನ್ನ ಜೊತೆ ಒಡಂಬಡಿಕೆ ಇದೆ. ಈ ಎಲ್ಲ ಪರಿಸ್ಥಿತಿಗಳನ್ನ ಕರ್ಕೊಂಬಂದಿರೋ ನಾನೇ, ಎಲ್ಲ ಪರಿಸ್ಥಿತಿಗಳನ್ನ ಮಾಡಿದ ನಾನೇ. ಐ ಓನ್ಲಿ created this kind of scenario for you because I want to lift you in a unique way. ಜಮೇಲ್, ಇದುವರೆಗೆ ಆಗದೆ ಇರುವಂತ ಒಂದು ಲಿಫ್ಟ್ ಆಗುತ್ತೆ, ಶಿಫ್ಟಿಂಗ್. ಅಪ್ಪ ನಿಮ್ಮನ್ನ ಲಿಫ್ಟ್ ಮಾಡ್ತೀನಿ ಅಂತಾರೆ. ಆ ಲಿಫ್ಟ್ ಮಾಡೋದಕ್ಕೆ ಬೇರೆ ಒಂದು ಸಿಚುವೇಶನ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ಬಾಲ್ ಇಲ್ಲಿರೋ ಕಡೆ ಬಾಲ್ ಇಲ್ಲಿಕ್ತಾರೆ, ಕೆಳಗಿರೋ ಬಾಲ್ನ ಮೇಲಿಕ್ಕಿರ್ತಾರೆ, ತೇಲ ಬಾಲ ತಲೆ ಮೇಲೆ ಹೊಡೆಯಂಗೆ ಮಾಡ್ತಾರೆ. ಎಲ್ಲ ಮಾಡಿ ನೀನೇ ಕನ್ಫ್ಯೂಸ್ ಆಗೋಂಗೆ ಮಾಡಿಡ್ತಾರೆ. ಯಾಕೆಂದರೆ ಸೈತಾನ್ಗೆ ಚೆನ್ನಾಗಿ ಗೊತ್ತು ದೇವ್ರಿವನ್ನ ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಕೊನೆಗೆ ಯೋಸೆಫ್ ಎಲ್ಲಿ ಹೋಗ್ಲಿ ಅವನ ಆಶೀರ್ವಾದ ಹೊಂದ್ಕೊಂಡ್ಬಿಟ್ಟ. ಕಾರಣ ಅವನ ಜೊತೆ ಒಡಂಬಡಿಕೆ ಇತ್ತು. 430 ವರ್ಷ ಈ ಕತೆ ನೀವು ಕೇಳಿದ್ದೀರ, ಹೋದ ವರ್ಷನೂ ಕೇಳ್ಕೊಂಡು ಬಂದಿದ್ದೀರಾ. 430 ವರ್ಷ ಇವ್ರು ಯಾರು ಪ್ರೇ ಮಾಡಲಿಲ್ವಾ? 430 ವರ್ಷ ಇವ್ರು ಯಾರು ಉಪವಾಸ ಮಾಡಲಿಲ್ವಾ? 430 ವರ್ಷ ಇವ್ರು ಯಾರು ದೇವ್ರ ಬಗ್ಗೆ ಚಿಂತೆ ಮಾಡಲಿಲ್ವಾ? ದೇ ವರ್ ಕ್ರೈಯಿಂಗ್, ದಟ್ಸ್ ಆಲ್. ದೇ ವರ್ ಕ್ರೈಯಿಂಗ್. ವಿ ಡೋಂಟ್ ನೋ ವಾಟ್ ಈಸ್ ದ ಪವರ್ ಆಫ್ ಕವನೆಂಟ್. ಸೈತಾನ್ ಏನು ಮಾಡ್ದ ಅವ್ರಿಗೆ? ಆ ಒಡಂಬಡಿಕೆ ಗಂಧವನ್ನ ಮರೆಸ್ಬಿಟ್ಟ ಅವ್ರಿಗೆ ಬರೀ ಅಳೋದೊಂದೇ ಹೇಳ್ಕೊಟ್ಟ. ಇವತ್ತು ತುಂಬ ಕ್ರೈಸ್ತರು ಅಳ್ತಾರೆ ಕೂತ್ಕೊಂಡು, ಹೊರತು ಕ್ಲೈಮ್ ಮಾಡಿ ದೇ ಆರ್ ನಾಟ್ ಏಬಲ್ ಟು ಕ್ಲೈಮ್ ದ ಪ್ರಾಮಿಸಸ್ ಆಫ್ ಗಾಡ್ ಥ್ರೂ ದ ಏಬ್ರಾಮ್. ಆ ಏಬ್ರಾಮ್ ಮೂಲಕ ಕೊಟ್ಟಂಥ ಆ ಒಡಂಬಡಿಕೆನ ಅವ್ರು ಏನು ಮಾಡಿಬಿಟ್ರು? ಮರೆತು ಬಿಟ್ರು.
ಈಗ ದೇವರು ಒಬ್ಬ ವ್ಯಕ್ತಿನ ಎರಪ್ಟ್ ಮಾಡ್ತಾರೆ, ಮೋಸನ ಕರ್ಕೊಂಬರ್ತಾರೆ, ಮೋಸ ಜೊತೆ ಮಾತಾಡ್ತಾರೆ, ಮೋಸ ಹತ್ರ ಹೇಳ್ತಾರೆ, ನಾನು ನಿನ್ನ ಮಧ್ಯದಲ್ಲಿ ಪಿತೃಗಳ ಬಂದಿದ್ದೀನಿ, ನೀನು ಭಯಪಡಬೇಡ, ನಾನೇ ನಿನ್ನ ಸಂಗಡ ಇರುತ್ತೇನೆ, ನೀನು ನನ್ನ ಜನರನ್ನ ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಬೆಟ್ಟದಲ್ಲಿ ಬಂದು ಆರಾಧನೆ ಮಾಡುವಿರಿ, ನಿನ್ನ ಕಳಿಸುವನು ನಾನೇ ಎಂಬುದಕ್ಕೆ ನಿನಗಿದು ಗುರುತಾಗಿರುತ್ತೆ ಅಂತೇಳಿ ಅವನಿಗೊಂದು ಕೋಲ್ ಕೊಡ್ತಾರೆ. ಹೋಗು. ಅವನು ಆಗಲ್ಲ ಅಂತ ಹೇಳ್ತಾನೆ, ಬಿಡಲ್ಲ ಅಂತ ಹೇಳ್ತಾನೆ, ಕೋಟೆ ತುಂಬ ದೊಡ್ಡದು ಅಂತ ಹೇಳ್ತಾನೆ, ರಾಜ ತುಂಬ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ, ಕೋಟೆ ತುಂಬ ಅಗಲವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಯಾವುದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿನಗೆ ಕಳಿಸ್ತಾ ಇದ್ದೀನಿ, ಒಂದು ಕೋಲ್ ಕೊಟ್ಟು ಕಳಿಸ್ತೇನೆ, ಯಾಕಂದರೆ ನೀನು ನನ್ನ ಒಡಂಬಡಿಕೆ ಎತ್ಕೊಂಡು ಹೋಗ್ತಿದ್ಯಾ, ಹೋಗು. ಈ ಒಡಂಬಡಿಕೆ ಎಲ್ಲಿವರೆಗಿರುತ್ತೆ, ನನ್ನ ದೂತರೆಲ್ಲ ನಿನ್ನಿಂದ ಬರ್ತಾ ಹೋಗ್ತಾರೆ, ನೀವು ಹೋಗೋ ಕಡೆಗಳೆಲ್ಲ ದೂತರು ಬರ್ತಾರೆ, ನಿನ್ನ ಕೈ ಇಟ್ಟುಗಳೆಲ್ಲ ಕೆಲಸಗಳನ್ನ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾರೆ. ಮೋಸನೆ ಕಳಿಸ್ತಾರೆ. ಮೋಸನೆ ಕಳಿಸಿದಾಗ ಆ ಮೋಸೆ ಬಂದವ್ರ ಜೊತೆ ಮಾತಾಡ್ತಾರೆ, ನೋಡ್ರಪ್ಪ ದೇವ್ರ ಹತ್ರ ಮಾತಾಡಿದ್ದಾರೆ, ಆ ಮಾತಾಡಿದ್ರಿಂದ ದೇವ್ರು ನಿಮಗೆ ಬಿಡುಗಡೆ ಮಾಡಬೇಕಾದ್ರೆ ನೀವು ದೇವ್ರ ಹತ್ರ ಒಂದು ನಿಯಮ ಇಟ್ಕೊಂಡಿದ್ದಾರೆ, ಆ ಅದ್ಭುತ ಆಗ್ಬೇಕಂದ್ರೆ ಈ ಕೋಟೆಯಿಂದ ಹೊರಗಡೆ ನೀವು ಬರಬೇಕಾದ್ರೆ ನೀವೊಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು? ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಿಂದ ಒಂದೊಂದು ಕುರಿಗಳನ್ನು ತರಬೇಕು. 12ನೇ ಅಧ್ಯಾಯದಲ್ಲಿ ಶುರು ಮಾಡ್ತಾರೆ. 12ನೇ ಅಧ್ಯಾಯ 1ನೇ ವಾಕ್ಯ ಒಂದು ಓದಿ ಮಾತನ್ನ. ದೇವರಿಗೆ ಸ್ತೋತ್ರವಾಗಲಿ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಅಂದ್ರೆ ನಮ್ಗೆ 12 ತಿಂಗಳಿದೆ ಅಲ್ವಾ, ಜನವರಿಯಿಂದ ಡಿಸೆಂಬರ್ವರೆಗೂ 12 ತಿಂಗಳಿದೆ. ಏಸಪ್ಪ ಬಂದು ಹೇಳ್ತಾರೆ, ಈ ಎಲ್ಲ 12 ತಿಂಗಳಲ್ಲಿ ಇವತ್ತು ನನ್ನ ಜೊತೆ ಮಾತಾಡ್ತೀನಲ್ಲ, ಈ ದಿನ ಮಾತಾಡೋದೇ ಮೊದಲನೇ ತಿಂಗಳಾಗಬೇಕು. ಆ ಮೊದಲನೇ ತಿಂಗಳೇ ಪಸ್ಕಾ ಹಬ್ಬ ಆಚರಿಸಬೇಕು ನನ್ನ ಪ್ರಿಯ ಮಕ್ಕಳೇ. ಅದನ್ನ ದೇವರ ಹತ್ರ ಮಾತಾಡ್ತಾರೆ. ನೆಕ್ಸ್ಟ್, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದೇ ಪ್ರತಿ ವರ್ಷದ ಮೊದಲನೇ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೋಡಿ, ಯಾಕೆ ಅಲ್ಲಿವರೆಗೂ ಅವ್ರಿಗೆ ಕ್ಯಾಲೆಂಡರ್ ಗೊತ್ತಿಲ್ಲ, ಅಲ್ಲಿವರೆಗೂ ಅವ್ರಿಗೆ ಕ್ಯಾಲೆಂಡರ್ ಗೊತ್ತಿರಲಿಲ್ಲ, ಅವ್ರಿಗೆ ಡೇಟ್ ಬರೆಯೋದು ಗೊತ್ತಿಲ್ಲ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಗೊತ್ತಿಲ್ಲ, ಯಾರು ಸ್ಕೂಲ್ಗಳಿಗೆ ಹೋಗಲಿಲ್ಲ, ಕಿಂಡರ್ ಗಾರ್ಡನ್ಗೆ ಹೋಗಲಿಲ್ಲ, ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ, ಯಾರು ಯೂನಿವರ್ಸಿಟಿಗಳಿಗೆ ಹೋಗಿ ಪಾಸ್ ಆಗಲಿಲ್ಲ. ಆಲ್ ಆರ್ ಇಲ್ಲಿಟ್ರೇಟೆಡ್, ಆಲ್ ಆರ್ ಇನ್ ಡಾರ್ಕ್ನೆಸ್, ಆಲ್ ಆರ್ ಸ್ಲೇವರಿ. ಅವ್ರಿಗೆ ಏನು ಗೊತ್ತಿಲ್ಲ, ದೇ ಆರ್ ಲಿಟ್ರಲಿ ಜಸ್ಟ್ ಲೈಕ್ ಅನ್ ಆ್ಯನಿಮಲ್. ಅಷ್ಟು ಗೊತ್ತಿದೆ ಅವ್ರಿಗೆ ಅಷ್ಟೇ. ಇವತ್ತು ಯಾವ ದಿನ ಅವ್ರಿಗೆ ಗೊತ್ತಿಲ್ಲ, ಇವತ್ತು ಯಾವ ದಿನ ಅಂತೇಳಿ. ಅಪ್ಪ ಹೇಳ್ತಾರೆ, ನಾನು ನಿಮ್ಗೊಂದು ದಿನ ತರ್ತೀನಿ, ಈ ದಿನ ಬಂದು ಜ್ಞಾಪಕಾರ್ಥವಾದ ದಿನವಾಗತ್ತೆ. ಸುಮ್ಮನೆ ನಿಮ್ಮನ್ನ ಬಿಡಿಸಲ್ಲ, ಒಂದು ಸ್ಪೆಷಲ್ ಆಗಿ ಬಿಡಿಸ್ತೀನಿ, ಒಂದು ಘನವಾಗಿ ಬಿಡಿಸ್ತೀನಿ. ನಾನು ಬಿಡಿಸ್ಬೇಕಾದ್ರೆ ಅದರಲ್ಲೊಂದು ಬ್ಲೆಸ್ಸಿಂಗ್ ಆಗಿರಬೇಕು. ಆ ರಿಡಮ್ಷನ್ ಹೆಂಗಿರತ್ತಂದ್ರೆ, ನಿಮ್ಮ ರಿಡಮ್ಷನ್ನು ಒಂದು ರೆಸ್ಟೋರೇಷನ್ ಆಗಿರಬೇಕು. ಅದು ಸುಮ್ಮನೆ ಏನೋ ಬಂದ್ಬಿಟ್ಟು ಆಗ ತಂದೆ ಬಿಡಿಸ್ಬಿಡ್ತೀನಿ ಅಂತ ಹೇಳಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಒಂದು ನಿಯಮ ಇದೆ. ಆ ನಿಯಮ ಪ್ರಕಾರನೇ ಎಲ್ಲಿ ನೋಡಲಿ ದೇವರು, ಯಾವ ಕಡೆ ನೋಡಿ ದೇವರು ಮಾಡಿದ್ರೆ ಎಲ್ಲವನ್ನ ಅವರು ಕ್ರಮವಾಗಿ ಮಾಡ್ತಾರೆ. ಆದಿಕಾಂಡದಲ್ಲಿ ಓದ್ತೀರಾ, ಹೀಗೆ ದೇವರು ಮೊದಲನೇ ದಿನ ಆಕಾಶ ಉಂಟು ಮಾಡಿದನು, 3ನೇ ದಿನ ದೇವರು ನಕ್ಷತ್ರಗಳುಂಟು ಮಾಡಿದನು, 2ನೇ ದಿನ ಜಬ್ಬಾಗೋಯ್ತಾ? ಇಲ್ಲ, ಎಲ್ಲ 1 2 3 4 ಹೀಗೆ ಹೇಳಿ ದೇವರು ಎಲ್ಲವನ್ನ ನೋಡಿ ಕಂಡು ಅದನ್ನು ಒಳ್ಳೆಯದೆಂದು ಕಂಡನು, ಹೀಗೆ ಅವುಗಳನ್ನ ಆಶೀರ್ವಾದ ಮಾಡ. 6ನೇ ದಿನ ದೇವರು ತಮ್ಮ ಸ್ವರೂಪದಲ್ಲಿಯೇ ಮನುಷ್ಯನ ಉಂಟು ಮಾಡೋಣ ಅಂತೇಳಿ ಮನುಷ್ಯರು ಉಂಟಾಗಲಿ ಅಂತ ಹೇಳಿಲ್ಲ. ಅವನೇನ್ ಮಾಡಿದ್ರು, ಮನುಷ್ಯ ಉಂಟಾಗೋಕ್ ಮುಂಚೆ ಆ ಭೂಮಿಯಿಂದ ಮಣ್ಣು ತೆಗೆದುಬಿಟ್ಟು ಅವರು ಮೈಂಡಲ್ಲಿ ಸೋಫಿಯರೇ ಒಂದು ಬ್ಲೂ ಪ್ರಿಂಟ್ ಇದೆ. ಗಂಡನ ಹೆಂಗೆ ಮಾಡಬೇಕು, ಕೈ ಹೆಂಗೆ ಮಾಡಬೇಕು, ಕಾಲು ಹೆಂಗೆ ಮಾಡಬೇಕು, ಮೂಗು ಎಲ್ಲಿಡಬೇಕು, ಕಿವಿ ಎಲ್ಲಿಡಬೇಕು, ಕಣ್ಣು ಎಲ್ಲಿಡಬೇಕು, ಚೆಸ್ಟ್ ಎಲ್ಲಿಡಬೇಕು, ತೊಡೆ ಎಲ್ಲಿಡಬೇಕು, ಬೆರಳುಗಳು ಹೆಂಗೆ ಮಾಡಬೇಕು, ಹೆಂಗೆ ಶೇಪ್ ತರಬೇಕು, ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಎಲ್ಲ ಕ್ಲೀನಾಗಿ ಆ ಮುದ್ದೆ ಮಾಂಸ ಮಾಡ್ತಾರೆ. ಎಲ್ಲ ಮಾಡಿದ ಮೇಲೆ ನಾವು ದಿಸ್ ಇಸ್ ಇಂಪಾರ್ಟೆಂಟ್. ಎಲ್ಲ ಮಾಡಿದ ಮೇಲೆ ಬೇರೆ ಹೇಳ್ತಾರೆ, ಇವಾಗ ಏನು ಮಾಡೋಣ, ಏನು ಮಾಡೋಣ ಅವನಿಗೆ, ಅವನ ಮೂಗಲ್ಲಿ ಶ್ವಾಸ ಓದೋಣ. ಲೆವಿಟಿಕಸ್ ಚಾಪ್ಟರ್ 17:11 ಹೇಳುತ್ತೆ, ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಾಕ್ಯದ, ಲೈಫ್ ಆಫ್ ದ ಫ್ಲೆಶ್ ಈಸ್ ಇನ್ ದ ಬ್ಲಡ್. ದ ಲೈಫ್ ಆಫ್ ದ ಫ್ಲೆಶ್ ಈಸ್ ಇನ್ ದ, ಮನುಷ್ಯನ ದೇಹದಲ್ಲಿರುವ ಜೀವವು ರಕ್ತದಲ್ಲಿ ಅಡಗಿಲ್ಪಟ್ಟಿದೆ, ಪ್ರತಿ ದೇಹಕ್ಕೂ ರಕ್ತವೇ ಪ್ರಾಣ ಆಧಾರ. ಓದಿ ಮೊದಲ 11ನೇ ವಾಕ್ಯ. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವುದರಿಂದ
ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ದೋಷ ಪರಿಹಾರವಾಗುತ್ತದಷ್ಟೇ. ಅಟೋನ್ಮೆಂಟ್ ಆಫ್ ಯರ್ ಸೋಲ್, ಇಟ್ ಈಸ್ ಇನ್ ದ ಬ್ಲಡ್. ಆಗ ಬಾಡಿ ಎಲ್ಲ ರೆಡಿ ಮಾಡಿಬಿಟ್ರಿದೆ. ಲಿಸನ್ ಕೇರ್ಫುಲ್ಲಿ. ಮಾಂಸ ಹೆಂಗೆ ದೇವ್ರು ರೆಡಿ ಮಾಡಿದ್ರು ಮನುಷ್ಯ ಉಂಟಾಗ್ಲಿ ಅಂತ ಹೇಳಿಲ್ಲ. ಅವ್ರ ಮನಸ್ಸಲ್ಲಿ ಒಂದು ಬ್ಲೂ ಪ್ರಿಂಟ್ ಇತ್ತು. ನನ್ನ ಹಾಗೆ ಮನುಷ್ಯ ಇರಬೇಕು, ನನ್ನ ಹಾಗೆ ಕಾಲಿಡಬೇಕು, ನನ್ನ ಹಾಗೆ ಮಾತಾಡಬೇಕು, ನನ್ನ ಹಾಗೆ ಕೈ ಎತ್ತು ಕಮಾಂಡ್ ಮಾಡಬೇಕು. ನಾನು ಹೇಗೆ ಪ್ರಪಂಚಕ್ಕೆ ಸೃಷ್ಟಿಕರ್ತನಾಗಿದ್ದೇನೆ, ನನ್ನ ಮಗ ಈ ಭೂಮಿಗೆ ಬರಬೇಕಾದ್ರೆ ನನ್ನ ಕೇರ್ ಆಫಲ್ಲಿ, ನನ್ನ ಬಿ ಆಫಲ್ಲಿ, ನನ್ನ ಕೇರಲ್ಲಿ ನನ್ನ ಪವರ್ ಇಟ್ಕೊಂಡು, ಅವನು ಪವರ್ ಆಫ್ ಅಟಾರ್ನಿ ತೆಗೆದುಕೊಂಡು ಅವನು CEO ಆಗಬೇಕಂತೇಳಿ ಅವರ ಬ್ಲೂ ಪ್ರಿಂಟ್ ಏನಿತ್ತು ಮೈಂಡಲ್ಲಿ ದೇವ್ರದು, ಕಣ್ಣು ಮೂಗು ಎಲ್ಲ ರೆಡಿ ಮಾಡಿ ಆಮೇಲೆ ಜಸ್ಟ್ ಅವ್ರು ಮೊಣಕಾಲು ಹಾಕ್ಬಿಟ್ಟು ಅವನ ಮೂಗಲ್ಲಿ ಊದ್ತಾರೆ ನೋಡಿ. ಅವರು ಊದಬೇಕಾದ್ರೆ ದಟ್ ಬ್ರೀದ್ ಜನರೇಟೆಡ್ ದ ಡ್ರಾಪ್ ಆಫ್ ದ ಬ್ಲಡ್. ಅರ್ಥ ಆಗತ್ತಾ? ಯಾವಾಗ ದೇವರು ಊದಿದ್ರು, ಯಾರು ಈ ಪ್ರಪಂಚದಲ್ಲಿ ಬೇಕಾದ್ರೆ ಎಷ್ಟು ದೊಡ್ಡ ಸೈಂಟಿಸ್ಟ್ನ ಕರ್ಕೊಂಬಂದು ನನ್ನ ಮುಂದೆ ಬಿಡಿ, ಒಂದೇ ಒಂದು ಸೈಂಟಿಸ್ಟ್ ಕೂಡ ಒಂದು ಡ್ರಾಪ್ ಬ್ಲಡ್ಡು ಅವ್ರ ಕೈಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬ್ಲಡ್ ಅಲ್ಲಿ ಏನಿದೆ ಅಂದ್ರೆ ಲೈಫ್ ಇದೆ. ರಾಘವರೇ, ಬ್ಲಡ್ ಅಲ್ಲಿ ಏನಿದೆ? ಲೈಫ್ ಇದೆ, ಜೀವ ಇದೆ. ದೇವರು ಆದಾಮನ ಮೂಗಲ್ಲಿ ಊದಿದಾಗ, ಊದಿದ ತಕ್ಷಣ ಅವನ ಜೀವಾತ್ಮನಾದ ಆ ಮಣ್ಣು ಮಾಂಸವಾಯಿತು. ಮಣ್ಣು ಏನಿತ್ತು ಕಟ 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 ಕಟಕ ಅದು ಮಾಂಸ ಆಗ್ಬಿಡ್ತು. ಅದಕ್ಕೆ ಮನುಷ್ಯನ ಸತ್ತಿದ ತಕ್ಷಣ ತಗೊಂಡು ಎಲ್ಲ ಹಾಕ್ತಾರೆ, ಮಣ್ಣಿಗೆ ಹಾಕ್ತಾರೆ. ಒಂದು 2-10 ತಿಂಗಳಾದ್ಮೇಲೆ ನೋಡಿ ಮಣ್ಣಿರಲ್ಲೇ ಆ ಮಾಂಸ ಇರೋದೇ ಇಲ್ಲ ಅಲ್ಲಿ. ಎಲ್ಲ ಹುಳುಗಳಿಂದನೇ ರೆಡಿ ಮಾಡ್ತಾರೆ ದೇವರು. ಮನುಷ್ಯನ ದೇಹದಲ್ಲಿ ಬಿಲಿಯನ್ಸ್ ಆಫ್ ಹುಳುಗಳಿದೆ, ಗೊತ್ತಾ ನಿಮಗೆ? ಆ ಹುಳುಗಳಿಂದನೇ ಕೆಲಸ ಆಗ್ತಾ ಇದೆ. ನಮ್ಮ ಜೀರ್ಣಶಕ್ತಿ ಆಗೋದು, ನಮ್ಗೆ ಬಾಡಿಯಲ್ಲಿ ರಕ್ತ ಓಡಿಸೋದು, ವೇನ್ಸ್ಗಳಲ್ಲಿ ರಕ್ತ ಓಡಿ ಎಲ್ಲ ಬಂದು ಜರ್ಮ್ಸ್ಗಳಲ್ಲೇ ದೇವರಿಟ್ಟಿದ್ದಾರೆ. ಯಾಕೊಬ್ಬ ಹುಳುವೇ ಅಂತಾರೆ ದೇವರು. ನೀನು ಹುಳು ಮಾತ್ರದವನು, ಯು ಆರ್ ಎ ವರ್ಮ್ ಜೇಕಬ್. ಆಗ ಎಲ್ಲ ಹುಳುಗಳಿಂದ ತುಂಬಲ್ಪಟ್ಟ ಆ ಮಣ್ಣಿಂದ ದೇವರು ಊದಿದ ತಕ್ಷಣ ಆ ಮಣ್ಣು ಮಾಂಸ ಆಯಿತು. ಮಾಂಸದ ಒಳಗಿಂದ ಉತ್ಪತ್ತಿಯಾಗಿ ಅಸ್ಥಿ ಆಯಿತು, ಅದು ಬೋನ್ಸ್ ಆಯಿತು. ನೆಕ್ಸ್ಟು ದೇವರು ಊದಿದ ತಕ್ಷಣ ಆ ಜೀವಾತ್ಮ ಒಳಗೆ ಹೋಗಿದ ತಕ್ಷಣ ಅಲ್ಲೇನಾಗುತ್ತೆ, ಟ್ರಿಗರ್ ಆಗತ್ತೆ. ಹೇಗೆ ಬೆಂಕಿ ಬಣ್ಣ ತಗೊಂಡು ಠಿಕ್ಕಂದ ಹೊಡೆದ ತಕ್ಷಣ ಹಂಗೆ ಒಂದು ಬೆಂಕಿ ಬಂದ್ಬಿಡತ್ತೆ. ಆ ದೇವರ ಶ್ವಾಸ ಒಳಗೆ ಹೋಗಿದ ತಕ್ಷಣ ಬ್ಲಡ್ಡು ಹರಿಯೋಕ್ಕೆ ಸ್ಟಾರ್ಟ್ ಆಯ್ತು. ಕನ್ಯಾಪುತ್ರಾಯ ನಮ, ಅವ್ರ ಪವಿತ್ರಾತ್ಮನಿಂದ ಗರ್ಭ ಧರಿಸಿದ್ರು ಅಂತ ಹೇಳಿ. ಆಗ ಮರಿಯಮ್ಮನವರ ಗರ್ಭದಲ್ಲಿ ದೇವರು ಹೋಗಿ ಊದ್ತಾರೆ. ಊದಿದ ತಕ್ಷಣ ಅಲ್ಲಿ ಮಗು ರೂಪ ತಾಳತ್ತಲ್ಲಿ. ಅವರ ರಕ್ತದಲ್ಲಿ ಯಾವ ಕಳಂಕ ಇರಲಿಲ್ಲ. ಆದಾಮನ ರಕ್ತದಲ್ಲಿ ಹೇಗೆ ಕಳಂಕ ಇರಲಿಲ್ಲ, ಅದೇ ರೀತಿಯಲ್ಲಿ ಕಳಂಕ ಇರಲಿಲ್ಲ. ಈಗ ರಕ್ತ, ಅದಕ್ಕೆ ಆ ರಕ್ತದಿಂದ ರೆಡಿ ಮಾಡಿ ಆದಾಮನ ರೆಡಿ ಮಾಡಿದ್ದಕ್ಕೆ, ಅವನು ತಪ್ಪು ಮಾಡಿ ಪಾಪ ಮಾಡಿದ್ದಕ್ಕೆ ಅವನು ಎದುರ್ಕೊಂಡ್ಬಿಡ್ತಾನೆ. ಎದುರ್ಕೊಂಡು ಏನು ಮಾಡ್ಬಿಡ್ತಾನೆ, ಹೋಗಿ ಬಚ್ಚಿಕೊಳ್ತಾನೆ. ಯಾಕೆ ಪ್ರತಿ ರಾತ್ರಿ ಸಾಯಂಕಾಲ ದೇವರು ಬರ್ತಿದ್ರು, ಏದೇನು ತೋಟದಲ್ಲಿ ಬಂದು ಅವನ ಜೊತೆ ಮಾತಾಡ್ತಾ ಇದ್ರು, ಎಲ್ಲ ಹೇಳ್ತಾ ಇದ್ರು. ಆದಾಮನ ಯಾವ ಪ್ರಾಣಿಗಳಿಗೆ ಹೆಸರಿಟ್ಟ ಆ ಪ್ರಾಣಿಗಳನ್ನ ಪರ್ಮನೆಂಟ್ ಆಗೋಯ್ತು. ದೇವ್ರು ಹೇಳ್ತಾರೆ, ನಾನು ಹೆಸರಿಲ್ಲ ಕಣೋ, ನಾನೆಲ್ಲ ಪ್ರಾಣಿಗಳನ್ನ ಬರ ಮಾಡ್ತೀನಿ, ನೀನು ಯಾವಾಗ ಪ್ರಾಣಿಗಳಿಗೆ ಹೆಸರಿಡ್ತೀಯ ಅದೇ ಕಣ ಆಮೇಲೆ ಅಂತ ಹೇಳ್ತೀನಿ ಕಣ ಅಂತ ಅಪ್ಪ ಹೇಳ್ಬಿಟ್ರು. ಅವನಿಗಾಗಿ 4 ತೋಟಗಳು, 4 ನದಿಗಳು, ಎಲ್ಲ ವಿಧದ ಚತುರ್ದಿಕ್ಕುಗಳಲ್ಲಿ ಎಲ್ಲ ವಿಧದ ಚಿನ್ನ ಬೆಳ್ಳಿ ಬಂಗಾರ ಎಲ್ಲವನ್ನ ಕೊಟ್ಟು ಆ ತೋಟದಲ್ಲಿ ದೇವರನ್ನ ತೆಗೆದುಕೊಂಡ್ಬಂದು ಇಟ್ರು. ಮಕ್ಕಳೇ, ಅದು ಆಶೀರ್ವಾದ. ಆ ತಪ್ಪು ಮಾಡ್ದ ತಿನ್ನಬಾರದ ಹಣ್ಣನ್ನು ತಿನ್ಬಿಟ್ಟ, ಆ ತೋಟದ ಹಣ್ಣಿಗೆ ಹೋಗ್ಬೇಡ ಅಂತ ದೇವ್ರು ಹೇಳಿದ್ರು. ಅದನ್ನು ಕವನೆಯನ್ನು ವೈಲೇಟ್ ಮಾಡಿಬಿಟ್ಟ. ಆ ಒಡಂಬಡಿಕೆನ ಮುರಿದುಬಿಟ್ಟ. ಅವನಿಗೂ ದೇವ್ರಿಗೊಂದು ಒಡಂಬಡಿಕೆ ಇತ್ತು, ಅಡಾಮಿಕ್ ಕವನೆಂಟ್, ನೋವಾಯಿಕ್ ಕವನೆಂಟ್, ಅಬ್ರಾಮಿಕ್ ಕವನೆಂಟ್. ಅದೇ ಹೀಗೆ 7 ಕವನೆಂಟ್ಗಳನ್ನ ನೋಡ್ತೇವೆ. ಈ ಒಡಂಬಡಿಕೆಯನ್ನು ಆದಾಮ್ಗೂ ದೇವರಿಗೆ, ನಾನು ಈ ತೋಟದ ಮಧ್ಯದಲ್ಲಿ ಒಂದು ಮರ ಇಡ್ತಾ ಇದ್ದೀನಿ, ಆ ಮರದ ಹಣ್ಣನ್ನು ಮುಟ್ಟಬೇಡ, ತಿನ್ನಬೇಡ, ಮಿಕ್ಕ ಎಲ್ಲ ಮರದ ಹಣ್ಣುಗಳನ್ನು ನೀನು ತಿನ್ನು, ಆ ಮರದ ಹಣ್ಣನ್ನೇ ಮುಟ್ಟಬೇಡ ನೀನು, ಅದು ಕಾನ್ಸಂಕ್ರೇಟೆಡ್ ಹೋಲಿ ಫಾರ್ ಗಾಡ್, ಅದು ನೀನು ಮುಟ್ಟಕ್ಕೆ ಹೋಗಬೇಡ. ನೀನು ದುಡಿತಿದ್ಯಾ, ಎಲ್ಲ ಮರದ ಹಣ್ಣು ತಿನ್ನು, ಆ ಮರದ ಹಣ್ಣನ್ನು ಮಾತ್ರ ಮುಟ್ಟಬೇಡ. ಯಾಕಂದ್ರೆ ಅದು ಟೈತ್ ಆಫರಿಂಗ್, ನನಗಾಗಿ ಇಡಲ್ಪಟ್ಟ, ಪ್ರತ್ಯೇಕಿಸಲ್ಪಟ್ಟ ಪದಾರ್ಥ ಅದು ನೀನು ಮುಟ್ಟಬೇಡ. ಮುಟ್ಟಿದ್ದಿನ ನೀನು ಶಾಪಗ್ರಸ್ತನಾಗ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಮಲಾಕಿಯಲ್ಲಿ ಹೇಳ್ತಾರೆ, ನೀವು ಯಾವುದಿಂದ ಓರೆ ಆಗಿದ್ದೀರಿ, ನೀವು ಕಳ್ಳರಾಗಿದ್ದೀರಿ, ನನಗೆ ದಶಮ ಭಾಗವನ್ನು ಕೊಡದೆ ಓದುವುದರಿಂದ ನೀವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೀರಾ, ಶಾಪಗ್ರಸ್ತರಾಗಿದ್ದೀರಾ ಅಂತ ಹೇಳುತ್ತೆ. ಅದೇ ರೀತಿಯೇ ಅವನೇನು ಮಾಡ್ಬಿಡ್ತಾನೆ, ಮುಟ್ಟಿಬಿಡ್ತಾನೆ, ತಿಂದ್ಬಿಡ್ತಾನೆ. ತಿಂದಾದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ನಾನು ನೇಕಡ್ ಆಗಿದ್ದೀನಿ ಅಂತೇಳಿ. ಆಗೇನು ಮಾಡ್ತಾನೆ, ದೊಡ್ಡ ದೊಡ್ಡ ಎಲೆಗಳನ್ನ ತೊಗೊಂಡು ಎಲ್ಲ ಎಲೆಗಳನ್ನ ಹಾಕ್ಕೊಂಡು ಕೂತ್ಕೊಳ್ತಾನೆ. ಎಲೆನ ಎಷ್ಟು ದಿನ ಹಾಕ್ಕೋಬೋದು ರಾಜು ಅವರೇ? ಎಷ್ಟು ದಿನ ಹಾಕ್ಕೋಬೋದು ಎಲೆನ? 2 ದಿನ ಅಥವಾ 3 ದಿನ ಆಗ್ಬೋದು. ಆಮೇಲೆ ಎಲ್ಲ ಒಣಗ್ಬಿಡ್ತದೆ ಅದು.
ಒಡಗಿನ ಮೇಲೆ ಮತ್ತೆ ಒಂದು ಬಾಡಿ ವಿಸಿಬಲ್ ಆಗಿ ಕಾಣುತ್ತಲ್ಲ. ದೇವ್ರು ಬರ್ತಾರೆ, ಎಲ್ಲಿದೆಯಾ ನೀನು? ಅವ್ನು ಹೇಳ್ತಾನೆ, ನಾನು ಬಚ್ಚಿಕೊಂಡಿದ್ದೀನಿ. ಯಾಕೆ ಬಚ್ಚಿಕೊಂಡಿದ್ದೀಯಾ? ನಾನು ಬೆತ್ತಲೆ ಆಗಿದ್ದೀನಿ. ನಿನಗೆ ಬೆತ್ತಲೆ ಆಗಿದ್ದಾನೆ ಅಂತ ಯಾರು ಹೇಳಿದ್ದು? ಆಗ ದೇವ್ರು ಕೇಳ್ತಾರೆ, ತಿನ್ನಬಾರದ ಹಣ್ಣನೇ ತಿನ್ಬಿಟ್ಟ ಮಗನೇ, ಒಡಂಬಡಿಕೆ ಮುರಿದುಬಿಟ್ಟಲ್ಲ, ನಿನ್ನ ರಕ್ತ ಏನಾಗೋಯ್ತು? ಇವಾಗ ಅಶುದ್ಧ ಆಗೋಯ್ತು. ನಾನು ಏನು ಊದಿದೆ ರಕ್ತ, ಆ ರಕ್ತದಲ್ಲಿ ಜೀವ ಇದೆ. ಆ ಜೀವ ಏನಾಗೋಯ್ತು? ನೆಲಿಫೈ ಆಗೋಯ್ತು. ಅದರಲ್ಲಿ ಹೋಲಿನೆಸ್ ಹೊಟ್ಟೋಯ್ತು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಲೋಕಗಳು ಉಂಟು ಮಾಡೋದಕ್ಕೆ ಮುಂಚಿತವಾಗಲೇ, ಈವನ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಜೀಸಸ್ ವಾಸ್ ಕ್ರೂಸಿಫೈಡ್ ಆಸ್ ಅ ಲ್ಯಾಂಬ್ ಆಫ್ ಗಾಡ್. ಉಲಗ ತೊಟ್ಟದಕ್ಕೆ ಮುನ್ಬದಾಗೆ ಅಡಿಕಪಟ್ಟ ದೇವ ಆಟಿಕುಟಿಯಾನವರ್. ಲೋಕ ಉತ್ಪತ್ತಿಯಾಗೋದಕ್ಕೆ ಮುಂಚಿತವಾಗಿ ನಮಗೋಸ್ಕರ ಯೇಸು ಸ್ವಾಮಿ ಅವರು ಒಡೆಯಲ್ಪಟ್ಟರು ಅಂತ ಹೇಳಿದ್ರು. ಏನ್ರಿ, ಲೋಕನೇ ಉಂಟು ಮಾಡಿಲ್ಲ, ಕ್ರಿಯೇಷನೇ ಆಗಿಲ್ಲ, ಫೌಂಡೇಶನ್ ಆಗಿಲ್ಲ, ಭೂಮಿ ಸೂರ್ಯ ಚಂದ್ರ ಯಾವುದೂ ಆಗಿಲ್ಲ, ಅದಕ್ಕೆ ಮುಂಚೆನೇ ಇವ್ರು ಒಡೆಯಲ್ಪಟ್ರ? ಅದು ಹೆಂಗ್ರಿ ಇದು ಸಾಧ್ಯ? ಅದು ಹೆಂಗೆ ಸಾಧ್ಯ ಅಂದರೆ, ಲೋಕ ಉಂಟು ಮಾಡೋಕ್ಕೆ ಮುಂಚಿತವಾಗಲೇ ಯೇಸು ಸ್ವಾಮಿ ತಂದೆಯ ಹೃದಯದಲ್ಲಿ ಅವರು ಒಡೆಯಲ್ಪಟ್ಟರು ಮಕ್ಕಳೇ. ಆ ತಂದೆ ಹೃದಯದಲ್ಲಿ ಒಡೆಯಲ್ಪಟ್ಟಿದ್ದಕ್ಕೆ ತಂದೆ ಹೃದಯ ಬಾಗಿ ಹೋಯ್ತು. ಆಮೇಲೆ ದೇವ್ರು ಹೇಳ್ತಾರೆ, ಆದಾಮನ್ಗೆ ಹೇಳ್ತಾರೆ, ನೀನು ತಪ್ಪು ಮಾಡಿದ್ಯಾ ಮಗ, ಈ ಎಲೆ ಹಾಕ್ಕೊಂಡು ಎಷ್ಟು ದಿನ ನೀನು ಇರೋಕ್ಕಾಗತ್ತೆ, ನಿನಗೋಗಿ ಒಂದು ಬಲಿ ಕೊಡಬೇಕಲ್ಲ ಅಂತೇಳಿ ಮತ್ತೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಆ ಏದೇನ್ ತೋಟದಲ್ಲಿ ಒಂದು ಕುರಿಯನ್ನು ಕಡಿದ್ರು ಅಂತ ಹೇಳುತ್ತೆ. ಯಾರು ಆ ಕುರಿ? ಅದೇ ಕರ್ತನಾದ ಯೇಸು ಸ್ವಾಮಿ ಕುರಿ. ಅದು ನಿನ್ನ ಮಾನ ಮಾತ್ರ ಮುಚ್ಚಿತು ಮಗನೇ. ಅದೇ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಮಾನ ಮಾತ್ರ ಮುಚ್ಚಲ್ಲ, ನಿನ್ನ ತಪ್ಪುಗಳೆಲ್ಲ ಕ್ಷಮಿಸಿ ನಿನಗೊಂದು ಹೊಸ ಜೀವ ಕೊಟ್ಬಿಡುತ್ತದೆ. ಅದು ಮಾನ ಮಾತ್ರ ಮುಚ್ಚಿತು. ಹಳೆ ಒಡಂಬಡಿಕೆಯಲ್ಲಿ ಅದು ತಾತ್ಕಾಲಿಕವಾದ ಸ್ಯಾಕ್ರಿಫೈಸು, ಅದು ತಾತ್ಕಾಲಿಕ ಪರ್ಮನೆಂಟ್ ಇಲ್ಲ, ಅದು ಟೆಂಪ್ರವರಿ ಸ್ಯಾಕ್ರಿಫೈಸು. ಅದು ಪರ್ಮನೆಂಟ್ ಆಗಿ ನಾನು ನನ್ನ ಮಗನನ್ನು ಕಳಿಸ್ಕೊಡ್ತೇನೆ. ಆ ಮಗನ ರಕ್ತ ಸಕಲ ಮನುಷ್ಯರ ಎಲ್ಲ ಪಾಪಗಳಿಂದ ಬಿಡಿಸಿ ಅದು ರಕ್ಷಿಸುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಇವನು ತಪ್ಪು ಮಾಡ್ಬಿಟ್ಟ, ಇವನ ಮೇಲೆ ದೇವರು ಒಂದು ಒದಿಕೆ ಹಾಕ್ಬಿಟ್ರು. ಒದಿಕೆ ಹಾಕಿದ್ಮೇಲೆ ಅಲ್ಲಿಂದ ಅವನು ಹೊರಗಡೆ ಕಳಿಸ್ತಾರೆ. ಹೊರಗಡೆ ಕಳಿಸಿದ ಮೇಲೆ ಆದಾಮ್ಗೆ ಗೊತ್ತಾಯಿತು, ನನ್ನ ಮಾನನ, ನನ್ನ ಹೆಂಡತಿ ಮಾನನ ಈ ಏಸಪ್ಪ ಮುಚ್ಚಿದ್ದಾರೆ. ಆ ಕುರಿ ಮರಿ ಹೊಡೆದಿದ್ದಕ್ಕೆ, ಆ ರಕ್ತ ಕೊಟ್ಟಿದ್ದಕ್ಕೇ ನಾನಿವತ್ತು ಪಾಪಿ ಆಗಿದ್ರು ಕೂಡ ನಾನೊಬ್ಬ ನೀತಿವಂತನಾದೆ ಅಂತೇಳಿ ಆದಾಮ ತನ್ನ ಮಕ್ಕಳಿಗೆ ಬೋಧಿಸ್ತಾನೆ. ಹೇಬೆಲ್ಗೆ ಬೋಧಿಸ್ತಾನೆ, ಕಾಯಿನಿಗೆ ಬೋಧಿಸ್ತಾನೆ. ಬೋಧಿಸಿ ಪ್ರಪ್ರಥಮವಾಗಿ ಆರಾಧನೆಯಲ್ಲಿ ಅವ್ರು ಕಾಣಿಕೆ ತರಬೇಕಾದ್ರೆ ಹೇಬೆಲ್ ಏನು ಮಾಡ್ತಾನೆ, ತನ್ನ ಚೊಚ್ಚಲ ಕುರಿಗಳಿಂದ ಉತ್ತಮವಾಗಿ ಕೊಬ್ಬಿದಂಥ ಒಂದು ಕುರಿಯನ್ನು ದೇವರಿಗೆ ತರ್ತಾನೆ. ಇವನು ತರಕಾರಿನ ತರ್ತಾನೆ, ಅವನು ರೈತನಾಗಿರ್ತಾನೆ, ಇವನೊಬ್ಬ ಕುರುಬನಾಗಿರ್ತಾನೆ. ಯಾಕೆ ಚೊಚ್ಚಲ ಕುರಿ ತರ್ತಾನೆ? ಆ ಕುರಿಯ ರಕ್ತದಲ್ಲಿ ಒಂದು ಬಿಡುಗಡೆ ಇದೆ. ನಮ್ಮ ಅಪ್ಪನಿಗೆ ಬಿಡುಗಡೆ ಮಾಡಿದ್ದಾರೆ. ನಮ್ಮಪ್ಪ ನನಗೆ ಹೇಳ್ಕೊಟ್ರೋ ದಾರಿ, ಅದೇ ದಾರಿಲಿ ನಾನು ನಡಿಬೇಕು. ಆ ದಾರಿ ನಡೆದ್ರೆ ಮಾತ್ರನೇ ನಾನು ಆಶೀರ್ವಾದ ಹೊಂದುತ್ತೇನೆ. ಹೀಗೆ ಹೇಬೆಲನು ನಂಬಿಕೆಯ ಮೂಲಕ ಅವನ ಕಾಣಿಕೆಯನ್ನು ಅರ್ಪಿಸಿದ ಅಂತ ಹೇಳುತ್ತೆ. ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಹೇಬೆಲ ರಕ್ತಕ್ಕೆ ಅಷ್ಟು ನೀತಿ ಇರೋದಾದ್ರೆ ಹೇಬೆಲ ರಕ್ತಕ್ಕಿಂತ ಕೋಟಿ ಪಟ್ಟು ಮಾತಾಡತಕ್ಕ ಯೇಸುವಿನ ರಕ್ತಕ್ಕೆ ಎಷ್ಟು ಬೆಲೆ ಇದೆ? ಯೇಸು ರಕ್ತಕ್ಕೆ ಎಷ್ಟು ಬೆಲೆ ಇದೆ? ಕಾಯಿನ ಕಾಣಿಕೆ ತಿರಸ್ಕಾರ ಮಾಡಿದಕ್ಕೆ ಕಾಯಿನ್ ಏನು ಮಾಡ್ದ? ಹೇಬೆಲನ ಕೊಂದು ಹಾಕ್ಬಿಟ್ಟ. ಕೊಂದು ಹಾಕಿದ್ಮೇಲೆ ಆ ರಕ್ತ ಮಾತಾಡತ್ತೆ. ಸಿ, ಬ್ಲಡ್ ಈಸ್ ನಾಟ್ ಮೆಮೊರಿ, ಬ್ಲಡ್ ಇಸ್ ಅ ಮೆಮೊ, ಇಟ್ ಇಸ್ ಅನ್ ಆಕ್ಟಿವೇಟೆಡ್ ಪ್ರೋಸೆಸ್, ಪೀಪಲ್ ಆಫ್ ಗಾಡ್. ಇಟ್ ಈಸ್ ಅ ವಾಯ್ಸ್, ಇಟ್ ಈಸ್ ಅ ಬ್ರೀತ್, ಇಟ್ ಈಸ್ ಅ ಪವರ್, ಇಟ್ ಈಸ್ ಅ ಲೀಗಲ್ ರೈಟ್ಸ್ ಫಾರ್ ಯು ಅಂಡ್ ಮೀ ಟು ಆಸ್ಕ್. ಅದು ದೇವರ ಸನ್ನಿಧಾನದಲ್ಲಿ ಆ ರಕ್ತ ಮಾತಾಡುತ್ತೆ. ಆಗ ದೇವರು ಬಂದು ಕೇಳ್ತಾರೆ, ಆದಾಮನ ತೋಟದಲ್ಲಿ ಬಂದು ಕೇಳ್ತಾರೆ, ಕಾಯಿನನೇ ನಿನ್ನ ತಮ್ಮ ಎಲ್ಲಿ ಹೋಗಿದ್ದಾನೆ? ನನಗೆ ಗೊತ್ತಿಲ್ಲಪ್ಪ, ಅವನು ಎಲ್ಲಿ ಹೋದ ಗೊತ್ತಿಲ್ಲ, ಅವನು ಕಾಯೋದಕ್ಕೆ ನಾನು ಕಾವಲುಗಾರನ. ಆಗ ದೇವರು ಹೇಳ್ತಾರೆ, ನಿನ್ನ ತಮ್ಮನ ಕೊಂದು ಹಾಕಿದ್ಯಾ? ನೀನು ನಿನ್ನ ತಮ್ಮನ್ನ ಕೊಂದು ಹಾಕಿದ್ಯಾ? ಕೊಂದು ಹಾಕಿದ್ರು ಕೂಡ ಆ ರಕ್ತ ಮಾತಾಡ್ತಾ ಇದೆ. ಐ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ದಟ್ ಬ್ಲಡ್. ನಾನೇನು ತೋರಿಸ್ತೇನೆ ನಿಮಗೆ? ಮನುಷ್ಯನ ಜೀವ ಯಾವುದಲ್ಲಿದೆ? ಆ ರಕ್ತದಲ್ಲಿದೆ. ಆ ರಕ್ತ ಮಾತಾಡತ್ತೆ. ಅದಕ್ಕೆ ಇವತ್ತೇನು ಮಾಡ್ತಾರೆ ಮಂತ್ರವಾದಿಗಳೆಲ್ಲ? ರಕ್ತ ತೊಗೊಂಡು ಕೊಡ್ತಾರೆ. ಗರ್ಭವತಿ ಹೆಂಗಸನ್ನ ಕೊಲ್ತಾರೆ, ಹುಟ್ಟಿದ ಮಗುನ ಕೊಲ್ತಾರೆ, ಯೌವನಸ್ಥ ಹುಡುಗಿನ ಕೊಲ್ತಾರೆ. ಕೊಂದು ಆ ರಕ್ತವನ್ನು ಯಾರು ಕೊಡ್ತಾರೆ? ಇವ್ರ ರಕ್ತನ ತೆಗಿತಾರೆ. ಅವ್ರ ರಕ್ತ ಪ್ಲಸ್ ಆ ರಕ್ತ ಎರಡು ಮಿಕ್ಸ್ ಮಾಡಿ ಅದನ್ನು ಒಂದು ನೀರಲ್ಲಿ ಹಾಕಿ ಅದನ್ನು ಹೋಮ ಮಾಡ್ತಾರೆ. ಹೋಮ ಮಾಡಿದಾಗ ಆ ಸೈತಾನ ಶಕ್ತಿ ಇವ್ರ ಮೇಲೆ ಆವೇಶನ ಆಗತ್ತೆ. ಮಕ್ಕಳೇ, ಆ ರಕ್ತ ಹಾಕ್ಬೇಕಾದ್ರೆ ಇಷ್ಟು ಆವೇಶನ ಮಂತ್ರವಾದಿ ಆಗ್ತಾನೆ ಅಂದರೆ ಯೇಸುವಿನ ರಕ್ತನೇ ನಿನ್ನ ಮೇಲೆ ಬರಬೇಕಾದ್ರೆ ಎಷ್ಟು ಮೇಲೆ ಬರ್ಬೋದು ಮಗಳೇ? ಎಷ್ಟು ಮೇಲೆ ಬರ್ಬೋದು ನೀನು? ಎಷ್ಟು ಪವರ್ ನಿನಗೆ ಕೊಡ್ಬೋದು?
ಎಷ್ಟು ಅಥಾರಿಟಿ ನಿನಗೆ ಕೊಡಬಹುದು. ಆ ರಕ್ತ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಉಪಯೋಗಿಸುವ ರಕ್ತ, ಆದರೆ ಯೇಸುವಿನ ರಕ್ತ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ಮೇಲೆ ತೆಗೆದುಕೊಂಡು ಹೋಗೋ ರಕ್ತವಾಗಿ ಇರುತ್ತೆ. ಆಶೀರ್ವಾದ ಬರೋಗಿ ಅಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರಕ್ತವನ್ನ, ಅದಕ್ಕೆ ಎಷ್ಟೋ ಜನ ರಕ್ತಗಳನ್ನ ಹಾಕಿ ಏನು ಮಾಡ್ತಾರೆ, ವಾಮಾಚಾರಗಳು ಮಾಡ್ತಾರೆ. ಆ ವಾಚಾರ ಮಾಡ್ಬಿಟ್ಟು ಆ ಸೈತಂದು ಶಕ್ತಿನ ಪಡ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಕೆಟ್ಟ ಕೆಲಸಗಳನ್ನ ಅವ್ರು ಮಾಡಿಸ್ತಾರೆ. ಉಪ್ಪು ಅಂದರೆ ಸಾಕು, ವ್ಯಕ್ತಿ ಬಾ ಅಂದ್ರೆ ಅದು ಬರತ್ತಂಗೆ ಆ ಪವರ್ ಸೈತಾನ್ ಅವ್ರಿಗೆ ಕೊಡುತ್ತೆ. ಸೈತಾನೇ ಅಷ್ಟು ಪವರ್ ಕೊಡೋದಾದರೆ ದೇವ್ರ ಪವರ್ ಎಷ್ಟು ಡಿವೈನ್ ಆಗಿರ್ಬೋದು. ಅದಕ್ಕೆ ಏಬಲ್ ಸತ್ತು ಹೋದ್ರು ಕೂಡ ಸ್ಟಿಲ್ ದ ಬ್ಲಡ್ ಆಫ್ ಏಬಲ್ ಕ್ಯಾನ್ ಸ್ಪೀಕ್ ಟು ಗಾಡ್ ಆ್ಯಂಡ್ ಗಾಡ್ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ದಟ್ ಬ್ಲಡ್. ಬಾಡಿ ಹ್ಯಾಸ್ ಡೆಡ್. ಬಾಡಿ ಆ ದೇಹ ಬಂದು ಮಣ್ಣಿನಿಂದ ಮಾಂಸ ಆಯಿತು, ಆದರೆ ಊದಿದ್ರಲ್ಲ, ಇದು ಆ ರಕ್ತದಲ್ಲಿದೆ. ಅದು ಆ ರಕ್ತ ಎಲ್ಲಿವರೆಗಿರುತ್ತೆ, ಅದು ಸಾಯೋದಿಲ್ಲ. ಅದಕ್ಕೆ ಮನುಷ್ಯ ಒಂದು ನಿತ್ಯ ಮಂಡಕ್ಕೆ ಹೋಗ್ಬೇಕು ಅಥವಾ ನಿತ್ಯ ಜೀವಕ್ಕೆ ಹೋಗ್ಬೇಕು, ಅದೇ ಎರಡೇ ಪಾಲಿಸೋದಕ್ಕೆ. ಆಯ್ಕೆ ದೇವ್ರು ಹೇಳ್ತಾರೆ ಕಾಯಿನ್ಗೆ, ಏನೋ ನಿನ್ನ ತಮ್ಮ ಸತ್ತಿದ್ದಾನೆ, ನೀನು ಸಾಯಿಸಿಲ್ಲ ಅಂತಿದ್ಯಾ, ಆ ರಕ್ತ ಮಾತಾಡ್ತಾ ಇದೆ ಕಣೋ, ಪ್ರತೀಕಾರಕ್ಕಾಗಿ ನನ್ನ ಅಣ್ಣನನ್ನು ಕೊಂದ್ಬಿಟ್ಟ ದೇವ್ರೆ, ನನ್ನ ಅಣ್ಣನನ್ನು ಕೊಂದಿದ್ದಾನೆ ಅಂತೇಳಿ ಮಾತಾಡ್ತಾ ಇದೆ. ಇದನ್ನು ತಡ್ಕೊಂಡು ನಾನು ಹೇಗಿರಲಿ? ಏಬೇಲ ರಕ್ತ ಪ್ರತೀಕಾರಕ್ಕಾಗಿ ಮಾತಾಡ್ತು. ಆದ ದೇವರು ಕಳಿಸಿಕೊಟ್ಟ ದೇವಕುಮಾರನಾದ ಯೇಸು ಕ್ರಿಸ್ತ, ಈ ಮನುಷ್ಯನ ಕ್ಷಮಿಸು, ಈ ಮಕ್ಕಳನ್ನ ಆಶೀರ್ವಾದ ಮಾಡು, ಈ ಮಕ್ಕಳಿಗೆ ಬಿಡುಗಡೆ ಕೊಡು. ಇದು 24 ಗಂಟೆ ತಂದೆ ಬಲಗಡೆ ಸ್ಥಾನದಲ್ಲಿ ರಕ್ತ ಇಟ್ಕೊಂಡು ಏಸಪ್ಪ ಮನವಿಗಾಗಿ ಅವರು ಮಾತಾಡ್ತಾ ಇದ್ದಾರೆ. ಆಗ ಪಸ್ಕ ಹಬ್ಬ ಅಂದರೆ ಪೆಸಾಕ್ ಅಂತಾರೆ. ಪೆಸಾಕ್ ಅಂದರೆ ಇಟ್ಸ್ ಎ ಬಿಡುಗಡೆ, ಇಟ್ಸ್ ಎ ಡೆಲಿವರೆನ್ಸ್, ಇಟ್ಸ್ ಎ ಲಿಬರ್ಟಿ. ಯು ಆರ್ ಗೋಯಿಂಗ್ ಟು ಡೆಲಿವರ್ ಫ್ರಮ್ ಔಟ್ ಆಫ್ ದ ಬಾಂಡೇಜ್ ಅಂಡ್ ಸ್ಟೆಪ್ ಇನ್ ಟು ದ ಕಾನಾನ್. ಹೊಸ ದೇಶಕ್ಕೆ ನೀ ಕಾಲಡಕ್ಕೆ ಹೋಗ್ತೀರಿ ನಾವು. ಹಲ್ಲೆಲೂಯಾ. ಅಲ್ಲಿವರೆಗೂ 430 ವರ್ಷವರೆಗೂ ಬಂಧನದಲ್ಲಿದ್ರು, ಬೇಡಿಲಿದ್ರು, ಯಾವ ಕೆಲಸ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಐ ವಾಂಟ್ ಟು ಗಿವ್ ಡೆಲಿವರೆನ್ಸ್, ಐ ಹ್ಯಾವ್ ಓನ್ಲಿ ಒನ್ ಆಪ್ಷನ್ ಫಾರ್ ಯು. ಒಂದೇ ಒಂದು ದಾರಿ ಇದೆ ಅದಕ್ಕೆ. ಐ ನೀಡ್ ದ ಬ್ಲಡ್. ಆ ಬ್ಲಡ್ನ ತರಬೇಕು ನೀವೆಲ್ಲ. ದಿಸ್ ಈಸ್ ದ ರಿಸಂಬಲ್ ಆಫ್ ಮೈ ಸನ್. ಕಾಲು ಪರಿಪೂರ್ಣವಾದಾಗ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಜಗತ್ತಿಗೆ ಕಳಿಸ್ಕೊಟ್ಟ ಅಂತಲ್ಲ. ದಟ್ಸ್ ದ ಸೇಮ್. ಮೆನೋರಾ ಅಂತ ಹೇಳ್ತಾರೆ. ಆ ಮೆನೋರಾ ಅಂದರೆ 7 ದೀಪಸ್ತಂಭ. ಆ ಮೆನೋರಾದಲ್ಲಿ 7 ದೀಪಸ್ತಂಭದಲ್ಲಿ ಮೊದಲನೇ ದೀಪ ಬಂದು ಪಸ್ಕ, ಕೊನೆಯ ದೀಪಸ್ತಂಭ ಬಂದು ಮಿಲೇನಿಯನ್ ಕಿಂಗ್ಡಮ್. ಮಿಡಲ್ ದೀಪಸ್ತಂಭ ಅದು ಬರೋದು ದೇವರ ಸನ್ನಿಧಾನದಲ್ಲಿ ಬರತಕ್ಕಂಥ ಪವಿತ್ರಾತ್ಮನ ವರದಾನ, ಪೆಂತೆಕೋಸ್ಟ್ ಡೇ. ದೇವ್ರ ನಮಗೆ ಸ್ತೋತ್ರವಾಗಲಿ. ಈ 3 ಹಬ್ಬಗಳನ್ನ ವಿಶೇಷವಾಗಿ ಆಚರಿಸುವಂಥ ದೇವರು ಹೇಳ್ಬಿಟ್ರು. ಯಾಕಂದರೆ ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ಬೆಳೆ ಕಾಣಿಕೆಗಳ ಹಬ್ಬ. ದೇವ್ರು ಹೇಳ್ತಾರೆ, ನಾವು ವರ್ಣಶಾಲೆಗಳ ಹಬ್ಬ, ತುತ್ತೂರಿ ಶಾಲೆಗಳ ಹಬ್ಬ. ದಯವಿಟ್ಟು ಓದಿ 16. ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆ, ಪಂಚಶತಮ ದಿನದ ಜಾತ್ರೆಯಲ್ಲಿ, ವರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತು ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಹಾದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಅಪ್ಪ ಹೇಳ್ಬಿಟ್ರು, ವರ್ಷಕ್ಕೆ 3 ಸತಿ ಜಾತ್ರೆ ಮಾಡಿ. 3 ಹಾರ್ವೆಸ್ಟ್, ಒಂದು ಬಾರ್ಲಿ ಹಾರ್ವೆಸ್ಟು, ಇನ್ನೊಂದು ವೀಟ್ ಹಾರ್ವೆಸ್ಟು, ಇನ್ನೊಂದು ಫ್ರೂಟ್ ಹಾರ್ವೆಸ್ಟು. ಈ 3 ಹಾರ್ವೆಸ್ಟಲ್ಲಿ ಎವ್ರಿ ಚೈಲ್ಡ್ ಆಫ್ ಗಾಡ್ ಮಸ್ಟ್ ಬಿ ಪ್ರೆಸೆಂಟ್ ಬಿಫೋರ್ ಮೈ ಪ್ರೆಸೆನ್ಸ್ ಆಫ್ ಮೈ ಪ್ರೆಸೆಂಟ್. ನನ್ನ ಸನ್ನಿಧಾನದಲ್ಲಿ ಅವ್ರು ಕಾಣಿಸ್ಕೋಬೇಕು. ಈ 3 ಜಾತ್ರೆ, ಮೊದಲನೇ ಜಾತ್ರೆ ಯಾವುದು? ಎಲ್ಲ ಮಾಸಗಳಲ್ಲಿ ಇದು ನಿಮಗೆ ಮೊದಲನೇ ಮಾಸ ಆಗಿರಬೇಕು. ಈ ಮೊದಲನೇ ಮಾಸದ 14ನೇ ದಿನದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಪೇಟೆಗಳಿಂದ ಒಂದು ಕುರಿಗಳನ್ನ ತಂದು ನೀವು ಕಡಿಬೇಕು. ಆ ಕುರಿಯ ರಕ್ತವನ್ನು ನಿಮ್ಮ ಮನೆ ಬಾಗಿಲುಗಳ ಮೇಲೆ ಅದನ್ನು ತೆಗೆಸಿಸಬೇಕು. ನಾನು ನಮ್ಮ ದೂತನ ಕಳಿಸ್ತೇನೆ. ನನ್ನ ದೂತನ ರಕ್ತ ನೋಡಬೇಕಾದ್ರೆ ಆ ರಕ್ತನ ಹೆಂಗೆ ನೆನೆಸ್ಕೊಳ್ತಾರೆ ಗೊತ್ತಾ ಡ್ಯಾನಿ ಅವರೇ? ಯು ವಿಲ್ ರಿಮೆಂಬರ್ ದಟ್ ಬ್ಲಡ್ ಆಸ್ ಇಸ್ ಓನ್ ಸನ್ಸ್ ಬ್ಲಡ್. ಅವರ ಮಗನಾದ ಯೇಸುವಿನ ರಕ್ತವನ್ನು ಆ ತಂದೆ ನೆನೆಸ್ಕೊಳ್ತಾರೆ. ನೆನೆಸ್ಕೊಂಡಿದ್ದ ತಕ್ಷಣ ಅವ್ರ ಮೇಲೆ ಎಷ್ಟೇ ಕೋಪ, ಎಷ್ಟೇ ಆ ಉಗ್ರತೆ ದೇವ್ರಿಗಿದ್ರೂ ಕೂಡ, ತಗದಗಿಸುವ ಅಗ್ನಿ ಆಗಿದ್ರೂ ಕೂಡ, ದೇವರ ರಕ್ತ ನೋಡಬೇಕಾದ್ರೆ, ಆ ಬ್ಲಡ್ ನೋಡಬೇಕಾದ್ರೆ ಹಾಗೆ ಪಾಸ್ ಮಾಡ್ತಾರೆ. ಪಾಸ್ ಓವರ್ ಅಂದರೆ ಹಾಗೆ ಬಿಟ್ಟು ಹೋಗ್ತಾರೆ. ಮನೆ ಬೇಡ, ನನ್ನ ಮಗನ ರಕ್ತ ಇದೆ ಅಲ್ಲಿ, ಅದನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀವು ಕೂತ್ರೆ ನಿಂತ ರಕ್ತ 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 ಅಂತ ಯಾವಾಗ ಗಾಡ್ ಹೇಟ್ ಸಿನ್ಸ್ ಬಟ್ ಹಿ ಲವ್ ಸಿನ್ನರ್ಸ್. ದೇವರು ಪಾಪಿಗಳನ್ನ ಪ್ರೀತಿಸ್ತಾರೆ, ಪಾಪವನ್ನ ದ್ವೇಷ. ಒಳಗಿರೋ ಪಾಪ
ಅದಕ್ಕೆ ದೇವ್ರು ಕಾಯಿನ ಕೇಳ್ತಾರೆ, ನಿನ್ನ ತಲೆ ಯಾಕೆ ಬಗ್ಗಿತ್ತು, ಯಾಕೆ ದುಃಖವಾಗಿದೆಯಾ? ಒಳ್ಳೆ ಕೆಲಸ ನೀ ಮಾಡಿದ್ರೆ ನಿನ್ನ ತಮ್ಮನ ರಕ್ತ ನೀ ತೆಗಿತಿರ್ಲಿಲ್ಲ. ಇವಾಗ ರಕ್ತ ಮಾತಾಡ್ತಾ ಇದೆ. ಆ ರಕ್ತಕ್ಕೆ ಪ್ರತಿಯಾಗಿ ನಾನು ನನ್ನ ಮಗನ ರಕ್ತನ ಒಂದು ರಿಡೆಂಪ್ಷನ್ ಆಗಿ ಈ ಶಿಲುಬೆಯಲ್ಲಿ ಕಳ್ಸ್ಕೊಡ್ತೇನೆ. ಅದು ಕಳ್ಸ್ಕೊಡೋ ಮುಂಚೆ ಈ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಮೋಸೆ ಮೂಲಕ ಮಾತಾಡ್ತಾರೆ, ನನ್ನ ಮಗನ ಪ್ರತಿರೂಪವಾಗಿ ದ ರಿಡೆಂಪ್ಷನ್ ಇಸ್ ಯೆಟ್ ಟು ಕಮ್, ಬಟ್ ಇಟ್ ಇಸ್ ನಾಟ್ ಕಮ್, ಇಟ್ ವಿಲ್ ಗೋಯಿಂಗ್ ಟು ಕಮ್ ಇನ್ ದ ನ್ಯೂ ಟೆಸ್ಟಮೆಂಟ್. ಅದರ ಪ್ರತಿರೂಪವಾಗಿ ಯೇಸು ಕ್ರಿಸ್ತನ ಇಟ್ಬಿಟ್ಟು ಹೇಳ್ತಾರೆ, ಏಸಪ್ಪ ಹೇಳ್ತಾರೆ ಮಗನಿಗೆ ಹೇಳ್ತಾರೆ, ಮಗ ಏದೇನು ತೋಟದಲ್ಲ ಮಗ, ಲೋಕ ಉಂಟು ಮಾಡೋಕ್ಕೆ ಮುಂಚೆ ನೀವು ಹೊಡೆಯಲ್ಪಟ್ಟಿದೆಯಲ್ಲ, ಒಂದೊಂದು ಮಗಳು ರಕ್ತ ಸುರಿಸ್ಬೇಕಾದ್ರೆ ಅಲ್ಲೆಲ್ಲ ಒಂದು ಡ್ರಾಪ್ ರಕ್ತ ಹಾಕು ಮಗ ನಿಂದು. ನನ್ನ ಕೋಪ ಉರಿಯೋಕ್ಕಾಗಬಾರ್ದು, ಆ ಕೋಪ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ. ಅದನ್ನ ನೋಡಬೇಕಾದ್ರೆ ನಿನ್ನ ರಕ್ತ ನೋಡ್ಬಿಟ್ಟು ಏನು ಮಾಡ್ತೀನಿ, ನಾನು ತಿರುಗಿಬಿಡ್ತೀನಿ. ಅದಕ್ಕೆ ರೋಮಾಪುರದಲ್ಲಿ ಪೌಲ್ ಹೇಳ್ತಾರೆ, ಆತನು ತಂದೆಯಾದ ದೇವರ ಬಲಗಡೆ ಸ್ಥಾನದಲ್ಲಿ ಕುಳಿತುಕೊಂಡು ನಮಗಾಗಿ ಹಗಲು ಇರುಳು ಆತನು ವಿಜ್ಞಾಪಿಸ್ತಾ ಇದ್ದಾನೆ. Jesus as our become an advocate, and he is seated at the right hand of the Father and he is pleading in behalf of us. பிதாவினுடைய வலது பாசத்தில் அமர்ந்து கொண்டு நமக்காக உனக்காக எங்களுக்காக மன்றாடி கொண்டிருக்க எப்படி தன்னுடைய ரத்தத்தை தன் ரத்தனை தோர்ಸಿ ತಂದೆ ಹೇಳ್ತಾರೆ, ಮಗಳೇ ತಂದೆ ರೋಹಿಣಿನ ಆಶೀರ್ವಾದ ಮಾಡು, ಜಯಣ್ಣನ ಆಶೀರ್ವಾದ ಮಾಡು, ಡ್ಯಾನಿನ ಆಶೀರ್ವಾದ ಮಾಡು. ಈ ಮಗಳಿಗೆ ಕಾಪ ಮಾಡೋಕ್ಕಾಗ್ತಾ ಇಲ್ಲ, ಅವಳು ತಪ್ಪು ಮಾಡೋಕ್ಕಾಗ್ತಾ ಇಲ್ಲ, ಅವಳ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ರಾಘುನ ಆಶೀರ್ವಾದ ಮಾಡಪ್ಪ, ಅವ್ರಿಗೆ ಬೇಕಾದ ದಾರಿ ತೆರೆಸಪ್ಪ. 24 ಗಂಟೆ ನೀನು ಪ್ರೇ ಮಾಡ್ತೀಯಲ್ಲ ಗೊತ್ತಿಲ್ಲ, ಆದ್ರೆ ಅವ್ರು ಪ್ರೇ ಮಾಡ್ತಾ ಇದ್ದಾರೆ. ಇವತ್ತು ಕೂತ್ಕೊಂಡು ಹೋಗಿ ಏಸಪ್ಪ ಏನು ಮಾಡ್ತಾ ಇದ್ದಾರೆ, ಶಿಲ್ಬೆ ಮೇಲೆ ಆದ್ಮೇಲೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ನಮಗೆ ಸ್ತೋತ್ರವಾಗ್ಲಿ. ಏನು ಮಾಡ್ತಾ ಇದ್ದಾರೆ, ಜೀಸಸ್ ಆ ರಕ್ತ ಎಲ್ಲ ಸುರಿಸಿ ಆ ಪುನರುತ್ಥಾನ ಆದಮೇಲೆ ತಂದೆ ಮನೆಗೆ ಹೋಗ್ತಾರಲ್ಲ, ಹೋಗ್ಬೇಕಾದ್ರೆ ಅವ್ರ ಜೊತೆ ಎಲ್ಲೆಲ್ಲಿ ಇವರು ಒಡೆಯಲ್ಪಟ್ಟರು, ಕೆಳಗೆ ಬಿದ್ದರು ಸ್ವಾತಿಯವರೇ, ಅಲ್ಲೆಲ್ಲ ದೇವದೂತ ಏನು ಮಾಡ್ದ, ಜಯಣ್ಣವರೇ ಆ ರಕ್ತವನ್ನು ಎತ್ಕೊಂಡು ಆ ಬಟ್ಟೆಲ್ಲ ಹಾಕೊಂಬರ್ತಾರೆ, ಅದನ್ನು ಆ ಬಟ್ಟೆಲ್ಲ ಹಾಕೊಂಬರ್ತಾರೆ. ಎಲ್ಲೆಲ್ಲಿ ಬೀಳ್ತಾರೆ, ಪಿಲಾತ್ ಮನೇಲಿ ಹೊಡಿತಾರೆ, ಹೆರೋದ್ ಮನೇಲಿ ಹೊಡಿತಾರೆ, ಹೊಡಿಯೋ ಒಂದು ತೊಟ್ಟು ರಕ್ತ ಕೂಡ ದಟ್ಸ್ ಎ ಲೈಫ್, ಅದ್ರಲ್ಲಿ ಜೀವ ಇದೆ. ಅದನ್ನೆಲ್ಲ ಎತ್ಕೊಂಡು ದೇವದೂತ ಏಸಪ್ಪ ಸಾಯ್ಬೇಕಾದ್ರೆ ಸಮಾಧಿ ಮುಂದೆ ನಿಂತ್ಕೊಳ್ತಾರೆ. ದೇವದೂತ ನಿಂತ್ಕೊಂಡು ಹಾಗೇ ನಿಂತ್ಕೊಳ್ತಾನೆ. ಅವ್ರು 3ನೇ ದಿನ ಹೋಗಿ ಒಳಗೆ ಹೋಗಿ 3ನೇ ದಿನ ಮೃತ್ಯುಂಜಯನ ಹೊರಗಡೆ ಬರಬೇಕಾದ್ರೆ ಅಂತ ಹೇಳಿದ ತಕ್ಷಣ ದೇವದೂತ ಬರ್ತಾನೆ, ಕೊಡು ನನ್ನ ರಕ್ತ ಎಲ್ಲಿ, ಗಿವ್ ಮೈ ಬ್ಲಡ್. ತಕ್ಷಣ ಇವಳು ಓಡಿ ಬರ್ತಾಳೆ, ಮರಿಯಾಳು, ಸ್ವಾಮಿ ನಿನ್ನ ಮುಟ್ಟಬೇಕು. ಏಯ್ ಡೋಂಟ್ ಟಚ್ ಮೀ, ನಾನು ಇನ್ನೂ ನನ್ನ ತಂದೆ ಮನೆಗೆ ಹೋಗಿಲ್ಲ, ನಾನು ಟಚ್ ಮಾಡಬೇಡ. ಹೋಗಿ ಬಂದಮೇಲೆ ಟಚ್ ಮಾಡು ಅಂತಾರೆ. ಅಲ್ಲಿವ್ರು ಏನು ಹೇಳ್ತಾರೆ, ನಾನು ಟಚ್ ಮಾಡಬೇಡ, ಡೋಂಟ್ ಟಚ್ ಮೀ, ಮೈ ಫಸ್ಟ್ ವಿಸಿಟ್ ಇಸ್ ಮೈ ಫಾದರ್, ಐ ಟು ಟೇಕ್ ದಿಸ್ ಬ್ಲಡ್. ಈ ರಕ್ತ ತೊಗೊಂಡು ಹೋಗ್ಬೇಕು ಅಲ್ಲಿಗೆ. ಉಲಗತ್ತುடைய ಸಕಲ ಮಕ್ಕಳುடைய ಪಾವத்தை ಎಲ್ಲ ಮಣ್ಣಿಗೆ ಮಂಡಾಡೋದಕ್ಕಾಗಿ ಆ ಪಾಪ ಕ್ಷಮಾಪಣೆ ಕೊಡೋದಕ್ಕೋಸ್ಕರನೇ ಆ ಎಲ್ಲ ರಕ್ತ ದೇವದೂತ ಚಿನ್ನದ ಬಟ್ಲೆ ತಂದು ಏಸಪ್ಪ ಕೈಲಿ ಕೊಡ್ತಾರೆ. ಅದು ತಗೊಂಡು ಅವ್ರ ಅರಮನೆಯಲ್ಲಿ ಪರಲೋಕದಲ್ಲಿ ಕಾಲಿಡ್ತಾರೆ. ನೋಡಿ, ಇಡಬೇಕಾದ್ರೆ ಎಂಥ ಮೈಟಿ ಪ್ರೊಸೆಷನ್ನು ಹಾಗೇ ತೊಗೊಂಡೋಗ್ತಾರೆ, ಹಾಗೇ ಹಾಗೆ ಹೇಗೆ ನಾನು ಕಿರೀಟ ಎತ್ಕೊಂಡ್ಬಂದೆ ಆ ಥರ ರಕ್ತ ಎತ್ಕೊಂಡು ಹೋಗ್ತಾರೆ. ಗಾಡ್ ದಿ ಫಾದರ್ ವಾಸ್ ರೋಸ್ ಫ್ರಮ್ ದ ಥ್ರೋನ್. ನನ್ನ ಮಗ ಎಲ್ಲ ಮಾಡಿದ್ಯಾ? ಹೌದು ತಂದೆ, ನಮ್ಮ ದ್ರೋಹಗಳ ದಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನ ಜಜ್ಜಲ್ಪಟ್ಟನಂತ ಹೇಳಿದ ಎಲ್ಲ ಮಕ್ಕಳ ಪಾಪ ದ್ರೋಹಗಳನ್ನು ನಾನು ಹೊತ್ಕೊಂಡ್ಬಿಟ್ಟೆಪ್ಪ, ವಿಕ್ಟೋರಿಯಸ್ ಆಗಿ ಬಂದಿದ್ದೀನಿ, ತಗೋ ಈ ರಕ್ತ ಅಂತ ಹೇಳ್ಬಿಟ್ಟು ತಂದೆ ಮುಂದೆ ಇಡ್ತಾರೆ. ಅದನ್ನು ತಂದೆ ಮುಂದೆ ಇಟ್ಟಾಗ ಅದೊಂದು ಗ್ಯಾಲಕ್ಸಿ ಥರ ಒಂದು ಲೇಯರ್ ಆಗುತ್ತೆ. ಅದು ಲೇಯರ್ ಆಗಿದೆಲ್ಲ ನಾನು ವಿಷನಲ್ಲಿ ನೋಡಿರೋದು. ಅದೊಂದು ಲೇಯರ್ ಆಗುತ್ತೆ. ಲೇಯರ್ ಆಗಿದ ತಕ್ಷಣ ಐ ಕ್ಯಾನ್ ಸಿ ಶಾನನ್ ಥ್ರೂ ದಿಸ್ ಗ್ಲಾಸ್. ಶಾನನ್ ನೋಡಬೇಕಾದ್ರೆ ಎಲ್ಲಿಂದ ನೋಡ್ತೀನಿ? ಗ್ಲಾಸಿಂದ ನೋಡ್ತೀನಿ. ಈ ಗ್ಲಾಸ್ ಮೇಲೇನು ಹಾಕಿದೆ ಏಸಪ್ಪನ? ಜಾನ್ನ ನೋಡ್ಬೇಕಾ? ತಂದೆಯ ದೇವ್ರು ಎಲ್ಲಿಂದ ನೋಡ್ತಾರೆ? ಇಲ್ಲಿಂದ ನೋಡೋಕ್ಕಾಗಲ್ಲ ಅವ್ರನ್ನ. ಇಲ್ಲಿಂದ ನೋಡಿ ನೀ ಸುಟ್ಟೋಗ್ಬಿಡ್ತೀಯ, ಇಲ್ಲಿಂದ ನೋಡಿ ಸೆಬಾಸ್ಟಿಯನ್ ಸುಟ್ಟೋಗ್ಬಿಡ್ತಾರೆ. ಅವ್ರು ಯಾವಾಗಲೂ ನೋಡೋದು ಎಲ್ಲಿಂದ? ಆ ದರ್ಪಣ ಯೇಸುವಿನ, ದಟ್ ಈಸ್ ದ ಗ್ಲಾಸ್ ಆಫ್ ದ ಬ್ಲಡ್ ಆಫ್ ಜೀಸಸ್. ನೋಡಿದ ರಕ್ತ ಎಷ್ಟು ಅಮೂಲ್ಯವಾಗಿದೆ, ಎಷ್ಟು ಅಮೂಲ್ಯವಾಗಿದೆ ನೋಡೋದು. ಅದಕ್ಕೆ ಇವತ್ತು ಕೊಲೆಗಳೆಲ್ಲ ಮಾಡ್ತಾರಲ್ಲ, ಇವರೆಲ್ಲ ಎಲ್ಲೋಗ್ತಾರೆ ಕೊಲೆ ಪಾತಿಗಳು. ಅಯ್ಯೋ, ಇವ್ರು ಎಷ್ಟೆಷ್ಟು ಪಾಪ ಒತ್ಕೊಳ್ತಾರೆ ಗೊತ್ತಾ ನಿಮಗೆ? ಕಾಯಿನ ರಕ್ತ, ಏಬೇಲ್ ರಕ್ತ ಸುರಿಸಿದ್ದಕ್ಕೆ ದೇವ್ರು ಕಾಯಿನ್ಗೆ ಹೇಳ್ತಾರೆ, ನನ್ನ ಮಗನೇ ನಿನಗೆ 7 ಜನ ಕೊಲ್ತಾರೆ ಕಣೋ ಅಂತಾರೆ.
ಎಷ್ಟು ಜನ ಕೊಳ್ತಾರೆ? ನೀನು ಒಬ್ಬನೋ ಕೊಂದಿದ್ಯಾ, ನಿನ್ಗೆ 7 ಜನ ಬಂದು ಕೊಳ್ತಾರೆ. ಅದಕ್ಕೆ ಒಬ್ಬ ರೌಡಿನ ಕೊಂದಿ ಇನ್ನೊಂದು ರೌಡಿ ಕೊಲ್ಲಕ್ಕೆ ಇನ್ನೊಂದು ರೆಡಿ ಇರ್ತಾನೆ ನೋಡಿ. ನನ್ನ ಪ್ರಿಯ ಮಕ್ಕಳು, ಅದಕ್ಕೆ ರಕ್ತ ಅನ್ನೋದು ತುಂಬ ಮುಖ್ಯ. ಮನುಷ್ಯನ ರಕ್ತಕ್ಕಿಂತ ಯೇಸು ಕ್ರಿಸ್ತ ರಕ್ತ ತುಂಬ ಅದು ಮುಖ್ಯವಾಗಿದೆ. ಅದು ಏನು ಮಾಡುತ್ತೆ, ಆ ಬ್ಲಡ್ಡಲ್ಲಿ, ಅದಲ್ಲಿ ಆ ದೇವ್ರ ರಕ್ತದಲ್ಲಿ ಎಲ್ಲ ಟೈಮಲ್ಲಿ ಅದು 24 ಗಂಟೆ ಆ ಬೇಲ್ ರಕ್ತನೇ ಮಾತಾಡ್ತಂದ್ರೆ ಏಸು ರಕ್ತ ಮಾತಾಡಲ್ವಾ? ಏಸು ರಕ್ತ ಯಾವಾಗ ನೀವು ಮಾತಾಡ್ತೀರಾ, ಅಂದ ಕಾರ್ಯಗಳು ಮುರಿಯಲ್ಪಡತ್ತೆ, ಕಣ್ಣೀರುಗಳು ಮುರಿಯಲ್ಪಡತ್ತೆ, ಶಾಪಗಳು ಮುರಿಯಲ್ಪಡತ್ತೆ. 20, 30, 40, 50 ವರ್ಷಗಳಿಂದ ಕಟ್ಟಲ್ಪಟ್ಟಂತ ಎಲ್ಲ ಪೂರ್ವಿಕರ ಶಾಪಗಳೆಲ್ಲ ಎಲ್ಲವೂ ಒಡೆಯಲ್ಪಟ್ಟು ಆಸೆ. ಯೇಸು ಕ್ರಿಸ್ತ ರಕ್ತ ನಮ್ಮನ್ನು ಸಕಲ ವಿಧವಾದ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡತ್ತಂತೆ. ಅದಕ್ಕೆ ಕೂತ್ರೆ ನಿಂತಾರೆ ರಥಂ ಜಯಂ ರಥಂ ಜಯಂ ರಥಂ ಜಯಂ ರಥಂ. ನೀವು ಹೇಳಿ ನೋಡಿ, ಅದು ಪವರೇ ಬೇರೆ ಆಗುತ್ತೆ. ಹೇಳಿ ನೋಡಿ, ಪವರೇ ಬೇರೆ ಆಗುತ್ತೆ. 430 ವರ್ಷ ಅವ್ರು ಕೆಲಸ ಮಾಡಿದ್ರು, ಕಷ್ಟಪಟ್ಟರು, ಬಿಡುಗಡೆ ಮಾಡ್ಕೊಳಕ್ಕೆ ಹೋದ್ರು. ಅದು ಅವ್ರ ಕೆಲಸ ಟ್ರೀಟ್ ಮಾಡ್ಕೊಳಕ್ಕಾಗಿಲ್ಲ. ಅದು ಬೇರೆ ಹೇಳ್ತಾರೆ, ನಾವು ಐ ಹ್ಯಾವ್ ಎ ಐಡಿಯಾ ಫಾರ್ ಯು. ಇದಕ್ಕೊಂದು ಮೂಲ ಇಟ್ಟಿದ್ದೀನಿ, ಇದಕ್ಕೊಂದು ವಿಧಾನ ಇಟ್ಟಿದ್ದೀನಿ. ಅದು ಹೆಂಗೆ ಬಿಡಿಸ್ಬೇಕಂದ್ರೆ ಒಂದು ಹಬ್ಬದಿಂದ ಬಿಡಿಸ್ಬೇಕು. ಅದನ್ನ ಸುಮ್ಮನೆ ಬಿಡಿಸಲ್ಲ ನಿಮ್ಮನ್ನ ನಾನು. ಅದೊಂದು ಜ್ಞಾಪಕಾರ್ಥವಾಗಿರ್ಬೇಕು. ನಿಮ್ಮ ಬಿಡುಗಡೆ ಆಗೋ ದಿನ ಜ್ಞಾಪಕಾರ್ಥವಾಗತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಈ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುತ್ತೆ. ಈ ಹಬ್ಬವನ್ನ ಕರ್ತನ ಘನಕ್ಕಾಗಿ ಮಾಡತಕ್ಕ ಹಬ್ಬ. ಆಗ ನಾನು ಹೇಳ್ತೇನೆ, ಈ ಪಸ್ಕ ಹಬ್ಬ ನಮ್ಮ ಹಬ್ಬ ಅಲ್ಲ, ಇದು ಊರ ಹಬ್ಬ ಅಲ್ಲ, ಇದು ನಾಡ ಹಬ್ಬ ಅಲ್ಲ, ಇದು ದೇವರ ಹಬ್ಬವಾಗಿದೆ. ಈ ದೇವರ ಹಬ್ಬದಲ್ಲಿ ನೀ ಕೊಂಡಾಡ್ಬೇಕಾದ್ರೆ, ಆಶೀರ್ವಾದ ಬರಬೇಕಾದ್ರೆ ಅದು ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ ನಿಮಗೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಕಾಯಿನತ ದೇವ್ರು ಹೇಳ್ತಾರೆ, ನಿನ್ನ ಕೊಂದಿದ್ಯಾ, ನಿನ್ನ ಕೊಂದವನಿಗೆ ನಿನ್ನನ್ನು ನಾನು 7 ಜನ ಕೊಂದು ಹಾಕ್ತಾರೆ. ಆಗ ರಕ್ತ ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಏಸು ರಕ್ತ ನೀವು ಯಾವಾಗ ಜಪಿಸ್ತೀರಾ, ಬಲಹೀನ ಇದ್ದಾಗ, ಕಣ್ಣೀರಿದ್ದಾಗ ಕಡ 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 ನಡುಕ್ತಾನೆ. ದೇವ್ರಿಗೆ ಸ್ತೋತ್ರವಾಗಲಿ. ದೇವ್ರು ಖಂಡಿತ ಕಾರ್ಯ ಮಾಡ್ತಾರೆ. ದೇವ್ರು ಅದ್ಭುತವಾದ ಕಾರ್ಯ ಮಾಡ್ತಾರೆ. ಹುಬ್ಳಿಲಿ ಒಂದು ಮನೆಗೆ ಹೋಗಿ ಪ್ರೇಯರ್ ಮಾಡಿದ್ದೀನಿ, ದೀನಬಂಧು ಕಾಲೋನಿ ಅಂತ. 3 ದಿನ ಮೀಟಿಂಗ್ಸ್ ಇಟ್ಟಿದ್ರು ನನಗೆ. 3 ದಿನ ಮೀಟಿಂಗ್ ಇಟ್ಟಾಗ ಬಾಸಲ್ ಮಿಷನ್ ಚರ್ಚ್ ಅಂತ 3 ದಿನ ಮೀಟಿಂಗ್. 3ನೇ ದಿನ ಮೀಟಿಂಗ್ ಆದಮೇಲೆ ಒಂದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಮನೆ ಒಳಗಡೆ ಕಂಬಕ್ಕೆ ಅಮ್ಮನ ಕಟ್ಟಾಕ್ಬಿಟ್ಟಿದ್ದಾರೆ. ಅಳ್ಳಾಡಂಗೆ ಇಲ್ಲ. ಎಲ್ಲ ದೋಸೆ ಗೀಸೆ ಎಲ್ಲ ಇಲ್ಲಿಂದನೇ ಕೊಡ್ತಾರೆ, ಹಿಂದ್ಗಡೆ ಅವರೇ ಒರೆಸ್ಕೋಬೇಕು, ಬಿಡಂಗೆ ಇಲ್ಲ. ಆ ಅಮ್ಮ ಅಂತ ಕಠಿಣವಾಗಿದೆ. ಇಷ್ಟು ದಪ್ಪ ಹೆಂಗಸು, ಕಣ್ಣು ಗಿಣ್ಣೆಲ್ಲ ಉಗ್ರವಾಗಿ ಹೋಗ್ಬಿಟ್ಟಿದೆ. ಅಯ್ಯೋಪ್ಪ, ಇದು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಮೀಟಿಂಗ ನನ್ನ ಅಮ್ಮನ ಮೇಲೆ ಬಂದ್ಬಿಡೈತೆ. ನಾನು ಹೇಳಿದೆ, ಬಿಟ್ಬಿಡ್ರೋ, ಬಿಡುಗಡೆ ಆಗಬೇಕು, ಅದಕ್ಕೆ ಬಿಟ್ಬಿಡು. ಇಲ್ಲಪ್ಪ, ನಾವು ಇಟ್ಕೊಂಡಿದ್ದೀವಿ, ಏನು ಹೊರಿಬೇಡಿ, ಪ್ರಸಂಗ ನಾನು ಪ್ರಸಂಗ ಮಾಡಲ್ಲ, ಫಸ್ಟ್ ಅವಳನ್ನ ಬಿಡಿ ಅಂದೆ. ಇದು ಬಿಡಲಿಲ್ಲ. ಮೇಲೆಲ್ಲ ಅಯ್ಯಗಳೆಲ್ಲ ಕೂತಿದ್ರು. ಇದು ಬಂದು ಕ್ಲೀನಾಗಿ ಆ ಮಿಕ್ಸರ್ ಹತ್ರ ಬಂದ್ಬಿಡ್ತು. ಅಲ್ಲೊಂದು 50-60 ಕೇಬಲ್ಗಳಿತ್ತು. ಎಲ್ಲ ಕೇಬಲ್ ಸುತ್ತಾಕೊಂಡ್ಬಿಡ್ತು ನೋಡಿ. ಇದು ಎಲ್ಲ ಕೇಬಲ್ ಸುತ್ತಾಕೊಳ್ತು. ನಾನು ದೂರದಲ್ಲೇ ನಿಂತಿದ್ದೆ. ಕೆಲವರು ಹೇಳಿದ್ರು, ಅಯ್ಯ ಇದು ನಮ್ಗೆ ಗೊತ್ತಿರೋ ಹುಡುಗಿನೇ ಅಯ್ಯ. ಹೇಳಿದ್ರೆ ಹತ್ರ ಹೋಗ್ಬಿಡಿ ಅಯ್ಯ ಅಂದೆ. ಹೋಯ್ತು. ಎಲ್ಲ ಸುತ್ಕೊಂಡು ಒಂದೇ ರಿಬ್ ಹಾಕಿ ಹೊಡಿತು ನೋಡಿ. 18 ವಯರ್ಗಳದ್ದು 18 ಕುಂಡಿ ಮೇಲ್ಗಳು ಬರೆ ಬಂದ್ಬಿಡ್ತು ಎಲ್ರಿಗೂ. ಅಲ್ಲಿ ಒಂದೊಂದು ಬರೆ ಹಾಗೆ ಬಿದ್ದು ಆಗ ಪಟ್ 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 ಹೊಡ್ಕೊಂಬಂದ್ಬಿಡ್ತು ನೋಡಿ. ಒಂದೇ ಸತಿಗೆ ಒಂದು 60-65 ಜನಕ್ಕೆ ಗಾಯ ಆಗೋಯ್ತು ನೋಡಿ. ಅವ್ರು ಹೇಳಿದ್ರು, ಅಯ್ಯೋ ಹೇಳಿದೆಲ್ಲ ಕರೆಕ್ಟೇ. ಅಯ್ಯ ಬರಲೇ ಇಲ್ವಲ್ಲ. ಅಯ್ಯ ಬರೋ ಟೈಮ್ ಇದೆ, ಆಪ್ರೇಷನ್ ಥಿಯೇಟ್ರಲ್ಲಿ ಇನ್ನೂ ರೆಡಿ ಇದೆ. ಆಮೇಲೆ ನಾನು ಕೆಳಗಿಳಿದೆ. ಆಗದೆ ಹೇಳುತ್ತೆ, ತೆಗಿ ರಕ್ತ, ಜಪಿಸೋಳ ಮೇಲೆ ಇದ್ದವ್ರಿಗೆ ಆಗ್ದಾರ ಕೆಲಸನ ಈ ಹುಬ್ಳಿಲಿ ಮಗಳಿಗೆ ಮಾಡಕ್ಕೆ ಹೋಗ್ತೀನಿ. ಏಸು ನಾಮದಲ್ಲಿ ಮಗಳ ಮೇಲೆ ಹಿಡಿದಿರತಕ್ಕ ಎಲ್ಲ ಅಂಧಕಾರದ ಶಕ್ತಿಗಳು ಏಸುನ ರಕ್ತ ಕಲ್ವಾರಿಯಲ್ಲಿ ಸುರಿಸಿದ ಆ ಮಹಿಮೆ ಉಳ್ಳ ರಕ್ತದ ಮುಖಾಂತರ ಏಸು ನಾಮದಲ್ಲಿ ಸೆಟ್ ಫ್ರೀ ಅಂತ ಹೇಳಿದ ತಕ್ಷಣ ಎಲ್ಲ ಕೇಬಲ್ಗಳು ಮತ್ತೆ ಎಲ್ಲ ವಾಪಸ್ ಬಂದ್ಬಿಡ್ತು. ಗಡಗಡ ಗಡಗಡ ಗಡ ಆಳ್ಬಿಟ್ಟು ತಂದು ಮನೆ ಮುಂದೆ ಒಂದು ಕೆಳಗೆ ಬಿದ್ದುಬಿಟ್ಲು ನೋಡಿ. ನಾನು ಹೇಳ್ತೇನೆ, ರಕ್ತದಲ್ಲಿ ಬಲ ಇದೆ, ರಕ್ತದಲ್ಲಿ ಬ್ಲೆಸ್ಸಿಂಗ್ ಇದೆ. ರಕ್ತ ಇವತ್ತು ಮಾತಾಡುತ್ತೆ. ರಕ್ತದಲ್ಲಿ ಇಟ್ಸ್ ಅ ಲೀಗಲ್ ಅಥಾರಿಟಿ. ಅದನ್ನು ಯಾವಾಗ ಬೇಕಾ ಕ್ಲೈಮ್ ಮಾಡ್ಬೋದು. ಆ ರಕ್ತ ಎಲ್ಲಿವರೆಗೆ ಹೇಳ್ತೀರಾ. ಅದಕ್ಕೆ ಕೂತ್ರೆ ನಿಂತಿರೋ ಸಂಕ್ರಮಣ ಹೇಳ್ಬೇಕು, ರಕ್ತ ಜಯ 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 ರಕ್ತ ಜಯ. ನೀವು ಮಾಡಿ ನೋಡಿ ಇದು. ನಾವು ಅದಕ್ಕೆ ನಮ್ಮ ಮಕ್ಳಿಗೆ ನಾನು ಏನು ಹೇಳ್ಕೊಟ್ಟೆ, ಯೇಸುವಿನ ರಕ್ತಕ್ಕೆ ಇದೊಂದನೇ ಹೇಳ್ಕೊಟ್ಟಿರೋದು. ಬೈಬಲ್ ಸ್ಟಡಿ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಇದು ಬೇಡ ರೀ. 430 ವರ್ಷ ಈ ಮಕ್ಕಳು ಬಂಧನದಲ್ಲಿದ್ದವ್ರಿಗೆ ಮೋಸ ದೇವ್ರು ಬಂದು, ಮೋಸೆ ಈಗ ಹೋಗಿ ನೀನು ಅವ್ರಿಗೆ ಬೈಬಲ್ ಸ್ಟಡಿ ತೆಗಿ, ನೀನು ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಉಪವಾಸ ಮಾಡೋಕ್ಕೆ ಹೇಳು, ದಾಡಿನ ಇನ್ನೂ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳು, ಫ್ರೆಂಚ್ ದಾಡಿ ಬಿಡೋಕ್ಕೆ ಹೇಳು, ಹಂಗೆ ಏರಲ್ಲ ಹಂಗೆ ಬಿಡೋಕ್ಕೆ ಹೇಳು ಅಂತ ದೇವ್ರು ಹೇಳಲಿಲ್ಲ. ನೀನೇನು ಮಾಡೋದು ಬೇಕಾಗಿಲ್ಲ, ಎಲ್ಲ ರಕ್ತ ಮಾಡತ್ತೆ.
ಆ ರಕ್ತದಲ್ಲಿ ಬಲವಿದೆ, ಆ ರಕ್ತದಲ್ಲಿ ಶಕ್ತಿ ಇದೆ, ಆ ರಕ್ತದಲ್ಲಿ ಅಧಿಕಾರ ಇದೆ, ಆ ರಕ್ತದಲ್ಲಿ ಅಭಿಷೇಕ ಇದೆ, ಆ ರಕ್ತದಲ್ಲಿ ನಿತ್ಯ ಜೀವ ಇದೆ. ರಕ್ತ ಎಲ್ಲಿ ಬರುತ್ತೆ ಪರಲೋಕನೇ ನಡಗತ್ತೆ. ಪರಲೋಕ ಗಡಗಡ ಅಂತ ದೇವದೂತ ನಡಗ್ತಾರೆ, 24 ಮೂಲ ತಂದೆಗಳು ನಡಗ್ತಾರೆ, ನರಕ ನಡಗ್ತದೆ, ಪಾತಾಳ ನಡಗ್ತದೆ. ನಡಗದೇ ಇರೋರು ಒಬ್ಬರೇ ಒಬ್ಬರು ತಂದೆಯ ದೇವರು, ಯಾಕಂದ್ರೆ ಅವ್ರದೇ ರಕ್ತ ಅದು. ಅದನ್ನ ನೀನು ರೆಪ್ರೆಸೆಂಟೇಟಿವ್ ಮಾಡಿ ಶಿವಣ್ಣ, ನೀನು ಇಲ್ಲಿ ಪೀಣ್ಯದಲ್ಲಿ ರಕ್ತ ಅಂತ ಹೇಳ್ತಲ್ಲ, ಸುಮ್ಮನೆ ಬಿಡ್ತಾರ ದೇವರದನ್ನ? ಸೈತಾನಿ ಚೆನ್ನಾಗಿ ಚಾವಟಿ ಹಾಕಿ ಬೀಸ್ತಾರಪ್ಪ. ಅದಕ್ಕೆ ಪೌಲ್ ತುಂಬ ಚೆನ್ನಾಗಿ ಹೇಳ್ತಾರೆ ಹೊಸ ಒಡಂಬಡಿಕೆ ಇಬ್ರಿಯ ಪುಸ್ತಕದಲ್ಲಿ 12ನೇ ಅಧ್ಯಾಯ 24ನೇ ವಚನದಲ್ಲಿ, ಜೀಸಸ್ ಇಸ್ ದ ಮೀಡಿಯೇಟರ್ ಆಫ್ ದ ನ್ಯೂ ಕವನೆಂಟ್ ಆಫ್ ದ ಬ್ಲಡ್ ಅಂಟು ದ ಬ್ಲಡ್ ಆಫ್ ಸ್ಪ್ರಿಂಕ್ಲಿಂಗ್ ದಟ್ ಇಸ್ ಸ್ಪೀಕತ್ ಆಫ್ ಆಲ್ ದ ಬೆಟರ್ ಥಿಂಗ್ಸ್ ದೆನ್ ದ್ಯಾಟ್ ಆಫ್ ದ ಬ್ಲೇಡ್ ಆಫ್ ಏಬೆಲ್. ಏಬೆಲ್ ರಕ್ತಕ್ಕಿಂತ ಪ್ರೋಕ್ಷಣ ರಕ್ತವಾಗಿ ಎಲ್ಲ ಒಡಂಬಡಿಕೆಗಳಿಗೆ ಹೊಸ ಒಡಂಬಡಿಕೆಯಾಗಿ ಈ ರಕ್ತ ಮಾತಾಡುತ್ತೆ ಅಂತ ಹೇಳ್ತಾರೆ. ಆಗ ಕವನೆಂಟ್ ಎಲ್ಲಿವರೆಗೂ ಇರೋದಿಲ್ಲ ಅಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಆಶೀರ್ವಾದ. ಆಗ ಕವನೆಂಟ್ ಇದ್ದರೆ ನೀವೇ ಯೋಬು ನೋಡಿ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಪ್ರೇಯರ್ ಮಾಡಿಬಿಟ್ಟು ಒಂದು ಕುರಿನ ಕಡಿತಾ ಇದ್ದ. ಕಡಿದ್ಬಿಟ್ಟು ಏನು ಮಾಡ್ತಿದ್ದ? ಅವನು ಏನು ಹೇಳ್ತಾನೆ, ಒಂದು ವೇಳೆ ನನ್ನ ಮಗನು ಏನಾದರೂ ತಪ್ಪು ಮಾಡಿರಬಹುದು, ಆ ಥರ ಹೇಳಿನೇ ರಕ್ತ ಹಾಕ್ತಾ ಇದ್ದ. ಅವನು ಎಷ್ಟು ಲಾಸ್ ಆದರೂ ಕೂಡ ಅವನು ಅದರಲಿಲ್ಲ. ಕಾರಣ ಯಾಕೆ ಗೊತ್ತಾ? ಆ ಕವನೆಂಟ್ ಒಳಗೆ ಇದ್ದಿದ್ದಕ್ಕೆ ಸಹಿತವನನ್ನು ಮುಟ್ಟಕ್ಕಾಗಿಲ್ಲ. ಅವನ ಆಸ್ತಿ ತಗೊಂಡ, ಐಶ್ವರ್ಯ ತಗೊಂಡ, ಮಕ್ಕಳನ್ನ ತಗೊಂಡ, ಎಲ್ಲ ತಗೊಂಡ. ಅದು ಅವನ್ನ ತಗೊಳಕಾಯ್ತಾ? ಇಲ್ಲ. ಅವನ್ನ ತಗೊಳಕಾಯ್ತಾ? ಇಲ್ಲ. ಯಾಕಾಗ್ಲಿಲ್ಲ? ಬಿಕಾಸ್ ಈಸ್ ಅಂಡರ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ರಕ್ತ ಇರ್ಬೇಕಾದ್ರೆ ನಿನ್ನ ಹೆಸರುಗಳನ್ನ, ನಿನ್ನ ವಸ್ತುಗಳನ್ನ, ನಿನ್ನ ವ್ಯಾಪಾರಗಳನ್ನ, ನಿನ್ನ ಕನ್ಸೈನ್ಮೆಂಟ್ಗಳನ್ನ, ನಿನ್ನ ಆರ್ಡರ್ಗಳನ್ನ ಅವನು ಡಿಸ್ಟ್ರಾಯ್ ಮಾಡ್ಬೋದು. ಆದರೆ ಈ ಕೆನಾಟ್ ಡಿಸ್ಟ್ರಾಯ್ ಯು ಅಲೋನ್ ಮೈ ಚೈಲ್ಡ್, ಬಿಕಾಸ್ ಯು ಹ್ಯಾವ್ ಬೀನ್ ಕ್ರಿಯೇಟೆಡ್ ಇನ್ ದ ಇಮೇಜ್ ಅಂಡ್ ದ ಲೈಕ್ನೆಸ್ ಆಫ್ ಗಾಡ್. ದೇವರಿಗೆ ಸ್ತೋತ್ರವಲ್ಲ. ಅದಕ್ಕೆ ನೀವು ದೇವರ ಸನ್ನಿಧಾನದಲ್ಲಿ ಆಶೀರ್ವಾದದ ಆ ಪಾತ್ರೆಯಾಗಿ ನೀವು ಬದಲಾವಣೆ ಆಗಬೇಕಾದ್ರೆ ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್. ಅದಕ್ಕೆ ಅಪ್ಪ ಹೇಳ್ತಾರೆ, ಎಲ್ಲ ಮಾಸಗಳಲ್ಲಿ ಇದು ಆದಿ ಮಾಸವಾಗಬೇಕು. ನಿಮಗಿದು ಜಾತ್ರೆ, ವರ್ಷಕ್ಕೆ 3 ಜಾತ್ರೆ ಮಾಡಬೇಕು. ಯಾವ್ಯಾವ ಜಾತ್ರೆ? ಉಳಿಲ್ಲದ ಜಾತ್ರೆ, ಪ್ರಥಮ ಫಲಗಳ ಜಾತ್ರೆ, ವರ್ಣಶಾಲೆಗಳ ಜಾತ್ರೆ, ಪ್ಯಾಸ್ ಓವರ್, ಮತ್ತು ಶಬಯೋತ್, ಮತ್ತು ಸುಕೋತ್. ಈ 3 ಹಬ್ಬ ನೀವು ಘನವಾಗಿ ಆಚರಿಸ್ಬೇಕು. 3 ಹಬ್ಬದಲ್ಲೂ ಕೂಡ I will going to release the mega harvest of blessing for you. Hallelujah. ಈ 3 ಹಬ್ಬದಲ್ಲಿ ಎಲ್ಲಿ ನಾನು ಚರ್ಚಿಗೆ ಬರ್ತೀರಾ, ನಾನೊಂದು ಬಿಡುಗಡೆಗೊಳಿಸ್ತೇನೆ. ಪಸ್ಕಾ ಹಬ್ಬ ಬಂದು ಬಿಡುಗಡೆ. ಏನಿಗೆ ಮೆಗಾ ಹಾರ್ವೆಸ್ಟ್. ಅವ್ರು ಬೀಜ ಬಿತ್ತಿಲ್ಲ, ಅವ್ರು ಯಾವುದು ಹೊಲಗಳು ಮೇಯಿಸ್ಕೊಂಬಂದಿಲ್ಲ, ಅವ್ರು ಯಾವುದು ಆಸ್ತಿಗಳನ್ನ ಅಸೆಟ್ಟಾಗಿ ಮಾಡ್ಕೊಂಡಿಲ್ಲ. ಆ ಹಬ್ಬ ಆಚರಿಸಿದ ತಕ್ಷಣ ಶಾನನ್ ಅವರೇ ಅದೇ ರಾತ್ರಿ ದೇವತ ಬಂದು ಎಲ್ಲೆಲ್ಲಿ ರಕ್ತ ಇದೆ ಬಿಟ್ಬಿಟ್ಟ, ಎಲ್ಲೆಲ್ಲಿ ರಕ್ತ ಇಲ್ಲ ಮುಗಿಸಿ ಹೊಡಿತಾನೆ. ಎಲ್ರಿಗೂ ಮರ್ಚಿ ಹೆಂಗೆ ಬಟ್ಟೆ ಹೊಡಿಬೇಕು ಅದು ಸಾಯೋವ್ರಿಗೆ ಹಾಕಿ ಹೊಡಿತಾನೆ ಅವ್ರನ್ನೆಲ್ಲ, ಮಕ್ಕಳನ್ನ, ದನಗಳನ್ನ, ಕತ್ತೆಗಳನ್ನ ಎಲ್ಲ. 72 ಲಕ್ಷಗಳ ಮನೆಗಳಲ್ಲಿ ಸಾವಿರುತ್ತೆ, ಸಾವಿಲ್ಲದ ಮನೆ ಒಂದು ಇಲ್ಲವೇ ಇಲ್ಲ. ಅದು ಎಲ್ಲೆಲ್ಲಿ ರಕ್ತ ಇತ್ತು ಆ ಮನೆಗಳು ಒಂದು ಕೇಡಾಗಲೇ ಇಲ್ಲ. ಈ ಕುರಿ ಕೊಡು ಅಂತ ಹೇಳ್ತೀವಲ್ಲ, ಈ ಕುರಿ ಏನಕ್ಕಂದ್ರೆ ನಿಮ್ಗೇನು ಕೇಡು ಆಗಬಾರ್ದು. ನೇತ್ರಮ್ಮ ಅವರೇ, ಆ ಕೇಡು ಬರಬಾರ್ದು ಅಂತ ಹೇಳಿನೇ ನೀ ಆ ಕುರಿನ ತಂದು ದೇವರಿಗೆ ನಮ್ರತೆಯಿಂದ ಕೊಡ್ತೀರಾ. ನೀ ಕೊಡಬೇಕಾದ್ರೆ ಮುಂದೆ ಬರತಕ್ಕ 10 ಲಕ್ಷ, 10 ಕೋಟಿ, 20 ಕೋಟಿ ಎಲ್ಲ ನಿಮ್ಗೆ ನಷ್ಟಗಳನ್ನ ದೇವ್ರು ತಪ್ಪಿಸ್ಬಿಡ್ತೀನಿ ಅಂತ. ಇಲ್ಲಿ ನಾವು ಉಡಾಫೆ ಮಾತಾಡ್ಕೊಂಡು ಇದೆಲ್ಲ ಕೊಡಬೇಕಾ ಮಾಡಬೇಕಾ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ, ನೀನು ಆಶೀರ್ವಾದ ಮಾಡಬೇಕಾ, ನಿನ್ಗೆ ಅಭಿಷೇಕ ಕೊಡಬೇಕಾ, ನಿನ್ನ ಕಂಪನಿ ಮೇಲೆ ಎತ್ತಬೇಕಾ, ಅಪ್ಪನ ಕೂಡ ಯೋಚನೆ ಮಾಡ್ತಾರೆ. ಕೊಡಿರಿ ಆಗ ನಿಮಗೆ ಜಡಿದ ಅಳ್ಳಾಡಿಸಿ ತುಂಬಾ ಅಳತೆಯಿಂದ ಅಳೆದು ನಿನ್ನ ಕೈಗಳಿಗೆ. ಆಗ 14ನೇ ವಾಕ್ಯ ಹೇಳುತ್ತೆ, ದೇವರು 3 ಜಾತಿಗಳಿರ್ತಾರೆ, ಈ 3 ಜಾತಿಗಳ ಸಂಭ್ರಮದಿಂದ ಆಚರಿಸ್ಬೇಕು. ಆ ಸಂಭ್ರಮದಲ್ಲಿ ಹೆಂಗ್ ತರ್ಬೇಕಂದ್ರೆ ಮೆಗಾ ಹಾರ್ವೆಸ್ಟ್ ಬಿಡುಗಡೆ ಮಾಡ್ತೇನೆ ಯಶಸ್ವಿನಿಯವರೇ, ಆದರೆ ನನಗೆ ಉತ್ಕೃಷ್ಟವಾದ ಕಾಣಿಕೆ ತರಬೇಕಂತಾರೆ. 16 ವರ್ಸ್ ನಂಬರ್ 10 ಓದಿದೆ ಬಿಟ್ಟು 16:10. ಆ 7 ವಾರಗಳಾದ ನಂತರ ಪಂಚಶತಮದ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕ ಹಾಗೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ
ಆತನಿಗೋಸ್ಕರ ತರಬೇಕು ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಹಾದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು ದಾಸದಾಸಿಯರು ನಿಮ್ಮ ಊರಲ್ಲಿರುವ ಲೇವಿಯರು ಎಲ್ಲರೂ ಸೇರಿ ತಾಯಿ ತಂದೆ ಇಲ್ಲದವರು ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಇದೆಯಾ ಸಂಭ್ರಮದಿಂದಿರಬೇಕು? ಅದನ್ನ ವಾಕ್ಯ ಓದು. ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ ಅಂತೂ ವರುಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ನೆಕ್ಸ್ಟ್ ಒಬ್ಬನು ಕೈಯಲ್ಲಿ ಬರಬೇಡಿ. ಏನ್ರಿ ಅಪ್ಪ ಕಾಣಿಕೆ ಯಾಕ್ರಿ ಅಪ್ಪ ಇಷ್ಟು ಕೇಳ್ತಾರೆ? ವೈ ಇಸ್ ಆಫ್ಟರ್ ದಿಸ್ ಮನಿ? ನಾನು ಅದೇ ಹೇಳ್ತದೆ, ಏನಪ್ಪ ಎಲ್ಲಿ ನೋಡಿದ್ರು ಕಾಣಿಕೆನೇ ಮಾತಾಡ್ತೀಯಲ್ಲ. ಆದಿಕಾಂಡದಲ್ಲೂ ಮಾತಾಡಿದ್ಯಾ, ವಿಮೋಚಕದಲ್ಲೂ ಮಾತಾಡಿದ್ಯಾ, ಎಕ್ಸೋಡಸ್ ಇದು ಧರ್ಮೋಪದೇಶ ಕಡೆಗೆ ಬಂದರೆ ಅಲ್ಲೂ ಕಾಣಿಸ್ಕೋಬಾರ್ದು ಅಂತೀಯ. ಅವಾಗ ನಾವು ಹಿಂಗೆ ಬರೋದಲ್ಲಿ ಏನು? ಅದಕ್ಕೂ ನಿನಗೇನು ಸಂಬಂಧ? ದೇವರನ್ನು ಧನವನ್ನು ಸೇವಿಸಲಾರರು. ಕಾನ್ಸರ್ಟ್ ಟು ಮಾಸ್ಟರ್ಸ್. 430 ವರ್ಷ ಯಾಕೆ ಇವ್ರಿಗೆ ಬಿಡುಗಡೆ ಆಗಿಲ್ಲ ಗೊತ್ತಾ? ಮೂಟೆ ಕಟ್ಟಿ ಶೆಟ್ಟಿ ಬಲಗೆಟ್ಟಿನ ಅದ್ರ ಮೇಲೆ ಕೂತ್ಕೊಳ್ಳೋ ಗೆಟ್ಟಿ ಅಂತ ಹೇಳಿ ಈ ಕಳ್ಳನ ಮಕ್ಕಳು ಕೂತಿದ್ದಿರೋರಲ್ಲ. ಇವ್ರು ಹಂಗೆ ಅಂತಾರೆ, ಕಣ್ಣ ಶುದ್ಧಿ ಇಲ್ದವರು ವಜ್ರದಷ್ಟು ತಮ್ಮ ಹೃದಯವನ್ನ ಇವರೇನ ಸಾಚಾಗಳ ಇವರೆಲ್ಲ ಬಿಡುಗಡೆ ಮಾಡೋಕ್ಕೆ. ನಮಗಿಂತ ಮೋಸವಾದವರು ಅವ್ರು ದೇವರು ಹೇಳ್ತಾರೆ, ವಜ್ರದಷ್ಟು ತಮ್ಮ ಹೃದಯವನ್ನ ಕಠಿಣ ಮಾಡ್ಕೊಂಡ್ಬಿಟ್ರು. ಅಷ್ಟು ಕಠಿಣವಾದ ಜನಕ್ಕೆ ಏನ್ರಿ ಇಷ್ಟು ಮರ್ಸಿ ತೋರಿಸ್ತಾರೆ? ಸಿ ಮೈ ಚೈಲ್ಡ್, the mercy is giving to them because the covenant, because of the blood. ಆ ರಕ್ತ. ಇವತ್ತು ಇಷ್ಟು ದೊಡ್ಡ ಪಾಪ ಮಾಡಿದೆಯಲ್ಲ, 10 ವರ್ಷ 15 ವರ್ಷ ಎಲ್ಲ ಮಾಡ್ಬಿಟ್ಟು ನಿನ್ನ ಬಂದು ಕುತ್ಕೊಂಡ್ಬಿಟ್ಟು, ಕಾಂತರಾಜ್ ಅವರೇ ನಿಮಗೆ ಇವು ನನ್ನ ಮಗ ನೀತಿವಂತ, ದಿವ್ಯ ನೀತಿವಂತ ಅಂತೇಳಿ ಕೂಡಿಸಿದಾರೆ ಅಂದರೆ ನಮ್ಮ ಮನಶಕ್ತಿ ಚೊತ್ತ ಹೇಳತ್ತಾ ನಾನು ಇಷ್ಟು ದೊಡ್ಡ ಪಾಪ ಮಾಡಿ ಅಂತೇಳಿ ಹೇಳುತ್ತೆ. ಆದರೂ ಕೂಡ ಹೇಳುತ್ತೆ, ಇಲ್ಲ ಅವ್ನು ನನ್ನ ಮಗಳದು. ಯಾಕೆ? ಅವಳ ತಲೆ ಮೇಲೆ ನಮ್ಮ ಅಪ್ಪ ನಮ್ಮನ್ನ ನೋಡ್ಬೇಕಾದಲ್ಲ ಹೆಂಗೆ ನೋಡ್ತಾರೆ? ರಕ್ತದ ದರ್ಪಣದಲ್ಲಿ ನೋಡ್ತಾರೆ ನಮ್ಮನ್ನ. ಆ ರಕ್ತದ ದರ್ಪಣದಲ್ಲಿ ನೋಡ್ಬೇಕಾದ್ರೆಲ್ಲ ಕಿರ್ಬೈ ಫೇವರ್ ಆಫ್ಟರ್ ಫೇವರ್. ಗಾಡ್ ಬ್ಲೆಸ್ ಯು. ಆ ಬಿಡುಗಡೆ ಆಗ್ಬೇಕಾದ್ರೆ ಐಸಪ್ಪ ಹೇಳ್ತಾರೆ, ನಾನು ಐಗುಪ್ತರ ದೇಶದ ಜನರ ಕಣ್ಣುಗಳಲ್ಲಿ ದಯೆ ಹುಟ್ಟಿಸ್ಬಿಡ್ತೀನಿ ಕಣೋ, ದಯೆ ತರ್ತೀನಿ. ರಿಡಂಪ್ಷನ್ ಬರೋಕ್ಕೆ ಮುಂಚೆ ದಯೆ ಇಳಿದು ಬರುತ್ತೆ. ಅದಕ್ಕೆ ಎಲ್ಲೋದು ಕೇಳಿ, ಲಾರ್ಡ್ ಗಿವ್ ಮಿ ದ ಫೇವರ್, ಲಾರ್ಡ್ ಗಿವ್ ಮಿ ದ ಫೇವರ್ ಟು ವರ್ಕ್ ದಿಸ್ ಪ್ಲೇಸ್, ಲಾರ್ಡ್ ಗಿವ್ ಮಿ ದ ಫೇವರ್ ಟು ರನ್ ದಿಸ್ ಶೋ, ಲಾರ್ಡ್ ಗಿವ್ ಮಿ ದ ಫೇವರ್ ಟು ಡೂ ದಿಸ್ ಮಿನಿಸ್ಟ್ರಿ, ಲಾರ್ಡ್ ಗಿವ್ ಮಿ ದ ಫೇವರ್ ಟು ರನ್ ದಿಸ್ ಮ್ಯಾನ್, ಲಾರ್ಡ್ ಗಿವ್ ಮಿ ದ ಫೇವರ್, ಲಾರ್ಡ್ ಟು ಡೂ ದಿಸ್ ಬಿಸ್ನೆಸ್, ಲಾರ್ಡ್. ದೇವರೇ ದಯೆ ಕೊಡಪ್ಪ, ಎಲ್ಲಾದರೂ ದಯೆ, ದೇವರ ದಯೆ ನಮಗೆ ಕೊಡಪ್ಪ, ದೇವರ ದಯೆ ನಮಗೆ ಕೊಡಪ್ಪ. ಯಾವಾಗ ದೇವರ ದಯೆಗಾಗಿ ನೀವು ಬೇಡ್ತೀರಾ, ದೇವರ ದಯೆ ನಿಮ್ಮ ಮೇಲೆ ಬರುತ್ತೆ. ನೀವು ಅದಕ್ಕೆ ಪಾತ್ರರಾಗಿಲ್ಲ ಅಂದರೂ ಕೂಡ ಆ ರಕ್ತ ಹಾಕಿದ್ದಕ್ಕೆ ನಿಮಗೆ ದಯೆ ಸಿಗತ್ತೆ ಮಗಳೇ. ಅದಕ್ಕೆ ಈ ಪಸ್ಕಾ ಹಬ್ಬದಲ್ಲಿ ಅಪ್ಪ ಹೇಳ್ತಾರೆ, ಕಾಣಿಕೆ ಇಲ್ಲದೆ ಒಬ್ಬರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕ್ಕೆ ಕೊಡೋದು. ಆಯಾ ವರ್ಷದಲ್ಲಿ ನಿಮಗೆ ಕೊಟ್ಟ ಬೆಳೆಗೆ ತಕ್ಕ ಹಾಗೆ ಹೇಳಿ, ಬೆಳೆಗೆ ತಕ್ಕ ಹಾಗೆ. ಮ್ಯಾಥಮೆಟಿಕ್ಸ್ ಟೀಚರ್ ಥರ ಹೇಳ್ತಾರೆ, ಬೆಳೆಗೆ ತಕ್ಕ ಹಾಗೆ. 5 kg ಗೋಧಿ ಬಂದಿದ್ಯಾ, 5 ಮೂಟೆ ಗೋಧಿಗೆ ತಕ್ಕ ಹಾಗೆ ನೀವು ಕಾಣಿಕೆಯಲ್ಲಿ ಕೊಡಬೇಕಲ್ಲಿ. ಕಾಯಿನ ಥರ ಬಂದು ಬೆಂಡೆಕಾಯಿ ತೊಂಡೆಕಾಯಿ ಕೊಟ್ಬಿಟ್ಟು ಓಡೋಬೇಡ. ಕಾಯಿನ ಕಾಣಿಕೆ ತಿರಸ್ಕಾರ ಮಾಡಿದ್ರೆ ಯಾಕೆ? ಅವನು ವಿಲ್ಫುಲ್ಲಾಗಿ ಕೊಡಲಿಲ್ಲ. ಅವನು ಯಾಕೆ ರಕ್ತ ತರ್ತಾನೆ ಏಬಲು? ಅಪ್ಪ ನೀನು ಊದಿದ ರಕ್ತ ಅಪ್ಪ, ಆ ರಕ್ತದಲ್ಲಿ ನಾನು ನೀತಿವಂತ ಅಲ್ಲಪ್ಪ. ಈ ನೀತಿ ಕೊಡಬೇಕಾದ್ರೆ ನೀನೇ ಕೊಡಬೇಕಪ್ಪ. ಇದನ್ನು ನಾನು ಉತ್ತಮವಾದ ಕೊಟ್ಟಿರುತ್ತೆ, ನಾನು ನೀತಿ ಕೊಡ್ತೀಯಪ್ಪ. ಬರಿಗೈಯಲ್ಲಿದ್ದೆ, ಏನಿಲ್ದವನಾಗಿದ್ದೆ, ಕಣ್ಣೀರಲ್ಲಿದ್ದೆ, ದರಿದ್ರದಲ್ಲಿದ್ದೆ. ನಮ್ಮ ಅಪ್ಪ ಏನೇನು ದೊಡ್ಡ ಅಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ಆ ರಕ್ತನೇ ಒಂದು ಕವಚ ಹಾಕ್ಬಿಡ್ತಪ್ಪ. ಆ ಕವಚದಿಂದಲೇ ನಾವು ಬದುಕಿದ್ದೀವಪ್ಪ. ಅವತ್ತೇ ಸತ್ತಿದ್ರು ನಮ್ಮ ತಂದೆ, ನಾವು ಅನಾಥರಾಗ್ತಿದ್ವಿ. ಇವತ್ತು ನಮ್ಮ ತಂದೆ ಕಲಿಸ್ಕೊಟ್ಟ ಪಾಠ, ಆ ರಕ್ತ ತೆಗೆಸ್ಕೊಂಡ್ಬರ್ತೇವೆ, ಆ ರಕ್ತ ಹಾಕ್ತೇವೆ. ಆ ರಕ್ತ ಹಾಕ್ಬೇಕಾದ್ರೆ ದೇವರ ದಯೆ ಇಳಿದು ಬರುತ್ತೆ.
ಮಂಜುಷ ಪೆಟ್ಟಿಗೆ ತರಬೇಕಾದ್ರೆ ಯಾಕೆ ಒಬ್ಬ ಮನುಷ್ಯ ಸತ್ತೋದ? ಯಾಕೆ ಮನುಷ್ಯ ಸತ್ತೋದ ಅಲ್ಲಿ? ಕಾರಣ ದೇ ಡಿಂಟ್ ಪೋರ್ ದ ಬ್ಲಡ್. ಅದ್ರ ಮೇಲೆ ರಕ್ತ ಹಾಕ್ಲಿಲ್ಲ ಅವ್ರಿಗೆ. ರಕ್ತ ದಾವೀದ ಅಷ್ಟೆಲ್ಲ ತಿಳಿದವನು. ಇ ಡಿಂಟ್ ಪೋರ್ ದ ಬ್ಲಡ್, ಇ ಡಿಂಟ್ ಗಿವ್ ದ ಸ್ಯಾಕ್ರಿಫೈಸ್. ಅದನ್ನು 4 ಭುಜದ ಮೇಲೆ ಎತ್ಕೊಂಡು ಬರಬೇಕಾದ ಎತ್ತಿನ ಗಾಡಿ ಮೇಲೆ ಎತ್ಕೊಂಡು ಅಸಡ್ಡೆಯಾಗಿ ತಂದುಬಿಡ್ತಾರೆ. ದೇವರಲ್ಲಿ ತಿರಸ್ಕಾರ ಮಾಡ್ತಾನೆ. ಅವ್ನು ದೊಡ್ಡ ರಾಜ ಅಂತೇಳಿ ಕೇರ್ ಮಾಡಲಿಲ್ಲ. ಹೋಗಲ್ಲ, ಹೋಗ, ನನ್ನ ನ್ಯಾಯನೇ. ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್. ಗೆಟ್ ಲಾಸ್ಟ್. ಓಡಿಸೇ ಬಿಡ್ತಾರೆ ದೇವರು. ಓಡೇ ಬಿಡ್ತಾನೆ. ತುಣಿಯೋಣ ಓಡ್ರಪ್ಪ ಅಡಿ ಓಡ್ರ. ಏನೋ ಎಲ್ಲರೂ ಬಂದಿಟ್ಟಾರೆ, ಎಲ್ಲ ಸತ್ತೋಗ್ಬಿಟ್ರು. ಇನ್ನು ನಾನಿದ್ರೆ ನಾನು ಸತ್ತೋಗ್ತೀನಿ ಓಡೇ ಹೋಗ್ಬಿಡ್ತಾನೆ. ಕೊನೆಗೆ ಅದನ್ನು ತೊಗೊಂಬಂದವ್ರು ಯಾರು? ತೊಗೊಂಬಂದವರು ಓಬೇದು. ನೀನು ಆ ವಿಡಿಯೋ ಹಾಕಿ ತೋರಿಸ್ತಾನೆ ನಿಮಗೆ. ಅದ್ರ ಮೇಲೆ ರಕ್ತ ಹಾಕ್ತಾನೆ. ರಕ್ತಂ ಜಯಂ ರಕ್ತಂ ಜಯಂ ರಕ್ತಂ ಜಯಂ ಆಂಡವರೇ. ಅಪ್ಪ ಕಿರುಬೆ ಎರಂಗುಂ ಅಪ್ಪ, ನನ್ನ ಮೇಲೆ ಕೇಳಪ್ಪ, ನಿನ್ನ ದಯೆ ಬರಲಪ್ಪ. ಐ ಆಮ್ ಪೋರಿಂಗ್ ದಿಸ್ ಬ್ಲಡ್, ಡೋಂಟ್ ಗೆಟ್ ವ್ರಾತ್ ಆನ್ ಮಿ ಲಾರ್ಡ್. ನನ್ನ ಮೇಲೆ ಕೋಪ ಮಾಡ್ಕೋಬೇಡಪ್ಪ, ರಕ್ತ ಹಾಕ್ತೀನಿ. ಆ ಥರ ಹಾಕಿದ್ದಕ್ಕೆ ದೇವರು ಅವನ ಮೇಲೆ ಇಷ್ಟಪಟ್ಬಿಟ್ರು. ಓಬೇದೋಮನ ಮನೆನ 3 ತಿಂಗಳ ಆಶೀರ್ವಾದ ಮಾಡಿದ್ರು. ನಾನು ಹೇಳ್ತೇನೆ 3 ತಿಂಗಳು ಬೇಡ, ಈ 10 ವಾರದಲ್ಲಿ ಬ್ಲೆಸ್ಸಿಂಗ್ ಆಗ್ಬಿಡ್ತೀನಿ. 10 ವಾರದಲ್ಲಿ ಬ್ಲೆಸ್ಸಿಂಗ್ ಆಗ್ಬಿಡ್ತಾರೆ. ಆದರೆ ಬೆಳಗ್ಗೆ ತಕ್ಕ ಹಾಗೆ ಕಾಣಿಕೆಯನ್ನು அப்படி வரணும். அது வந்தாத்த வரோம். ಹಂಗೆ ಶೆಟ್ಟಿ ಮಾದೆ ಒಕಾಂದಿಟ್ಟು ಶೆಟ್ರ ಥರ ಕೂತ್ಕೊಂಡು ಹಂಗೆ ಅದೆಲ್ಲ ಆಗಲ್ಲ ಅಂತ ಅದೇಳಿ ಕೂತ್ಕೊಂಡ್ಬಿಟ್ರೆ ದೇವ್ರಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ. ದೇವರಲ್ಲಿ ಕೆಲಸ ಮಾಡಬೇಕಂದ್ರೆ, ದೇವರ ಆಶೀರ್ವಾದ ಬರಬೇಕಂದ್ರೆ ನೀವೇನು ಮಾಡಬೇಕಲ್ಲಿ ಒಪ್ಪಿಸ್ಕೊಟ್ಟು ದೇವರ ರಾಜ್ಯಕ್ಕೆ ಬರಬೇಕಂದ್ರೆ ಆ ಒಡಂಬಡಿಕೆ ಒಳಗೆ ನೀವು ತೊಗೊಂಬರ್ಬೇಕು. ದೇವ್ರ ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ನಿನ್ನ ರಾಜ್ಯಕ್ಕಾಗಿ ಆಶೀರ್ವಾದ ಬರುತ್ತೆ, ಅಭಿವೃದ್ಧಿ ಆಗುತ್ತಂತ ನೀವು ಬಂದರೆ ಸಾಕು. ಬೆಳಗ್ಗೆ ತಕ್ಕ ಹಾಗೆ ಕಾಣಿಕೆ ತನ್ನಿ. ಕಾಣಿಕೆ ಅಲ್ಲದೆ ಯಾರು ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರದು. ಯಾಕೆ ಕಾಣಿಕೆ ಮಾತಾಡ್ತಾರೆ ದೇವರು? ನಿನ್ನ ಯಜಮಾನ ನಾನು. ಐ ಆಮ್ ಯುವರ್ ಮಾಸ್ಟರ್, ಮನಿ ಈಸ್ ನಾಟ್ ಯುವರ್ ಮಾಸ್ಟರ್. 430 ವರ್ಷ ಯಾಕೆ ಡಿಲೇ ಆಯಿತು ನೇತ್ರ ಅವರೇ? ಆ 430 ವರ್ಷನೂ ಕೂಡ ಗಟ್ಟಿಗೆ ಮೂಟೆ ಹಿಡ್ಕೊಂಡ್ರು ಅವರು. ಹಿಡ್ಕೊಂಡು ಅದು ಎಷ್ಟು ಸಿಕ್ಕಿರೋದು ಕಾಸು ಇವ್ರಿಗೆ? 2 ಪೈಸಾ 1 ಪೈಸಾ ಅಲ್ಲಿ ಬಿದ್ದಿದೆಯಲ್ಲ ಅದೆಲ್ಲ ಒತ್ಕೊಂಡು ಬಂದು ಮೂಟೆ ಕಟ್ಟಕ್ಕಿರ್ತಾರೆ. slave will never get salary, you know that. Servant only will get money. He is salaried person. Slave will never get money. But how they got the money? Tips. ಸಣ್ಣ ಪುಟ್ಟ ಚಿಕ್ಕದಲ್ಲ, ಅಲ್ಲಿ ಇಲ್ಲಿ ಸಿಕ್ಕಿದ ಕಾಸೆಲ್ಲ ಹಂಗೆ 1 2 ಪೈಸಾ 3 ಪೈಸಾ ಎಲ್ಲ ಮಾಡಿ ಒಳಗೆ ಮಣ್ಣೊಳಗೆ ಕಟ್ಟಿಕ್ಕಿಡ್ತಾರೆ. ಮೋಸೆ ಬಂದು ಮಾತಾಡ್ತಾನೆ, ನೋಡ್ರಪ್ಪ ನಿಮಗೆ ಬಿಡುಗಡೆ ಬೇಕಾ? ಹೌದು ಸ್ವಾಮಿ, ಬಿಡುಗಡೆ ಬೇಕು, ಇವರಿಂದ ನಮ್ಗೆ ಬಿಡುಗಡೆ ಆಗಬೇಕು. ಹಾಗಾದರೆ ಏನು ಮಾಡಿ? ನೀವೆಲ್ಲ ಪೇಟೆಗೆ ಹೋಗಿ 1 ಕುರಿಗಳು ತೊಗೊಂಬನ್ನಿ. ಕುರಿಗೆ ಕಾಸು ಕೊಡೋದು ಯಾರಪ್ಪ? ಮಣ್ಣೊಳಗೆ ಮುಚ್ಚಿಟ್ಟಿದೆಯಲ್ಲ ತಮ್ಮ, ಮಾಸ್ಟ್ರು ಯಜಮಾನ ತಿಟ್ಟಿಯಲ್ಲ, ಆ ಯಜಮಾನ ತೊಗೊಂಡು ಕೊಂದುಬಿಟ್ಟು ಕುರಿ ಮನೆ ಎದ್ಕೊಂಬ ಅಂತ ಹೇಳ್ತಾರೆ. ಇಷ್ಟು ಮಾಡಿದವ್ರು 1 ಕುರಿ ಹಾಕಿ ಕೊಡಲಿಲ್ಲ ಅವ್ರಿಗೆ. ವೈ ಗಾಡ್ ಡಿಡ್ ನಾಟ್ ಗಿವ್ ದ ಲ್ಯಾಂಪ್ ಫಾರ್ ದೆಮ್? ವಿಧವೆ ಹೇಳ್ತಾಳೆ ನಾನು ಸಾಯ್ತಾ ಇದ್ದೀನಿ ಅಂತೇಳಿ. ಸಾಯೋ ವಿಧವೆಗೆ ಹೇಳ್ತಾ ಹೋಗೋದು ರೊಟ್ಟಿ ಮಾಡ್ಕೊಂಬ ಅಂತಾರೆ. ಸಾಯಬೇಕಾದ್ರೆ ಇವರು ಬೀಜ ಬಿತ್ತದ ಹೇಳ್ಕೊಡ್ತಾರೆ ನೋಡಿ. ಅವನು ಹೇಳ್ತಾನೆ, ಅವಳೇ ಹೇಳ್ತಾನೆ ಸಾಯ್ತೀನಿ, ನಾಳೆ ಸಾಯ್ತೀನಿ, ಪರವಾಗಿಲ್ಲ, ನೀ ಸಾಯಲ್ಲ, ನೀ ಸಾಯ್ತೀನಿ ಅಂತ ಹೇಳ್ತೇನೆ. ನಾನಿಲ್ಲಿ ಬಂದಿದ್ದೀನಿ ನಿನ್ನ ಬದುಕಿಸೋಕ್ಕೆ. ಮೊದಲು ಹೋಗೊಂದು ರೊಟ್ಟಿ ಮಾಡ್ಕೊಂಬ. ನಿನ್ನ ರೊಟ್ಟಿ ಅಂದರೆ ಹೆಣ, ನಿನ್ನ ಕಾಸು ನಿನ್ನ ಹೃದಯ ಹಣದ ಮೇಲೆ ಇದೆಯಾ, ವಾಕ್ಯದ ಮೇಲೆ ಇದೆಯಾ ಅನ್ನೋದೇ ನೋಡ್ಬಿಡ್ತಾರೆ. ದೇವರು ದೇಶಕ್ಕೆ ಮಳೆನ ಕಳಿಸೋರ್ಗು ನಿನ್ನ ಮಡಿಕೆಯಲ್ಲಿ ಹಿಟ್ಟು ಕಮ್ಮಿ ಆಗಲ್ಲ, ನಿನ್ನ ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗುವುದೇ ಇಲ್ಲ. ಅದನ್ನು ತಗೊಳ್ತಾಳ, ಇದನ್ನು ತಗೊಳ್ತಾಳ. ದೇವರನ್ನು ಚೆಕ್ ಮಾಡ್ತಾರೆ ನಿಮ್ಮನ್ನು. ನೋಡಿ, ಇವರು ದೇವರು, ನಾನು ಸೇವಕ, ಇವನು ದಾನಿ. ಈಗ ನನಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ, ದೇವ್ರು 1 ಲಕ್ಷ ರೂಪಾಯಿ ಕೊಡ್ತಾರೆ. ಆ 1 ಲಕ್ಷ ನಾನು ಏನು ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಯಾರಿಗೆ ಕೊಡಬೇಕಿದನ್ನ. 1 ಲಕ್ಷ ನನ್ನ ಕೈಯಿಂದ ಖಾಲಿ ಆಗಿದ ತಕ್ಷಣ ದೇವ್ರು ನೋಡ್ತಾರೆ, ಇವನು ಬಟ್ಲಲ್ಲಿ ನೀರು ಖಾಲಿ ಆಯ್ತದೆ. ಮತ್ತೇನು ಮಾಡ್ತಾರೆ ದೇವರು? ಬಿಡಿ, ದೇವ್ರ ಸ್ತೋತ್ರ ಮಾಡ್ತೀನಿ, ದಾನಿ ಕೊಡ್ತೀನಿ, ತಿರ್ಗಾ ಖಾಲಿ ಆಗೋಯ್ತು, ತಿರ್ಗಾ ಸ್ತೋತ್ರ ಮಾಡ್ತೀನಿ, ತಿರ್ಗಾ ಈ ಕಡೆ ಬರ್ತೀನಿ. ದೇವ್ರು ನೋಡ್ತಾರೆ, ಖಾಲಿ ಮಾಡೋವನೇ, ತಿರ್ಗಾ ತುಂಬಿಸು, ತಿರ್ಗಾ ಕೊಡು, ತಿರ್ಗಾ ತುಂಬಿಸು, ತಿರ್ಗಾ ಕೊಡು, ತಿರ್ಗಾ ತುಂಬಿಸು, ತಿರ್ಗಾ ಕೊಡು, ತಿರ್ಗಾ ತುಂಬಿಸು. ದೇವ್ರು ತುಂಬಿಸ್ತಾನೆ ಇರ್ತಾನೆ, ನಾನು ಕೊಡ್ತಾನೆ ಇರ್ತೀನಿ. ಆಗ ಯಾವಾಗ ತುಂಬಿಸ್ತಾ ಇರ್ತೀವಿ, ದೇವ್ರು ತುಂಬಿಸಿದ ನಾನೇ ಹಿಡ್ಕೊಂಬಿಟ್ರೆ ಅಲ್ಲಿಗೆ ದೇವ್ರು ವಿತ್ಡ್ರಾ ಆಗ್ತಾರೆ. ಇವನು ಇಲ್ಲೇ ಹಿಡ್ಕೊಂಬಿಟ್ಟ, ಆ ಕೌಂಟಿ ಇಲ್ಲಿಗೆ ಬಿಟ್ಬಿಡೋಣ ಅಂತಾರೆ. ಸೊ ನಾನು ನನ್ನ ಗ್ಲಾಸ್ಗೆ ಮಾತ್ರ ಬ್ಲೆಸ್ಸಿಂಗ್ ಆಗಿರ್ತೀನಿ,
ಇದು ನಾನು ಯಾವಾಗಿಂದ ಪೋರ್ ಮಾಡ್ತೀನಿ, ಇವ್ನು 100 ಮಕ್ಕಳು ನೀರು ಕೊಡ್ತಿರ್ತಾನೆ, ಆ ಆಶೀರ್ವಾದ ಎಲ್ಲ ನನ್ನ ಮೇಲೆ ಬಂದ್ಬಿಡ್ತು. ಆಗ ದೇವ್ರೇನು ಮಾಡ್ತಾರೆ, ನನ್ನ ಮಗ ಎಲ್ರಿಗೂ ಕೊಡ್ತಾ ಇದ್ದಾನೆ, ಇನ್ನೂ ತುಂಬಿಸಿ ಇವನಿಗೆ, ಇನ್ನೂ ತುಂಬಿಸ್ತಾ ಹೋಗ್ತಾರೆ ದೇವರು. ತುಂಬಿಸ್ದಾಗೆ ಎಲ್ಲ ಕೊಡ್ತಾ 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 ಎಲ್ಲ ಬ್ಲೆಸ್ಸಿಂಗ್ ಆಗ್ತಾ ಹೋಗಿ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಕೈಲಿ ಎಷ್ಟು ದುಡ್ಡುಗಳು ಬರುತ್ತೆ ಅದು ವಿತರಣೆ ಆಗ್ತಾ ಹೋಗ್ಬೇಕು, ವಿತರಣೆ ಆಗ್ತಾ ಹೋಗ್ಬೇಕು. ಕೊಡಿರಿ, ಆಗ ಕೊಡಲ್ಪಡುತ್ತದೆ. ಈ ಕೊಡ್ತಾ ಹೋಗಿ, ಸಭೆಯೊಳಗೆ ಬಿತ್ತುತ್ತಾ ಹೋಗಿ, ಬೆಳೆ ಬರ್ತಾನೆ ಹೋಗ್ತಾ ಹೋಗುತ್ತೆ. ಆ ಸನ್ನಿಧಿಗೆ ಯಾವಾಗ ನೀವು ಬಂದ್ಬಿಡ್ತೀರಾ, ಒಂದಾದ್ಮೇಲೆ ಬ್ಲೆಸ್ಸಿಂಗ್ಸ್ ನಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರ್ತಾರೆ. ನಿಮ್ಮ ಹಣಕಾಸು ಬ್ಲೆಸ್ಸಿಂಗ್ ಆಗಬೇಕಾ, ವ್ಯಾಪಾರ ಬ್ಲೆಸ್ಸಿಂಗ್ ಆಗಬೇಕಾ, ಫ್ಯಾಕ್ಟ್ರಿ ಬ್ಲೆಸ್ಸಿಂಗ್ ಆಗಬೇಕಾ, ಆಟೋ ರಿಕ್ಷಾ ಬ್ಲೆಸ್ಸಿಂಗ್ ಆಗಬೇಕಾ, ನಿಮ್ಮ ಟ್ಯಾಕ್ಸಿಗಳು ಬ್ಲೆಸ್ಸಿಂಗ್ ಆಗಬೇಕಾ, ನಾನು ಹೇಳ್ತೇನೆ ಬೀಜ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿ. ದ ಮೋರ್ ಯು ಸೋ ದ ಮೋರ್ ಯು ವಿಲ್ ಗೆಟ್ ಇಟ್. ಎಷ್ಟು ಬೀಜ ಬಿತ್ತುತ್ತೀರಾ ಚಂದ್ರು ಅವರೇ, ಅಷ್ಟು ಆಶೀರ್ವಾದ ಬರ್ತಾ ಹೋಗುತ್ತೆ. ನೀವು ಯಾವಾಗ ಲೆಕ್ಕಾಚಾರ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಮ ಆಶೀರ್ವಾದ ನಿಂತೋಗ್ಬಿಡತ್ತೆ. ಇವತ್ತು ನಮ್ಮ ಸಭೆ ಮಕ್ಕಳು ನೋಡಿ, ಒಬ್ಬೊಬ್ಬರು ಬ್ಲೆಸ್ಸಿಂಗ್ ಆಗಿದ್ದಾರೆ. ಅವನ ಮೈಂಡ್ ರೆವಲ್ಯೂಷನ್ ಬಂದಿದೆ, ಆ ಕ್ಯಾಚ್ ಮಾಡ್ಬಿಟ್ಟ, ಆ ಪ್ರಕಟಣೆ ಹಿಡಿದುಬಿಟ್ಟ ಅವನು. ದೇವ್ರು ಹಿಂಗೆಲ್ಲ ಕೊಟ್ಟರೆ ದೇವ್ರಿಗೆ ಕೊಡ್ತಾರೆ. 430 ವರ್ಷ ಇವ್ರ ಮೈಂಡ್ ಒಳಗೆ ದಪ್ಪ ಮಂಡೆ, ಈ ಜಲ್ಲಿ ಮಂಡೆ ಒಳಗೆ ಏನು ಹೋಗಲಿಲ್ಲ, ಕೊಡೋಕ್ಕೆ ರೆಡಿ ಇರಲಿಲ್ಲ. ಈಗ ಮೋಸ ಹೇಳ್ತಾರೆ, ನಿಮ್ಗೆ ಬಿಡುಗಡೆ ಬೇಕಾ, ಹೋಗಿ ಕುರಿಗಳು ತೊಗೊಂಬನ್ನಿ ಅಂತ ಹೇಳ್ತಾರೆ. ಕುರಿಗಳಿಗೆ ಕಾಸು ಅಪ್ಪ ಅವ್ರು ಹೇಳ್ತಾರೆ, ಮೂಟೆ ಕಟ್ಟಿ ಇಟ್ಟಿದ್ದೀರಲ್ಲ, ಅವರೇ ನನ್ನ ಯಜಮಾನ ಅಂತೇಳಿ. ಅವ್ರು ನಿಮ್ಮ ಯಜಮಾನ ಅಲ್ಲ, ಯಜಮಾನ ಮೇಲಿದ್ದಾರೆ. ಅಬ್ರಾಹಂ, ಈಸಾಕ್, ಯಾಕೋಬರ ದೇವರು ನಿಮ್ಮ ದೇವರಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಆ ದೇವರ ಸನ್ನಿಧಾನಕ್ಕೆ ನೀವು ಬಂದ್ಬಿಟ್ರೆ ಎಲ್ಲ ಬ್ಲೆಸ್ಸಿಂಗು ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ. ಆ ರೀತಿಯಾದ ಆಶೀರ್ವಾದ ಕರ್ತನು ಕಾರ್ಯ ಮಾಡ್ತಾರೆ. ಅದಕ್ಕೆ 14ನೇ ಅಧ್ಯಾಯ ಹೇಳುತ್ತೆ, ಈ 3 ಹಬ್ಬಗಳು ವಿಶೇಷವಾದ ಹಬ್ಬ, ಉಳಿ ಇಲ್ಲದ ಹಬ್ಬ, ಪಸ್ಕಾ ಹಬ್ಬ, ಶಬಯೋತ್ ಹಬ್ಬ ಮತ್ತು ಸುಕ್ಕೋತ್ ಹಬ್ಬ. ಈ 3 ಫೆಸ್ಟಿವಲ್ಸ್ ಆರ್ ಮೇಜರ್ ಫೆಸ್ಟಿವಲ್. ದಿಸ್ ಇಸ್ ದ 3 ಫೆಸ್ಟಿವಲ್ ವೇರ್ ಗಾಡ್ ರಿಲೀಸ್ ಇಸ್ ಮೆಗಾ ಹಾರ್ವೆಸ್ಟ್ ಫಾರ್ ಯು. ನಿಮಗೆ ದೊಡ್ಡ ಬ್ಲೆಸ್ಸಿಂಗ್ಸ್ಗಳನ್ನ ಹಾಕ್ತಾರೆ, ದೊಡ್ಡ ಆಶೀರ್ವಾದ ದೇವರು ಹಾಕ್ತಾರೆ. ಆಗ ಈ ಪಸ್ಕಾ ಹಬ್ಬದಲ್ಲಿ ದೇವರು ಒಂದು ದೊಡ್ಡ ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ. ದೊಡ್ಡ ಬ್ಲೆಸ್ಸಿಂಗು ನಿಮ್ಮ ಮನೆಯೊಳಗೆ ಬರಬೇಕಂದ್ರೆ ನೀವು ಬೇರೆ ರಾಜ್ಯಕ್ಕಾಗಿ ಬಿತ್ತೋದಕ್ಕೆ ಆಶೀರ್ವಾದ ಬರಬೇಕು. ಇವತ್ತು ನಾವೇನು ಮಾಡ್ಬಿಡ್ತೀವಿ, ಹಣ ತೊಗೊಂಡೋಗಿ ಅತ್ತೆ ಮೇಲೋ ಆಂಟಿ ಮೇಲೋ ಅಂಕಲ್ ಮೇಲೆ ಹೋಗಿ ಹಾಕ್ಬಿಡ್ತೀವಿ. ಅಲ್ಲಿ ಹಾಕಿದ ಮೇಲೆ ಎಲ್ಲ ಕಾಸು ಲೂಟಾಗಿ ಹೋದ್ಮೇಲೆ ಬಂದು ಹೇಳ್ತೀವಿ, ಅವ್ರು ನಮ್ಮ ಕೈ ಕೊಟ್ಬಿಟ್ರು, ಆ ಆಂಟಿ ಕೈ ಕೊಟ್ಬಿಟ್ರು, ಈ ಅಂಕಲ್ ಕೈ ಕೊಟ್ಬಿಟ್ರು, ಡಮಾರ್ ಮುಗೀತು, ಅಲ್ಲಿಗೆ ಲೈಫ್ ಹೋಯ್ತು. ಹಣ 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 ಅಂತ ಹೋದ್ಮೇಲೆ ಕೊನೆಗೆ ಎಷ್ಟೋ ಹುಡುಗರು ಎಷ್ಟೋ ಹುಡುಗಿರು ಹಣದಿಂದ ಹೋಗ್ಬಿಟ್ಟಿದ್ದಾರೆ. ಅವಳಿಗೋಗಿ ಕಾಸು ಹಾಕ್ತೆ, ಅವಳಿಗೋಗಿ ಸ್ಕೂಟರ್ ಕೊಡಿಸ್ತೆ, ಅವಳಿಗೋಗಿ ನಾನು ಬಸ್ ಕೊಡಿಸ್ತೆ, ಅವಳಿಗೋಗಿ ನಾನು ಮನೆ ಕೊಡಿಸ್ತೆ, ಎಲ್ಲ ಹೊಟ್ಟೋಯ್ತು. ಈಗ ಅವಳು ಹೊತ್ಕೊಂಡೋಗಿ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಲು ಅಂತ ಹೇಳ್ತಾರೆ. ಇನ್ನೊಬ್ಬನ ಜೊತೆ ಹುಡುಗಿ ನೋಡಿದರೆ ಕಾಮನ ಬಿಲ್ಲು, ಪರಿಚಯ ಆದರೆ ಕಾಫಿ ಬಿಲ್ಲು. ಹುಡುಗಿ ನೋಡಿದರೆ ಕಾಮನ ಬಿಲ್ಲು, ಪರಿಚಯ ಆದರೆ ಕಾಫಿ ಬಿಲ್ಲು. ನೆಗಾಡಿದರೆ ಹೋಟೆಲ್ ಬಿಲ್ಲು, ಮಾತನಾಡಿದರೆ ಬಿಗ್ ಮಾಲ್ ಬಿಲ್ಲು. ನೆಗಾಡಿದರೆ ಹೋಟೆಲ್ ಬಿಲ್ಲು, ಮಾತನಾಡಿದರೆ ಥಿಯೇಟರ್ ಬಿಲ್ಲು, ಕೈ ಹಿಡಿದರೆ ಬಿಗ್ ಮಾಲ್ ಬಿಲ್ಲು, ತಬ್ಬಿಕೊಂಡರೆ ಜಾಯ್ ಅಲುಕಾಸ್ ಬಿಲ್ಲು. ಕೈ ಹಿಡಿದರೆ ಬಿಗ್ ಮಾಲ್ ಬಿಲ್ಲು, ತಬ್ಬಿಕೊಂಡರೆ ಜಾಯ್ ಅಲುಕಾಸು ಬಿಲ್ಲು, ಮುತ್ತು ಕೊಟ್ಟರೆ ಮದುವೆ ಬಿಲ್ಲು, ಕೈ ಕಟ್ಟು ಹೋದರೆ ಮಶಾಣ ಬಿಲ್ಲು. ಬರೀ ಬಿಲ್ಲು ದಿಲ್ಲು ಅಲ್ಲಿ ಕೊಡಬೇಡ ನೀನು. ಅಪ್ಪ ಹೇಳ್ತಾರೆ, ಬಿಲ್ ಅಲ್ಲಿ ಕೊಡು, ಇಲ್ಲಿ ಕೊಡು ನೀನು. ಹುಡುಗಿ ಪರಿಚಯ ಆದ ಹಂಗೆ ಕಾಮನ್ ಬೀಳ್ತಾರೆ, ಹಂಗೆ ಅಯ್ಯೋ ನೋಡ್ಬಿಟ್ರು ಹೋಗ್ಬಿಡ. ಬನ್ನಿ ಕಾಫಿ ಕುಡಿಯೋಣ, ಕೈ ಇಟ್ಕೊಳ್ತಾರೆ, ಬನ್ನಿ ಥಿಯೇಟ್ರಿಗೆ ಹೋಗೋಣ, ಬನ್ನಿ ನಗಾಡ್ತೀರಾ, ಅಯ್ಯೋ ಬನ್ನಿ ತೊಗೊಳ್ಳಿ, ಫೋನ್ ತೊಗೊಳ್ಳಿ, ಎಲ್ಲ ಕೊಟ್ಬಿಡ್ತಾನೆ. ಎಲ್ಲ ಕೊಟ್ಬಿಟ್ಟು ಪರದೇಶಿಯಾಗಿ ಮನೆಗೆ ಬಂದಿರ್ತಾನೆ. ಥಿಯೇಟ್ರಲ್ಲಿ ಅವನು ಕೂತಿರ್ತಾನೆ, ಅವನ ಪಕ್ಕ ಇನ್ನೊಬ್ಬ ಕೂತಿರ್ತಾಳೆ, ಅವಳ ಫ್ರೆಂಡ್ಗೆ ಅವಳು ಕೂತಿರ್ತಾಳೆ. ಇವಳು ಯಾರಿಗೆ ಫ್ರೆಂಡು? ಹಾಂ, ನೀ ಡ್ರೈವರಾ, ನೀ ಲವರ್? ಇವಳು ಡ್ರೈವರಾ ಅವ್ರ ಡ್ರೈವರಾ ಗೊತ್ತಿಲ್ಲ. ಹಾಂ, ಹೋಯ್ತಲ್ಲ, ನಾನ್ಕಿ ಲೇದು ವೀಳ್ಕಿ ಲೇದು. ಅದಕ್ಕೆ ಸಂತೋಷವಾಗಿ ದೇವ್ರ ರಾಜ್ಯ ಹುಡುಕಿ ಅಲ್ಲಿ ಬಿಲ್ಲು ಕಟ್ಟಿ, ನೀವು ಅಲ್ಲಿ ಬಿಲ್ಲು ಹಾಕಿದ್ರೆ ಅಲ್ಲಿ ಏನು ಹಾಕಿದ್ರು ಕೂಡ ಯಾವುದು ಕಮ್ಮಿ ಆಗಲ್ಲ. ಕರ್ತನ ರಾಜ್ಯದಲ್ಲಿ ವಿವೇಕದಾಲಿಯ ಕರ್ತನಲ್ಲಿ ಪಡುವ ಪ್ರಯಾಸ ಒಂದು ವ್ಯರ್ಥ ಆಗಲೇ ಎಂದು ಹೇಳಿದು. ನೀವು ಯಾವಾಗಲೂ ಕರ್ತನಲ್ಲಿ ಅತ್ಯಾಸಕ್ತಿಯಿಂದ ಕೆಲಸವನ್ನ ಮಾಡಿ. ಯಾವ್ದು ಅತ್ಯಾಸಕ್ತಿಯಿಂದ? ಬೀಜ ಬಿತ್ತುತ್ತಾ ಹೋಗಿ. ನೀ ಮನಗುಂದದೆ ಇದ್ದರೆ ತಕ್ಕ ಕಾಲದಲ್ಲಿ ಬೆಳೆಯನ್ನ ಕೊಯ್ಯುತ್ತೀರಾ.
ನೀ ಮನಗುಂದ ಹೇಳಿ, ನೀ ಮನಗುಂದದೇ ಇದ್ದಾರೆ ನೀ ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ. ತಕ್ಕ ಕಾಲದಲ್ಲಿ ಪಕ್ಕದಲ್ಲಿ ಹೇಳಿ, ನೀವು ಮನಗುಂದದೇ ಇದ್ದಾರೆ ನೀನು ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ತಕ್ಕ ಕಾಲದಲ್ಲಿ ಬೆಳೆಯನ್ನ ಕೊಯ್ಯುವಿರಿ. ಕೊಯ್ಯುವಿರಿ. ಸಮಯವಿರಲ್ಲ, ಎಲ್ಲರಿಗೂ ನಾವು ಒಳ್ಳೆಯದನ್ನು ಮಾಡೋಣ. ಬೇಸರಗಳು ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ. ಇದನ್ನ ಒಳ್ಳೇದು ಮಾಡ್ತಾ ಇದ್ದೀವಿ. ಅದಕ್ಕೆ ದೇವ್ರು ಹೇಳ್ತಾರೆ, ಕಾಣಿಕೆ ಕೊಟ್ಟಾಗ ನಿನ್ನ ತಲೆ ಯಾಕೆ ಎತ್ತಲ್ಪಡಲಿಲ್ಲ, ಒಳ್ಳೆಯದನ್ನು ಮಾಡಲಿಲ್ವಾ ನೀನು? ಕಾಣಿಕೆ ಕೊಡಬೇಕಾದ್ರೆ ಇಟ್ಸ್ ಅ ಪ್ಲೀಸಿಂಗ್ ಸ್ಯಾಕ್ರಿಫೈಸ್ ಟು ಗಾಡ್. ಕಾಣಿಕೆ ಅಂದ್ರೆ ಏನು ಅರ್ಥ? ದೇವರೇ, ಇನ್ನು ನನ್ನ ಯಜಮಾನ ದೇವರಲ್ಲ, ನೀ ನನ್ನ ಯಜಮಾನ ಅಪ್ಪ. ಸೈತಾನ ಕಾಲು ಕೆಳಗಿದ್ದಾನೆ, ಹಣ ನನ್ನ ಕೈಲಿದೆ, ನನ್ನ ಹೃದಯ ನಿನ್ನ ಹೃದಯದೊಳಗಿದೆ ಅಪ್ಪ. ನನ್ನ ಮನಸ್ಸು ಅವಳಿಗೆ ಹೋಗ್ಬೇಕು. ದೇವರು ಅದೇ ಇಷ್ಟಪಡ್ತಾರೆ. ಇದು ಹೃದಯದ ಬಾಗಿಲ ಮುಂದೆ ನಿಂತು ನಾನು ತಟ್ಟುತ್ತೇನೆ, ಯಾರಾದ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ಒಳಗಡೆ ಬಂದು ಭೋಜನ ಅಪ್ಪ. ಅದೇ ನಿಮ್ಮ ಹೃದಯದಲ್ಲಿ ಹೇಗೆ ಇಷ್ಟಪಡ್ತಾರೆ. ಈಗ ಪಾಸ್ ಓವರ್ ಪೀಸ್ ಅಂತ ಹೇಳಿದ್ವಿ, ಇವತ್ತು ಸ್ವಲ್ಪ ಮೇಲ್ ಮಾತಾಡಿದ್ದೀನಿ. ಬರೋ ವಾರದಲ್ಲಿ ಡೀಪಾಗಿ ಇಳಿಯೋಕೆ ಹೋಗ್ತೀವಿ, ಅದರಲ್ಲಿ ಬಾವಿ ಇಳಿತೀವಿ. ಡೀಪಾಗಿ ತಗೊಳ್ಳಿ ವರ್ಡ್ ಆಫ್ ಗಾಡ್ನ, ಇದೆಲ್ಲ ಮೇಲೆ ಹೈಲೈಟ್ಸ್ ಆಗಿ ಮಾತಾಡಿದ್ದೀನಿ. ಈ 12 ವಾರದಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸ್ತೀನಿ ನಾನು. ರಕ್ತ ಅಂದರೆ ಏನು, ರಕ್ತದ ಮಹಿಮೆ ಏನು, ರಕ್ತದ ಆಶೀರ್ವಾದ ಏನು, ಒಡಂಬಡಿಕೆ ಏನು, ನಾವು ಯಾವ ಸ್ಥಾನದಲ್ಲಿ ಹೋಗಿ ನಿಲ್ಲಬೇಕು, ಸದ್ಯಕ್ಕೆ ಎಲ್ಲಿ ನಿಂತ್ಕೊಂಡಿದ್ದೀವಿ ಪರದೇಶಿಗಳಾಗಿ, ಈಗ ಎಲ್ಲಿ ಹೋಗಿ ನಿಲ್ಲಬೇಕು ಅನ್ನೋದನ್ನೇ ನಮಗೆ ನಾನು ವ್ಯಕ್ತಪಡಿಸಿ ತೋರಿಸ್ತೇನೆ. ಅದಕ್ಕೆ ಬ್ಲೆಸ್ಸಿಂಗ್ ಆಗುತ್ತೆ. ಸೊ ನೀವೇನು ಕಷ್ಟಪಡೋದು ಬೇಡ, ದೇವರೆಲ್ಲ ಕೆಲಸ ಮಾಡ್ತಾರೆ. ಮುಚ್ಚಿದ ಬಾಗಿಲುಗಳನ್ನ ಇದು ತೆರೆಯತ್ತೆ, ಕಟ್ಟಿದ ಕಟ್ಟುಗಳನ್ನ ಬಿಚ್ಚಲ್ಪಡುತ್ತೆ. ಯಾವಾಗ ರಕ್ತ ಹೇಳಕ್ಕೆ ಹೋಗ್ತೀರಾ, ದ ಮೂಮೆಂಟ್ ವೆನ್ ಯು ಪ್ರೊನೌನ್ಸ್ ದ ಬ್ಲಡ್ ಆಫ್ ಜೀಸಸ್, heaven will tumble, devil will shake it up. ಸೈತಾನ ಕೋಟೆ ಅದ್ರತೆ, ಅಯ್ಯೋ ಬೇಡಪ್ಪ ಇವನ ಹತ್ರ ಹೋಗೋದೇ ಬೇಡ ಅಂತೇಳಿ ಅದು ಅದ್ರತೆ ಮಗಳೇ. ಯಾಕಂದ್ರೆ ನಿನ್ನ ಮೇಲೆ ಯೇಸು ರಕ್ತ ಇಡಲ್ಪಟ್ಟಿದೆ. ಆ ರಕ್ತ ಇರಬೇಕಾದ್ರೆ ನೀನು ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಕರ್ತನಾದ ಯೇಸುವಿನ ರಕ್ತ ಎಲ್ಲ ಪಾಪಗಳು ನಿಮ್ಮನ್ನು ಬಿಡಿಸಿ ಕಾಪಾಡುತ್ತಂತೆ. ನಂಬಿ. ಇನ್ನು ತುಂಬ ಜನ ಸೀರಿಯಸ್ ಆಗಿಲ್ಲ, ಇನ್ನೂ ಇದು ಹಿಡ್ದಿಲ್ಲ. ನಾನು ಐ ಕ್ಯಾನ್ ಸಿ ಯಾರಿಗೆ ಇದು ಬೆಂಕಿ ಹಿಡ್ದೈತೆ, ಯಾರಿಗೆ ಕಾವು ಹಿಡ್ದೈತೆ, ಯಾರಿಗಿನ್ನೂ ಹಿಡ್ದಿಲ್ಲ, ಯಾರಿಗಿನ್ನೂ ಇರೋದೆಲ್ಲ ಹೋಗೈತೆ, ನಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಈ ಪಸ್ಕಾ ಕುರಿಮರಿ ಈ ವೀಕ್ಗಳಲ್ಲಿ, ಈ ವಾರಗಳಲ್ಲಿ ನೀವು ಬಲವಾಗಿ ಬೆಳೀತೀರಾ. ನಿಮ್ಮ ಶ್ರೀಮಂತಿಕೆಗಳು ಬಲವಾಗಿ ಮೇಲೆ ಬರುತ್ತೆ. 10 ವರ್ಷ 15 ವರ್ಷ ಬರದೇ ಇರೋ ಪ್ರಾಪರ್ಟಿಗಳ ಕಿತ್ಕೊಂಡು ಹೊರಗಡೆ ಬರುತ್ತೆ. 15 years 20 years ಆನ್ಸೆಸ್ಟರ್ಸ್ಗಳಿಂದ ಎಲ್ಲೆಲ್ಲಿ ಕಟ್ಟಲ್ಪಟ್ಟಿದೆ. ಗಾಡ್ ಇಸ್ ಗೋಯಿಂಗ್ ಟು ರಿಲೀಸ್ ದ ಕೋರ್ ವೆಲ್ತ್ ಪ್ರಾಪರ್ಟಿ. ದೇವರು ನಿಮಗಾಗಿ ಮೂಲ ಸಂಪತ್ತುಗಳನ್ನ ಬಿಡುಗಡೆ ವರ್ಗಾವಣೆ ಮಾಡ್ತಾರೆ. ಮೂಲ ಸಂಪತ್ತುಗಳನ್ನ he is going to transfer the core wealth property for you. core wealth property. ನಿಮ್ಮ ಮನೆಗಳಲ್ಲಿ ಇದ್ದಂತ ಮೂಲ ಸಂಪತ್ತುಗಳನ್ನ ದೇವರು ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡ್ತಾರೆ. God knows how to bring those core wealth properties. He knows how to transfer those core wealth properties. ಆದಿ ತಂದೆಗಳಿಂದ ಬಂದಂಥ ಪ್ರಾಪರ್ಟಿಗಳ ಬಿಡುಗಡೆ ಮಾಡ್ತಾರೆ. ಗುಲಾಮತನದಲ್ಲಿದ್ದ ಮಕ್ಕಳು ಒಂದು ಕುರಿ ಕೊಟ್ಟಿದ್ದಕ್ಕೇನೆ ಒಂದೇ ರಾತ್ರಿಯಲ್ಲಿ ಅವರ ಜಿಂದಗಿನೇ ದೇವರು ಬದಲಾಯಿಸಿ ಅವರ ಆಸ್ತಿಗಳನ್ನು ಕೊಳ್ಳೆಯಾಗಿ ಇಟ್ಕೊಂಡಂತ ಆ ಒಂದು ಫರೋವನ ಅರಸನಿಗೆ ತಲೆ ಬೋಳಿಸಿ ನೀರೊಳಗೆ ಮುಳುಗಿಸಿ ಕೊಡೋ ಅಂತ ಹೇಳ್ಬಿಟ್ಟು ಅಪ್ಪ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಯಾರಿಗೆ ಬರ್ತಾರೆ? ಅದನ್ನ ರಥಗಳನ್ನ ಸೇರಿಸಿ ಮುಳುಗ್ತಾರೆ. ದ ಎಂಟೈರ್ ನೇಷನ್ ವಾಸ್ ಡೌನ್ ಇನ್ ಟು ದ ರೆಡ್ ಸಿ. ದೇವಿಗೆ ಸ್ತೋತ್ರ. ಅಪ್ಪ ಹೇಳ್ತಾರೆ, ಅಷ್ಟು ದೊಡ್ಡ ಪ್ರಾಪರ್ಟಿಗಳನ್ನ ಬಿಡುಗಡೆ ಮಾಡಿಸ್ತೀನಿ. ಅಷ್ಟು ದೊಡ್ಡ ಅರಸ ಎಲ್ಲ ನಂದೇ 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 ಅಂತ ಹೇಳ್ದ. ಹೂ ಇಸ್ ಯುವರ್ ಗಾಡ್? ಹೂ ಇಸ್ ಯುವರ್ ಗಾಡ್? ಮೋಸ ಹೇಳ್ತಾನೆ, ಐ ಆಮ್ ದಟ್ ಐ ಆಮ್ ಸರ್. ವಾಟ್ ಈಸ್ ದಟ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್? ಐ ಆಮ್ ದಟ್ ಐ ಆಮ್. ಯಾವ ಆಮ್ ಇವನು? ಇರುವಾತನಾಗಿದ್ದೇನೆ. ಯಾರಯ್ಯ ನಿಮ್ಮ ದೇವರು? ಇರುವಾತನ ಹೆಸರಿಲ್ಲ ನಿಮ್ಮ ದೇವರಿಗೆ? ಇಲ್ಲ, ಅವ್ರ ಹೆಸರು ಬಂದು ಇರುವಾತನಾಗಿದ್ದಾನೆ. ಮೋಸೆ ಹೋಗಿ ದೇವ್ರದ್ದು ಹೇಳ್ತಾನೆ, ಅಪ್ಪ ನಾ ಇರುವಾತನಂದ್ರೆ ಅವನು ಜೋರಾಗಿ ಬಿದ್ದು ನಗ್ತಾನಪ್ಪ. ಎದುರು ಬೇಡ ಮಗ, ಅವ್ನು ನಗೋಗೋಸ್ಕರ ನಂಗೆ ಹೇಳಿದ್ದೀನಿ ನಾನು. ಈಗ ಅಳಕ್ಕೋಸ್ಕರ ದಿನ ಇಕ್ಕಿದ್ದೀನಿ ಅವನಿಗೆ. ಎದುರು ಬೇಡ ಅಂತ ಕರ್ಕೊಂಬಂದು ರೆಡ್ ಸಿ ಇದ್ರೆ ಕರ್ಕೊಂಬಂದು ನಿಲ್ತಾರೆ. ಇವರು ಸಮುದ್ರ ದಾಟ್ಬಿಡ್ತಾರೆ. ಸಮುದ್ರ ದಾಟ್ಬಿಟ್ಟು ಕೋಲ್ ಹಿಂಗೆ ಇಟ್ಕೊಂಡಿರ್ತಾನೆ. ಅಪ್ಪ ಬಂದು ಕೇಳ್ತಾರೆ ಮೋಸ ಹತ್ರ, ಅವತ್ತು ಇವನು ಏನಂದ ನೀನು ನೋಡಿ? ಏನೋ ಹೇಳಿದ್ನಲ್ಲ, ನನ್ನ ಹೆಸರೇನಂತ ಅಂದ, ನಕ್ಕಿದ್ದ. ಏನಂದ? ಏನು ಮಾಡ್ದ?
ಇರುವ ಆತನಾಗಿ ಅಂತ ನಕ್ಕದ್ನಲ್ಲ, ಮತ್ತೆ ಕೋಲ್ ಕೆಳಗಿಳಿಸು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ದೇವ್ರಿಗೆ ಡಿಸ್ಪ್ಲೇ ಮಾಡ್ತಾರೆ, ಗಾಡ್ ಶೋ ಮಾಡ್ತಾರೆ ಡಿಸ್ಪ್ಲೇನ. ಯಾಕೆ ದೇವ್ರಿಗೆ ಬುದ್ಧಿ ಇಲ್ವಾ? ಬೇಕಂತ ಕರ್ಕೊಂಡ್ಬರ್ತಾರೆ. ತಲೆ ಮೇಲೆ ಚಿನ್ನದ ಪಾತ್ರೆ ಇಡೋದು ಯಾರಿಗೆ? ನಿಮಗೆ. ಅವನಿಗೆ ಅವನಿಗೆ ಚೊಂಬು, ನಿಮ್ಗೆ ತಲೆ ಮೇಲೆ ದಿಂಬು. ಅವ್ರಿಗೆ ಚೊಂಬೆ ಕೊಟ್ಬಿಟ್ರು ದೇವರು. ಸೈತಾನ್ಗೆ ಏನು ಮಾಡೋಕ್ಕಾಗಲ್ಲ. Devil is under your feet. Amen. Paul says the God of victory will crush the enemy under your feet. Amen. ಶಾಂತಿದಾಯಕನಾದ ದೇವರು ಅತಿ ಶೀಘ್ರದಲ್ಲಿ ಸೈತಾನ ನಿಮ್ಮ ಕಾಲುಗಳಿಗೆ ಬಿಡುತ್ತಾನೆ. ತಿಳಿಸ್ತೀನಿ ಅಂತಾರೆ. Amen. ಏನ್ ಮಾಡವ, 430 ವರ್ಷ ನಿನಗೆಲ್ಲ ತುಂಬ ತೊಂದರೆ ಕೊಟ್ಟನಲ್ಲ, ಇಕ್ಕು ಸರಿಗೆ ಇಕ್ಕ ಅವನಿಗೆ. ಹೆಂಗಿಕ್ಕೋದು? ದೊಣ್ಣೆ ಎತ್ತ ಮೇಲೆ ಸಾಕು, ನೀರು ಇಳಿಸ್ತೀನಿ ಅಂತಾರೆ. ನೀರೇ ಓಪನ್ ಮಾಡಿ ಇವರೆಲ್ಲ ದಾಟಿದ ಮೇಲೆ ಇವ್ರೊಳಗೆ ಬಂದ್ಬಿಡ್ತಾರೆ. ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಹಿಂಗೆ ಹೋಗೋದ ಹಂಗೆ ಹೋಗೋದ ಅಂತೇಳಿ ಕೊನೆಗೆ ನೀರೆಲ್ಲ ಒದ್ದೆ ಮಾಡಿಬಿಡ್ತಾರೆ. ಟೈರೆಲ್ಲ ಒಳಗೋಗ್ಬಿಡುತ್ತೆ ಚಕ್ರದ್ದು. ಹಾಕಿ ದನ ಹೊಡಿತಾನೆ. ಇದು ಹೋಗಲ್ಲ ರಥ ಎಲ್ಲ. ಎಷ್ಟು ಒಂದು 8,000 ರಥಗಳು, ಕುದುರೆಗಳು, ರಾವುತರು, ಸೈನಿಕರು. ದ ಎಂಟೈರ್ ಆರ್ಮಿ ವಾಸ್ ಅಂಡರ್ ದ ವಾಟರ್. ಸೊ ಲುಕ್ ಅಟ್ ದಿಸ್ ಕ್ರೇಜಿ ಥಿಂಗ್. ಗಾಡ್ ವಿಲ್ ಗಿವ್ ಯು ದ ಕ್ರೇಜಿ ವೆಲ್ತ್ ಪೀಪಲ್. ದೇವನಿನ್ನ ನೀನು ನೋಡೋಷ್ಟು ಹುಚ್ಚಿಡಿಯುವಾಗ ಆಸ್ತಿ ಕೊಡ್ತೀನಿ ಅಂತಾರೆ ಅವರು. ಅದು ನಿನಗೆ ಹುಚ್ಚಿಡಿಬಾರ್ದು ಅಷ್ಟೇ ಅಲ್ವಾ? ಹಣ ಬಂದ ತಕ್ಷಣ ಮನೆಗೆ ಏನಾಗುತ್ತೆ, ಮನಸ್ಸೇ ತಿರುಗ್ತದೆ ಅವನಿಗೆ ಅಲ್ವಾ? ಕೆಲವು ಹೇಳ್ತಾರಲ್ಲ, ಹಣ ಅವನಿಗೆ ಆಳ್ತಾ ಇದೆ ನೋಡು, ಹಣ ದಿಮಾಕ್ ನೋಡು ಹೆಂಗೆ ಹೋಗ್ತಾಳು ನೋಡೋಳು, ಪರ್ಸ್ನ ಹೆಂಗೆ ಹಿಡ್ಕೊಂಡು ಹಿಗ್ಗಿಗೆ ಹೋಗ್ತಾಳು ನೋಡ್ದ. ಹಣದ ದಿಮಾಕು, ಹಣದ ಮದ. ಆನೆ ಹೋಗ್ತಾ ಇತ್ತು ನೋಡು. ನಮ್ಗೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ನಾವು ಕೋತಿ ಥರ ಆಗಬಾರ್ದು ಅಷ್ಟೇ. ಶಾಂತಿಗಿರ್ಬೇಕು. ದೇವರೇ ತೋತ್ರಂಪ 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 ಅಂತ. ಏನು ಬರೋದು ಇಷ್ಟು ಕೋಟಿ ಕೊಟ್ಟು ತೋತ್ರಪ್ಪ, ದೇವ್ರದಪ್ಪ, ಎಲ್ಲ ದೇವ್ರದಪ್ಪ. ಏನು ಬ್ರದರ್ ಎಲ್ಲ ದೇವ್ರದ್ದು ಅಂತೀರಾ? ಎಲ್ಲ ದೇವ್ರದಪ್ಪ. ಮನೇಲಿ ಹೋಗಿ ಹಿಂಗೇನು ಮಲಗಬೇಕು, ಒಂದು ಸೆಕೆಂಡ್ ಅಪ್ಪ ಎಲ್ಲ ನಂದಪ್ಪ ಅಂದ್ಬಿಟ್ಟು ತಿರ್ಗಾ ಮಲಗಬೇಕು ಅಷ್ಟೇ. ತಿರ್ಗಾ ಬೆಳಗ್ಗೆಯಿಂದ ಎಲ್ಲ ನಿಂದಪ್ಪ, ಎಲ್ಲ ನಿಂದಪ್ಪ. ಯಾರು ಏನು ಗೌಡ್ರೆ ಎಲ್ಲ ಆಸ್ತಿ ಅಲ್ಲ, ಎಲ್ಲ ದೇವ್ರದಪ್ಪ. ಏನು ಗೌಡ್ರೆ ನಿಮ್ಮ ಹೆಂಡ್ತಿಯಲ್ಲ, ಎಲ್ಲ ದೇವ್ರದಪ್ಪ. ಏನು ಗೌಡ್ರೆ ಇಷ್ಟು ಗಾಡಿಗಳೆಲ್ಲ ಐತೆ, ಎಲ್ಲ ದೇವ್ರ. ಆಗ ನಿಂದೇನಿಲ್ವಾ? ನಾನು ಹೋಗ್ಬೇಕಾದ್ರೆ ನೈಟ್ ಅಪ್ಪ ಇದೆಲ್ಲ ನಂದೇ ಅಪ್ಪ. ಉಳ್ಳತ್ತಲೆ ಪೋನ ಮೂಚಿ ಒಳಿಯ ಪೋನ ಪೋಚಿಡ ಒಳಗಿದ ಓದ್ತ ಲಕ್ಷ್ಮಮ್ಮ ಈ ಕಡೆ ಉಂಡಾರ ಮೀನು ಅಯ್ಯಗಾರು. ಒಳಗೋಗೋ ಉಸಿರು ಹೊರಗಡೆ ನಿಂತೋಯ್ತು ಅಂದರೆ ಸತ್ತ ಹೆಣ ಆಗಿ ಹೋಗ್ಬಿಡ್ತಾರೆ. ಹಣ ಅಂದ್ಕೊಂಡು ಎಷ್ಟು ಜನ ಇವತ್ತು ಹೋಗ್ತಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ. 1,000, 2,000, 3,000 ಕೋಟಿಗಳ ಹಣಗಳನ್ನ ಸಂಪಾದನೆ ಮಾಡ್ತಾರೆ. ಹಣ ಇನ್ನೂ ಪೆಟ್ಕಲಿದೆ, ಇವರು ಸಮಾಧಿ ಒಳಗೆ ಪೆಟ್ಕಲ್ಲಿ ಮಲಗಿದ್ದಾರೆ. ಹಣ ಅವ್ರಿಗೇನು ಬಿಡುಗಡೆ ಮಾಡೋಕ್ಕಾಗಿಲ್ಲ. ನಮ್ಮ ಜೀವನದಲ್ಲಿ ಹಣ ಬರಬೇಕಾದ್ರೆ ಕರ್ತನ ಒಡಂಬಡಿಕೆಯೊಳಗೆ ನಾವು ಬರೋಣ. ಇಸ್ರಾಯೇಲ್ ಮಕ್ಕಳಿಗೆ ಎಷ್ಟು ಹಣ ಐಶ್ವರ್ಯ ಬಂದರೂ ಕೂಡ ಒಂದು ಅಹಂಕಾರ ಮನ ನಮಗೆ ಬರಬಾರ್ದು. ಅಹಂಕಾರ ಅನ್ನೋದು ಬರಬಾರ್ದು, ದುರಹಂಕಾರ ಅನ್ನೋದು ಬರಬಾರ್ದು. ದೇವರು ಎಲ್ಲ ಕೊಡಪ್ಪ, ನನಗೆ ಅಹಂಕಾರ ಒಂದು ಕೊಡಬೇಡ. ಎಷ್ಟನ್ನ ಕೊಡಿದ್ದಾರೆ, ಆದರೆ ಅಹಂಕಾರ ಮಾತ್ರ ಕೊಡಬೇಡ. ನೀನು ಅಹಂಕಾರ ಪಡಬೇಡ. ಅವ್ರು ಕೊಡಲ್ಲ, ನೀ ಪಡಬೇಡ. ಅವ್ರು ಕೊಡೋ ದೇವರಲ್ಲ, ಕೆಟ್ಟದ್ದು ಕೊಡಲ್ಲ ಅವರು. ನೀ ಕೆಟ್ಟದ್ದು ಆರಿಸ್ಕೋಬೇಡ. ದೇವ್ರಿಗೆ ಸ್ತೋತ್ರವಾಗಲಿ. ಅಷ್ಟು ಕೋಟಿಗಟ್ಟಲೆ ಒಡವೆ ವಸ್ತುಗಳನ್ನ ಎತ್ಕೊಂಡು ಹೊರಗಡೆ ಬರ್ತಾರೆ. ಒಂದು ಕುರಿ ಕೊಟ್ಟಿದ್ದಕ್ಕೆ ನಾನು ನಗೋದು. ಈ ಸಮುದ್ರದ ಇವ್ರು ಮುಳುಗಿದ ಮೇಲೆ ನಾನೇ ನಕ್ಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಓದಬೇಕಾದ್ರೆ, ಅಲ್ಲ ದೇವರು ಹಿಂಗೆಲ್ಲ ನೀವು ಮೋಸ ಮಾಡ್ತೀಯಲ್ಲ ಯಪ್ಪನ್ನ, ಇಷ್ಟೆಲ್ಲ ಕಿತ್ಕೊಂಡ್ಬಿಟ್ಟು ಬಟ್ಟೆ ಸಮೇತ ಮುಳುಗಿಸ್ಬಿಟ್ಟು ಅವ್ರು ಹೆಂಡ್ತಿದ್ರು ಎಲ್ಲ ಮುಳುಗಿಸಿದೆಯಲ್ಲ, ಇದು ನ್ಯಾಯನಾ? ಅಪ್ಪ ಹೇಳ್ತಾರೆ, ಇಟ್ಸ್ ನ್ಯಾಯ, ಇದು ನ್ಯಾಯ. 430 ವರ್ಷ ಅವ್ರಿಗೆ ಸಂಬಳ ಕೊಡಲಿಲ್ಲ, 430 ವರ್ಷ ಬಿಟ್ಟು ದುಡ್ಸ್ಕೊಂಡಿದ್ದಾರೆ, 430 ವರ್ಷ ಅವರಿಗೆ ಸಮಾಧಾನ ಕೊಡಲಿಲ್ಲ, 430 ವರ್ಷ ಅವರಿಗೆ ಧೈರ್ಯ ಯಾವುದು ಒಳ್ಳೆತನಗಳು ಕೊಡಲಿಲ್ಲ. ಇಟ್ಸ್ ಮೈ ರೈಟ್ಸ್, ಐ ಹ್ಯಾವ್ ರೈಟ್ಸ್ ಬಿಕಾಸ್ ದ ವೆಲ್ತ್, ದ ಸಿಲ್ವರ್ ಆ್ಯಂಡ್ ಗೋಲ್ಡ್ ಈಸ್ ಮೈನ್. ನಾನು ಯಾರಿಗೆ ಇಷ್ಟಪಡ್ತೀನಿ ಅವ್ರು ಕೊಡ್ತೀನಿ, ಯಾರಿಗಾರು ಇಷ್ಟಪಡೋ ಒಂದು ಕಿಕ್ ಮಾಡಿಬಿಟ್ಟು ಕಿತ್ಕೊಂಡು ಇನ್ನೊಬ್ಬನಿಗೆ ಕೊಡ್ತೀನಿ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ. He who increases his wealth by dishonest gain, by wrong interest, by stolen gain, by all kind of violence, wealth will be gathered heat for those who have pity for the poor man. The wealth of the sinner is stored for the righteous man. ಆಗ ದೇವರು ನಮಗಾಗಿ ನಮ್ಮ ಆಸ್ತಿ ಇಟ್ಟಿದ್ದಾರೆ.
ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೆ. ನನಗೆ ಸಹಾಯ ಬರೋ ಪೆಸ್ಟ್ ಕೌಂಟರ್ಗಳ ಕಡೆ, ಲಾಯರ್ ಆಫೀಸ್ ಕಡೆ, DC ಆಫೀಸ್ ಕಡೆ, AC ಆಫೀಸ್ ಕಡೆ ಎತ್ತಬೇಡಿ ಅಪ್ಪ. ಎಲ್ಲ ನೀನಪ್ಪ, ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ಎಲ್ಲ ನೀ ಕೊಡ್ತೀಯಪ್ಪ. ಜಡಿದು ಅಲ್ಲಾಡಿಸಿ ಹೊರಸು ಕೊಡ್ತೀಯಪ್ಪ. ನಾನು ಹೇಳ್ತೇನೆ, ಚಾಲೆಂಜ್ ಮಾಡ್ತೀನಿ ನಿಮಗೆ. ಈ ಪಸ್ಕಾ ಹಬ್ಬ ಮುಗಿಯೋದ್ರೊಳಗೆ ನೀವೆಲ್ಲ ಕರೋಡ್ಪತಿಗಳಾಗಿ ಹೋಗ್ತೀರ ಮೇಲೆ. ಹಲ್ಲೆಲೂಯಾ. ಅಪ್ಪ ಹೇಳ್ತಾರೆ, ಒಂದು ಕಮ್ಮಿ ಇಲ್ದಾಗ ಆಶೀರ್ವಾದ. ರೀ ನಮ್ಮಮ್ಮ ಅಪ್ಪ ನನಗೆ ಬೋಧಿಸ್ಲಿಲ್ಲ ರೀ, ಇದನ್ನ ಬೋಧಿಸ್ಲಿಲ್ಲ ರೀ. ನನ್ನ ಹತ್ರನ ಅಪ್ಪ ಹೇಳೋ, ಒಂದು 10 ರೂಪಾಯಿ ಬೀಡಿ ಕೊಡ್ಸು ಮಗ ಅನ್ನೋರು. 10 ರೂಪಾಯಿಗೆ ನನಗೆ ಬೀಡಿ ತೊಗೊಂಬ ಅನ್ನೋರು. ಕಾಸು ನನ್ನ ಹತ್ರ ಕೇಳೋರು, ಬೀಡಿ ತೊಗೊಂಬ ಮಗ. ನೋಡಿ, ಆ ಅಪ್ಪನಿಗೆ ಬೀಡಿ ಹೊಡಿಯೋಕ್ಕೂ ಕಾಸಿಲ್ಲ ನೋಡಿ. ನಮ್ಮಪ್ಪ ನನಗೆ ಹೇಳೋರು, ನಿನಗೆ ಯಾವತ್ತೂ ಗತಿ ಬರಬಾರ್ದು ಮಗ. ನನ್ನ ಜಿಂದಗಿ ಬೀಡಿ ಕತೆ ಬೇಡ ಅಂತ ಇದ್ದಾರೆ. ನಾ ಬೈಬಲ್ ಕತೆ ಹಿಡಿತೀನಿ, ಬೀಡಿ ಕತೆ ಹಿಡಿಬೇಡ. ಬೀಡಿ ಕುಡಿಯೋಕ್ಕೂ ಕಾಸಿರಲಿಲ್ಲ, ಅಷ್ಟು ಬಡತನ ಅವ್ರಿಗಿತ್ತು ನೋಡಿ. ಇವತ್ತು ನಾನು ಆಪೋಸಿಟ್ ಆಗಿದ್ದೀನಿ. ಅವ್ರಿಗೆ ವೆಲ್ತ್ ಅಂದರೆ ಗೊತ್ತಿಲ್ಲ, ರಿಚ್ನೆಸ್ ಅಂದ್ರೆ ಏನು ಗೊತ್ತಿಲ್ಲ, ಒಡಂಬಡಿಕೆ ಅಂದ್ರೆ ಏನು ಗೊತ್ತಿರಲಿಲ್ಲ ಅವ್ರಿಗೆ. ಇವತ್ತು ನನಗೆಲ್ಲ ದೇವ್ರು ಕಲಿಸ್ಕೊಟ್ರು. ಅವ್ರ ಪಾದದಲ್ಲಿ ಕೂತ್ಕೊಂಡು ಕಲಿಸ್ಕೊಟ್ಟಿದ್ದಾರೆ. ನನಗೇನು ಕಲಿಸ್ಕೊಟ್ರು, ನಾನು ನಿಮ್ಗೆ ಕಲಿಸ್ಕೊಡ್ತಾ ಇದ್ದೇನೆ. ಆಮೆನ್. ಹಲ್ಲೆಲೂಯಾ. ಇನ್ನು ಬಡವರು ಆಗಲ್ಲ. ಇನ್ನು ಆವತ್ತು ಬಡವರಾಗಿದ್ದವರು, ಗುಲಾಮತನದಲ್ಲಿದ್ದವರು, ಆವತ್ತು ದೇವರ ಆಶೀರ್ವಾದ ಮಾಡಿದ ಮೇಲೆ ಅಲ್ಲಿಂದ ಅವ್ರು ಯಾವತ್ತು ಮತ್ತೆ ಇಸ್ರಾಯೇಲ್ ಜನ ಬಡವರಾಗ್ಲಿಲ್ಲ. ಆಮೆನ್. ಹಲ್ಲೆಲೂಯಾ. They never became poor. ಆಮೆನ್. ಹಲ್ಲೆಲೂಯಾ. ಅಂತ ಹ್ಯೂಜ್ ಪ್ಲಾನ್ ದೇವ್ರು ಇಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ಲಾನ್ ಇಡಬಹುದು. ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ಈ 11 ವಾರ ಮಿಸ್ ಆಗದೆ ಬನ್ನಿ, ಹೇಳಿ ಅರಿಕೆ ಮಾಡಿ, ಆಶೀರ್ವಾದ ಆಗತ್ತೆ. ಕರ್ತನ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ಅರ್ಕೆ ಮಾಡಿ, ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ಎಲ್ಲ ನಿಂತ್ಕೊಳ್ಳೋಣ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೂ ಶಕ್ತಿ ಇಲ್ಲ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಯಾವ ಶಕ್ತಿ ಇದೆ. ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೂ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಯಾವ ಶಕ್ತಿ ಇದೆ. ನನ್ನ ಪಟ್ಟಿನಲ್ಲಿ ತನ್ನ ಕರಗಾಲ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ನನ್ನ ಪಟ್ಟಿನಲ್ಲಿ ತನ್ನ ಕರಗಾಲ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ನನ್ನ ಆಪತ್ತಿನಲ್ಲಿ ತನ್ನ ಕರಗಾಲ ಚಾಚಿ ನನ್ನ ಕೈ ಹಿಡಿದವನ ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ.
ನನ್ನ ಕರ್ತಾನೆ ನೀ ಮಾತ್ರವೇ. ಹುಡುಗಿರು ನನ್ನ ಬಲವಲ್ಲ, ನನ್ನ ಯೇಸುವೆ ನೀ ಮಾತ್ರವೇ. ಹುಡುಗಿರು ನನ್ನ ಸಾಮರ್ಥ್ಯ, ನನ್ನ ಬಲವಲ್ಲ, ನನ್ನ ಚೈತನ್ಯ ನೀ ಮಾತ್ರವೇ. ನನ್ನ ನಂಬಿಕೆ, ನನ್ನ ಭರವಸೆ, ನನ್ನ ಯೇಸುವೇ ನೀ ಮಾತ್ರವೇ. ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡಲು ನಿನಗಂತಲೇ ಶಿಷ್ಯ ಆಯುಧವು. ಆ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡಲು ನಿನ್ನ ನಾಮವೊಂದೇ ಅತಿಶಯ ಆಯುಧವು. ಚಿಕ್ಕ ದಾವೀದನಿಂದ ದೊಡ್ಡ ಶತ್ರುಗಳನ್ನು ಹೊಡೆಯಲು ನಿನ್ನ ನಾಮವೊಂದೇ ಹಲವಾರು ಆಯುಧವು. ಯೇಸು ಯೇಸು ನಿನ್ನ ನಾಮ. ಯೇಸು ನಿನ್ನ ನಾಮವೇ ನನ್ನ ಬಲ. ಯೇಸು ನಿನ್ನ ನಾಮವೇ ನನ್ನ ಬಲ. ನನ್ನ ಸಾಮರ್ಥ್ಯ, ನನ್ನ ಬಲವೆಲ್ಲ, ನನ್ನ ಕರ್ತಾನೆ ನೀ ಮಾತ್ರವೇ. ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ,